ಇವತ್ತು ಶ್ರೀ ಸುಗುಣ ತೀರ್ಥರ ಒಂದು ಆಶಯದಂತೆ ಸುಗುಣ ಶಾಲೆ ಶ್ರೀ ಪುತ್ತಿಗೆ ಸುಗುಣ ಶಾಲೆಯ ಪ್ರಥಮ ದಿನ ಇವತ್ತು. ನಿನ್ನೆ ಗುರುಗಳು ವೈದ್ಯಕೀಯವಾಗಿ ಅಲ್ಲಿ ರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಶಾಲೆಯನ್ನು, ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಸ್ತೋತ್ರದ ಮೂಲಕ. ಇವತ್ತು ನಮ್ಮೊಟ್ಟಿಗೆ ವಿದ್ವಾಂಸರಾದಂತಹ ಉಡುಪಿ ರಾಮನಾಥಾಚಾರ್ಯರು ಬಂದಿದ್ದಾರೆ ಅವರ ಸಮ್ಮುಖದಲ್ಲಿ, ಮತ್ತು ಮಠದ ದಿವಾನರಾದಂತಹ ಶ್ರೀಯುತ ಪ್ರಸನ್ನಾಚಾರ್ಯರು ಬಂದಿದ್ದಾರೆ. ಹಾಗೆ ನಮಗೆ ನಾಡಿನ ಸುಪ್ರಸಿದ್ಧರಾದಂತಹ ರೋಜ್ ಚಕ್ರತೀರ್ಥ ಅವರು ನಮ್ಮ ಜೊತೆಗಿದ್ದಾರೆ. ಅವರೇ ನಮ್ಮ ಇದೆಲ್ಲ ಶಾಲೆಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಯಾವುದೇ ನಮ್ಮದು ಪಠ್ಯಕ್ರಮ ಹೇಗಿರಬೇಕು ಅಂತ ಹೇಳಿ ಅವರ ಒಂದು ಸಪೋರ್ಟಲ್ಲಿ ನಡೀತಾ ಇದೆ. ಮತ್ತು ನಮ್ಮ ಪ್ರಿನ್ಸಿಪಾಲ್ ಆದಂತಹ ಶ್ರೀಯುತ ಶ್ರೀಪತಿ ಆಚಾರ್ಯ ಬಂದಿದ್ದಾರೆ. ಮತ್ತು ನಮ್ಮ ಅತಿಥಿಗಳಾಗಿ ಆರ್.ಕೆ. ಶಾಸ್ತ್ರಿ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ, ಇದ್ದರು ನಮ್ಮ ಒಟ್ಟಿಗೆ ಅವರು ಸಹಾಯ ಮಾಡ್ತಿದ್ದಾರೆ. ಮತ್ತೆಲ್ಲ ಇನ್ನೊಬ್ಬ ಅತಿಥಿಗಳಾಗಿ ವೆಂಕಟೇಶ್ ಭಟ್ ಅವರು ಬಂದಿದ್ದಾರೆ. ನಮ್ಮ ಶ್ರೀರಾಶಿಗಳು ಪುತ್ತಿಗೆ ಮಠಕ್ಕೆ ಅನೇಕ ಸ್ಕೂಲ್ ಪ್ರಾರಂಭಕ್ಕೆ ಅನೇಕವಾದಂತಹ ಕ್ಯಾಂಪೇನ್ ಆಗಲಿ ಮತ್ತು ಏನೇ ಕಾರ್ಯಕ್ರಮಗಳಲ್ಲೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೆಲ್ಲ ಪೋಷಕರು ಕೂಡ ಬಂದಿದ್ದೀರಿ. ಈ ಒಂದು ಹೊಸ ಶಾಲೆಗೆ ಧೈರ್ಯ ಕೊಟ್ಟು ನಿಲ್ಲಿದ್ದೀರಿ. ನಿಮಗೆಲ್ಲರಿಗೂ ಒಂದು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಶಿಕ್ಷಕ ವರ್ಗದವರು ಇವತ್ತೆಲ್ಲ ತಯಾರಾಗಿ ಬಂದಿದ್ದಾರೆ. ಪ್ರಾರಂಭೋತ್ಸವ ಆಗ್ತಾಯಿದೆ. ಅಂದರೆ ಶಾಲೆಯ ಹೆಸರಿನಲ್ಲಿ ಪ್ರಾರಂಭ ಅಷ್ಟೇ. ಒಂದು ವಿದ್ಯಾಪೀಠ 38 ವರ್ಷಗಳ ಇತಿಹಾಸ ಇರುವಂಥ ವಿದ್ಯಾಪೀಠ. ಮತ್ತು ಈ ವಿದ್ಯಾಪೀಠಕ್ಕೆ ಆಗಲೇ 11 ವರ್ಷಗಳ ಒಂದು ಇತಿಹಾಸ ಇದೆ. ಜೊತೆಗೆ ಈ ಒಂದು ಸುಗುಣ ಶಾಲೆ ಒಂದು ಓಲ್ಡ್ ವರ್ಜನ್ ನ್ಯೂ ಬಾಟಲ್ ಅನ್ನೋ ಥರ ಒಂದು ಹೊಸ ಪ್ರಯೋಗದಲ್ಲಿ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಮುನ್ನುಡಿಯಾಗಿ ನಾನು ಇವತ್ತಿಂದ ಪ್ರಾರ್ಥನೆ ಮಾಡಿ ಗೋಪ್ರದಕ್ಷಿಣೆ ಮಾಡಿ ನಾವು ಒಂದು ಶಾಲೆಯನ್ನು ಹೊರಗಡೆ ಹೋಗಬೇಕು ಅಂತ ನಿಟ್ಟಿನ ಇದೇ ಕ್ರಮ ಇರ್ತದೆ ನಮಗೆ. ಗೋಪ್ರದಕ್ಷಿಣೆ ಬಂದು ಹೊರಗಡೆ ಹೋಗುವಂಥದ್ದು. ಆದ್ದರಿಂದ ಇವತ್ತು ಪ್ರಾರಂಭಿಕವಾಗಿ ಟೀಚರ್ ನಿಮಗೆ ಹೇಳ್ಕೊಡ್ತಾರೆ ಪ್ರಾರ್ಥನೆಯನ್ನು. ಈಗ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿ ಮತ್ತು ಮೇಲ್ಗಡೆ ಹೋಗಿ ದೀಪ ಪ್ರಜ್ವಲನೆ ಮಾಡೋದು. ಎಲ್ಲರಿಗೂ ಸ್ವಾಗತ. ನಾನು ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಸಿದ್ಧಿಕರಂ ಪದಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮಃ
येन मीलितं येन चक्षुरुन्मीलितं येन तस्मै श्री गुरवे नमः। महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकदिप्रियम् महाकाव्यनाटकदिप्रियं मूषिकवाहनमोदकप्रियं महाकाव्यनाटकदिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम् भद्रं कर्णेः विष्णुयादेवाः भद्रं पश्येमाक्षभिर्यजत्राः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नो बृहस्पतिर्दधातु ॐ शान्तिः शान्तिस्तु ॐ शान्तिः 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 शन्नास्तु द्विपदे शान्तिः शान्तिः ಈ ಶಾಲೆಯ ಬಗ್ಗೆ ನಮಸ್ಕರಿಸುತ್ತಾ ಹಾಗೆ ಸುಶ್ರೀ ಪಾತ್ರವನ್ನು ನಮಸ್ಕರಿಸುತ್ತಾ ಇವತ್ತಿನ ಈ ಶಾಲೆಗೆ ಚಾಲನೆ ನೀಡಿದಂತಹ ಎಲ್ಲರಿಗೂ ವಂದಿಸುತ್ತಾ ಈ ಶಾಲೆಯ ಏನು ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು, ಅದು ಮೂಲ ಉದ್ದೇಶ. ಆ ಸನಾತನ ಧರ್ಮ ಉಳಿಸೋದಕ್ಕೆ ನಮಗೆ ಉಳಿಸ್ಬೇಕಂದ್ರೆ ಎಲ್ಲ ಮರ ಆದಮೇಲೆ ಅದನ್ನು ಹೇಗೆ ಕಾಪಾಡೋದು ಅಂತ ಮಾಡೋಕ್ಕಾಗಲ್ಲ. ಅದನ್ನು ಬೀಜ ಇರುವಾಗೆ ಅದಕ್ಕೆ ಒಂದು ಬೇಲಿ ಕಟ್ಟಿ ಅದನ್ನು ಗಟ್ಟಿ ಮರ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕ ಮಕ್ಕಳಿರುವಾಗೆ ಅವ್ರ ಸಂಸ್ಕಾರವನ್ನು ತುಂಬಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡ್ತಾ ಇರೋದು. ಸೊ ಹೊರಗಡೆ ಶಾಲೆಯಲ್ಲಿ ಇವಾಗ ಏನಾಗಿದೆ, ಹೊರಗಡೆ ಶಾಲೆಯಲ್ಲಿ ನಮಗೆ ವಿದ್ಯೆ ಸಿಗೋದಿಲ್ವಾ, ಬರೀ ಸಂಸ್ಕಾರ ಮಾಡ್ತಾರೆ, ನಮ್ಮ ಮಂತ್ರ ಸೋತ ಅಷ್ಟರಲ್ಲಿ ಸಾಕ ಅಂತ ಹೇಳಿದ್ರೆ ಆಗೋದಿಲ್ಲ. ಹೊರಗಡೆ ವಿದ್ಯೆಯೂ ಬೇಕಾಗತ್ತೆ. ಹೊರಗಡೆ ವಿದ್ಯೆಗೋಸ್ಕರ ನಾವು ನಮ್ಮದನ್ನು ಕಾಂಪ್ರಮೈಸ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದನ್ನು ಹೊರಗಡೆ ನಮ್ಮ ಒಂದು ತನವನ್ನು ಕಾಂಪ್ರಮೈಸ್ ಮಾಡದೆ ಹೊರಗಡೆ ವಿದ್ಯೆಯೂ ನಮಗೆ ಬರೋ ಥರ ಹೇಗೆ ಮಾಡೋದು ಅನ್ನೋದಕ್ಕೋಸ್ಕರ ನಮ್ಗೆ ಅನೇಕ ರೀತಿಯಂಥ ನಾವು ಸುಮಾರು ವರ್ಷಗಳಿಂದ ಚಿಂತನೆ ಮಾಡ್ತಾಯಿದ್ವಿ.
ಆವಾಗ ನಮಗೆ ದೊರಕಿದಂತಹ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಇದು ಇಂಟಿಗ್ರೇಟೆಡ್ ಸ್ಕೂಲ್ ಏನಂತ ಹೇಳಿದ್ರೆ, ಇದರಲ್ಲೇ ನಮಗೆ ಒಂದು ಶಾಲೆಗೆ ಬಂದಾಗ ಅದರಲ್ಲಿ ಒಂದು ಹಳೆ ಗುರುಗಳು ಬಂದಿರ್ತಾರೆ. ಒಂದು ವಿದ್ಯಾಲಯಕ್ಕೆ ಹೋದರೆ ಆ ವಿದ್ಯಾಲಯದಲ್ಲಿ ಏನು ಕಲಿಬೇಕೋ ಅದನ್ನು ಕಲಿತಾಗುತ್ತೆ. ಒಂದು ಶಾಲೆ ಆದಮೇಲೆ ಮತ್ತೆ ನನಗೆ ಬೇರೆ ಕಲಿಯೋದು ಅನ್ನೋದಕ್ಕಿಂತ ಶಾಲೆಗೆ ಬಂದಾಗೆ ನಾವು ಏನು ಕಲಿಬೇಕು ಜೀವನದ ನಿಜವಾಗ್ಲೂ ಅದನ್ನು ನಾವು ಕಲಿತಾಗಿರುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಶಾಲೆ ಪ್ರಾರಂಭ ಆಗಿದೆ. ಇದರಲ್ಲಿ ಇಲ್ಲಿ ನೀವು ವೇದಗಳು, ಉಪನಿಷತ್ತು, ಸಂಸ್ಕೃತ ಅದೆಲ್ಲವೂ ಕೂಡ ಅವರು SLC ಬರೋ ಅಷ್ಟೊತ್ತಿಗೆ ಅವರೊಂದು ಹಂತದಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು. ಆ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿರೋದು. ಅದನ್ನು ಹೆಚ್ಚಿಗೆ ಹೇಳಕ್ಕೆ ಪ್ರಧಾನ ಇರುತ್ತೆ. ನಿಮ್ಮ ಮಕ್ಕಳಲ್ಲಿ ಏನೊಂದು ಪೋಷಕರು ಹೇಳೋದು ಏನು ಅಂತಂದರೆ, ಇನ್ನು 3 ತಿಂಗಳು 4 ತಿಂಗಳಲ್ಲಿ ನಿಮ್ಮ ಬದಲಾವಣೆ ಏನಿದೆ ನಮಗೆ ಫೀಡ್ಬ್ಯಾಕ್ ಕೊಡಬೇಕು, ನೀವು ಹೇಗಾಗಿದೆ ಮಕ್ಕಳಲ್ಲಿ ಅಂತ. ಆಮೇಲೆ ಅದರ ನಂತರ ನಿರಂತರ, ಅಂದರೆ ಇದೊಂದು ಒಂದ್ಸಲಿ ಆಗ್ಬಿಡೋದಿಲ್ಲ, ಇದು ನಿರಂತರ ಇದೊಂದು ಪ್ರೊಸೆಸ್. ಹೇಗೆ ಕರೆಕ್ಷನ್ ಮಾಡ್ತಾ ಇರಬೇಕು, ನಮ್ಮ ಮಕ್ಕಳಲ್ಲಿ ಹೇಗೆ ಧಾರ್ಮಿಕತೆಯನ್ನು ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ. ಆ ಉದ್ದೇಶದಿಂದ ಮಾಡಿದ್ದಾರೆ ಗುರುಗಳು. ಗುರುಗಳ ಉದ್ದೇಶ ಸಫಲ ಆಗಲಿ, ಶ್ರೀ ಕೃಷ್ಣ ಪರಮಾತ್ಮ ಪ್ರೀತಿ ಆಗಲಿ ಅಂತ ನಾವೆಲ್ಲ ಒಂದು ಕೈ ಜೋಡಿಸಿ ಕೆಲಸಕ್ಕೆ ಮುಂದೂಗೋಣ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಮೊದಲು ಆಚಾರ್ಯರಿಂದ ನಮ್ಮ ಆಶೀರ್ವಚನ ಮಕ್ಕಳಿಗೆ ಕೊಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೂತ್ಕೊಳ್ತೀರಾ ನಿಲ್ತೀರಾ? ಮೆಟ್ಲಲ್ಲೇ ಕೂತು, ಕಂಫರ್ಟೇಬಲ್ ಮೆಟ್ಲ. ಶ್ರೀ ಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಆದಿಗುರುಭ್ಯೋ ನಮಃ. ಮೂಲಗುರುಭ್ಯೋ ನಮಃ. ಪ್ರಕೃತ್ಯೈ ನಮಃ. ಪುರುಷಾಯ ನಮಃ. ಸಾಕು, ಇಷ್ಟು ಮಾಡಿದರೆ ಪೂರಾಯಿತು. ಇದರಲ್ಲಿ ಯಾರು ಗೊತ್ತಾಗಲಿಲ್ಲ ಶ್ರೀ ಗುರುಭ್ಯೋ ನಮಃ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ಬಂದರು. ಅಂದರೆ ಇವರನ್ನೆಲ್ಲ ತಯಾರು ಮಾಡಿದ ಫಸ್ಟ್ ಒನ್ ಬಂದರು. ಫಸ್ಟ್ ಒನ್ ಈಸ್ ದ ಫಸ್ಟ್ ಒನ್ ಟೀಚರ್. ಮೂಲ ಗುರುಭ್ಯೋ ನಮಃ ಅವರನ್ನು ತಯಾರು ಮಾಡಿದವರು. ಮತ್ತು ಫಸ್ಟ್ ಒನ್ ಹೇಳಿದ್ರಲ್ಲ, ಅಂದರೆ ಅವರು ಇಲ್ಲಿ ಫಸ್ಟ್ ಒನ್, ಇವರು ಯಾವತ್ತು ಫಸ್ಟ್ ಒನ್ನೇ. ಹೇಗೆ ಕೇಳಿದರೆ ಹೇಳುತ್ತೇನೆ. ನಿಮಗೆ ಹೇಳಿಕೊಟ್ಟ ಗುರುಗಳು ತುಂಬ ಇರ್ತಾರೆ, ಈಗ ಕಾಣ್ತಾರೆ, ಸಿಗ್ತಾರೆ. ಅವರ ಗುರುಗಳು ಈಗ ಇರುವುದಿಲ್ಲ, ಹೋಗಿರ್ತಾರೆ. ಹೇಳಿಕೊಟ್ಟಿರ್ತಾರೆ, ಕಷ್ಟ ಇರುವುದು, ಹೋಗಿರ್ತಾರೆ, ವರ್ಷ ಆಗಿರ್ತದೆ. ಇದೆರಡು ನಮಗೆ ಸಿಗ್ತದೆ. ಆದರೆ ಇದೆರಡು ಉಂಟಲ್ಲ, ಮೂಲ ಗುರು ಅಂದರೆ ನಾವಿವತ್ತು ರಾಮಾಯಣ ಮಾತಾಡ್ತೇವೆ, ಮಹಾಭಾರತ ಹೇಳ್ತೇವೆ, ಇನ್ನು ಮುಂದಕ್ಕೆ ಹೋಗಿ ವೇದಗಳನ್ನು ಮುಡುತ್ತೇವೆ. ಇದೆಲ್ಲ ಯಾರು ತಂದಿಟ್ಟರು? ವೇದವ್ಯಾಸರು. ಅವರ ಹೆಸರೇ ಆಗಿ ವೇದವ್ಯಾಸ ಅಂತಲೇ. ವೇದವನ್ನು ತಂದಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿದವ ಅಂತ. ವೇದವ್ಯಾಸ ಅಂದರೆ ವಿವ್ಯಾಸ ವೇದಾನ್ ಯಸ್ಮಾತ್ ತಸ್ಮಾತ್ ವ್ಯಾಸ ಇತಿ ಸ್ಮೃತಃ ಅಂತ. ಎಲ್ಲ ಸಬ್ಜೆಕ್ಟ್ಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಕೆಳಗೆ ಒಂದು ಶರ ಬರೆದಿದ್ದಾರೆ, ಎಂಥದ್ದು ಬೇಕಾದರೆ ಇಲ್ಲಿ ಉಂಟು ಅಂತ. ಇಲ್ಲಿ ಇಲ್ಲದ್ದು ಎಲ್ಲಿ ಇಲ್ಲ ಅಂತ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ತದತ್ ಕ್ವಚಿತ್ ಅಂತ ಎಲ್ಲ ಘೋಷಣೆ ಮಾಡಿ ಸಂಸ್ಕೃತದಲ್ಲಿ ಅವರು ಬರೆದಿಟ್ಟದ್ದೆಲ್ಲ ಸಂಸ್ಕೃತ. ಅದರ ಭಾಷೆ ಕಲಿಯೋದೇ ಪ್ರಯೋಜನ ಇಲ್ಲ, ಅದಿರಲಿ ಅಂತವ್ರು ಹೇಳಿಕೊಟ್ಟಾಗಿದೆ. ಅದರಿಂದ ಮೂಲ ಗುರುಗಳು ಅಂದರೆ ವೇದವ್ಯಾಸರು. ಅವ್ರು ಹೇಳಿದ್ದೇನು ಅಂತ ಅವರ ಆಶ್ರಮಕ್ಕೆ ಹೋಗಿ ಕಲಿತು ಬಂದವರು ಮಧ್ವಾಚಾರ್ಯ. ಬದ್ರಿಗೆ ಹೋಗಿ ಅವ್ರು ಕಲ್ತು ಬಿಟ್ಟರು. ಕಲ್ತ ನಂತರ ಕೂತೆ ಬಿಟ್ಟರು. ವೇದವ್ಯಾಸರು ಹೇಳ್ತಾರೆ ಮಧ್ವಾಚಾರ್ಯ ಹತ್ರ, ಕೂತ್ಕೊಳ್ಬೇಡಿ, ಹೋಗಿ ಎಂದಕ್ಕೆ ಇನ್ನೂ ಕಲೀಲಿಕ್ಕೆ ಉಂಟಲ್ಲ, ಮತ್ತೆ ಬನ್ನಿ, ಈಗ ಒಂದು ಸತಿ ಎಲ್ಲರಿಗೂ ಕಲಿಸಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಇವತ್ತು ನಾವು ವೇದವ್ಯಾಸರು ಕೊಟ್ಟ ಅಷ್ಟೂ ಮಾತುಗಳನ್ನು ಒಂದಿಷ್ಟು ಜಿಸ್ಟ್ ಮಾಡಿ ಸಾರ ಮಾಡಿ ತಂದಿಟ್ಟ ಮಧ್ವಾಚಾರ್ಯರನ್ನು ಅವರು ಇವತ್ತು ಕಲಿತಾ ಇದ್ದಾರೆ. ಮತ್ತೆ ಬನ್ನಿ ಹೇಳಿದ್ದಾರಲ್ಲ, ವೇದವ್ಯಾಸರ ಆಶ್ರಮಕ್ಕೆ ಮಧ್ವಾಚಾರ್ಯರು ಕೂತಿದ್ದಾರೆ. ನಮಗೆ ಗೊತ್ತಿಲ್ಲ ಎಲ್ಲಿಂದ. ನಾವೆಲ್ಲ ಹೋಗಲಿಲ್ವ ಕೇಳಿದರೆ ಹೋದವರು ಬರಲಿಲ್ಲ, ಎಲ್ಲಿ ಉಂಟು ಹೇಳಿದಿಲ್ಲ ಅವರು. ಅರ್ಥ ಆಯ್ತು ನಿಮಗೆ? ನಾವೀಗ ನೋಡ್ಲಿಕ್ಕೆ ಹೋಗ್ಬೇಕಾ? ಹೋಗಿ, ಮತ್ತೆ ಬರಲಿಕ್ಕಿಲ್ಲ. ಆದ್ದರಿಂದ ಯಾರೂ ಹೋಗೋದಿಲ್ಲ. ಕೂತ್ಕೊಳ್ಳಿಕ್ಕೆ ಹೋದವರು ಹೋಗಿಯೇ ಬಿಟ್ಟಿದ್ದಾರೆ, ಅವರು ಬಂದು ಹೇಳೋದಿಲ್ಲ ನಮಗೆ. ಹೀಗಾಗಿ ಅವರಿಬ್ಬರು ಅವರು ತಯಾರು ಮಾಡಿದ ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಹೋಗಿ ಆಗಿದೆ. ಅವರು ತಯಾರು ಮಾಡಿದ ಇವತ್ತು ನಾವೆಲ್ಲ ಇದ್ದೇವೆ. ಹೀಗೆ ಕ್ರಮ. 4 ಜನರಿಗೆ ನಮಸ್ಕಾರ ಮಾಡುವ ಬಗೆ ಇದು ಮಾಮೂಲಿ ಮತ್ತೆ ಬರೆದು ಕೊಟ್ಟಿರ್ತೇನೆ. ಇದು ಹೀಗೆ ಮಾಡಬೇಕು ಅಂತ ಮಧ್ವಾಚಾರ್ಯ ನಮಗೆ ಹೇಳಿಕೊಟ್ಟೋದದ್ದು. ಗುರು ಪರಂಪರೆಯ ನೆನೆಯುವ ಕ್ರಮ ಇಷ್ಟೇ. ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿ ಮೂಲ ಗುರು ತಥಾ. ಆನಂತರ
ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿವಾಕ್. ವಿದ್ಯೆಯನ್ನು ಕಲಿಯುವವ ಪಾಸ್ ಆಗ್ತಾನೆ ಯಾಕೆ ಕೇಳಿದರೆ ಈ ನಾಲ್ವರನ್ನು ಮತ್ತೆ ಇರುವರನ್ನು ನಮಸ್ಕಾರ ಮಾಡೋದ್ರಿಂದ. ಫಸ್ಟ್ ಹೇಳಿಬಿಟ್ರು. ನಾವೆಲ್ಲ ಇವತ್ತು ಪಾಸ್ ಯಾಕೆ ಕೇಳಿದರೆ ಈ ಕಂಡೀಷನ್ ಮೇಲೆ ನಿಂತಿದ್ದೇವೆ ನಾವು. ಈ ನಾಲ್ವರನ್ನು ನಮಸ್ಕಾರ ಮಾಡಿ ಮತ್ತೀರುವರನ್ನು ಮಣಿದು ಬಿಟ್ಟರೆ ನೀವು ಕಂಪ್ಲೀಟ್ ಓದಿದ್ದು ಡೈಜೆಸ್ಟ್ ಆಗ್ತದೆ, ಗ್ಯಾರಂಟಿ ಆಗ್ತದೆ, ಸರಿ ಆಗ್ತದೆ ಅಂತ. ಆದ್ದರಿಂದ ಎರಡು ಯಾರು ಕೇಳಿದರೆ ಒಂದು ಪ್ರಕೃತಿ, ಒಂದು ಪುರುಷ. ಪ್ರಕೃತಿಯಿಂದ ಕಂಡಾಬಟ್ಟುಂಡು ಲಕ್ಷ್ಮಿ, ಅದು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ಭೋಗಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಇನ್ನು ಸುಮಾರುಂಟು, ಮೋಕ್ಷಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಅದೆಲ್ಲ ಹೇಳಲಿಲ್ಲ ನಾನು. ಯಾಕೆ ಅಷ್ಟಲಕ್ಷ್ಮಿ ಮುಗಿಯಿತು ನಮ್ಮದು, ಕ್ಯಾಲೆಂಡರಲ್ಲಿ 8 ಇರುತ್ತೆ. ಅಷ್ಟೂ ಲಕ್ಷ್ಮಿಯರಿದ್ದಾರೆ. ಒಟ್ಟಿಗೆ ನಮಸ್ಕಾರ. ನಮಗೆ ಊಟ ಬೇಕು, ಆಟ ಬೇಕು, ಪಾಠ ಬೇಕು, ಆರೋಗ್ಯ ಬೇಕು, ನಿದ್ದೆ ಬೇಕು. ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ. ಅವಳು ನಿದ್ರಾಲಕ್ಷ್ಮಿ ಇದ್ದಾಳೆ. ತುಷ್ಟಿ, ಪುಷ್ಟಿ, ಬುದ್ಧಿ, ಕೀರ್ತಿ ಎಲ್ಲ. ಆದರೆ ಕ್ಲಾಸಿನಲ್ಲಿ ನಿದ್ರಾಲಕ್ಷ್ಮಿ ಬೇಡ, ಊಟದಲ್ಲಿ ಪಾಠಲಕ್ಷ್ಮಿ ಬೇಡ, ವಿದ್ಯಾಲಕ್ಷ್ಮಿ ಬೇಡ. ಅಲ್ಲಿ ಓದ್ತಾ ಕೂತ್ರೆ ಊಟ ಮಾಡಿದೆ ಯಾವಾಗ, ಯಾವ ಪಿರಿಯಡಲ್ಲಿ, ಯಾವ ತರಗತಿಯಲ್ಲಿ, ಯಾವ ಹೊತ್ತಿನಲ್ಲಿ ಯಾವ ಲಕ್ಷ್ಮಿ. ಅದರಿಂದ ಟೋಟಲ್ ಎಲ್ಲ ಲಕ್ಷ್ಮಿಗೆ ಪ್ರಕೃತ್ಯೈ ನಮಃ ಒಂದೇ ಶಬ್ದ. ಇನ್ನೊಂದು ಅವಳನ್ನು ಪೂರ್ಣವಾಗಿ ತಂದಿಟ್ಟು ಕೆಲಸ ಮಾಡಿಸುವ ನಾರಾಯಣ, ಅವನನ್ನು ಪುರುಷಾಯ ನಮಃ. ಸಹಸ್ರಶೀರ್ಷ ಪುರುಷ. ಎಲ್ಲರ ತಲೆ ಒಳಗೆ, ಎಲ್ಲರ ಕೈ ಒಳಗೆ, ಎಲ್ಲರ ಕಾಲೊಳಗೂ, ಎಲ್ಲ ಇಂದ್ರಿಯಗಳಿಗೂ ಎಲ್ಲ ಕಡೆಯೂ ತುಂಬಿದವ ದೇವರೊಬ್ಬ. ಮುಗಿದಾಯ್ತು. ಅವ್ರು ಹೇಳಿಕೊಟ್ಟ ರೀತಿ ಅದ್ಭುತವಾಗಿದೆ. ಒಂದು ಸಣ್ಣ ಗೆರೆಯಲ್ಲಿ ಕಲಿಯುವುದು ಹೇಗೆ, ಕಲಿಕೆಯನ್ನು ಕಲಿತೇನಾಗುತ್ತೆ, ಒಂದಷ್ಟು ಮುದ್ದೆ ಕೊಟ್ಟಿದ್ದಾರೆ. ಇದು ನಮ್ಮ ತಂತ್ರ. ತಂತ್ರ ಅಂದರೆ ಪ್ರಾಕ್ಟಿಕಲ್ ಹೇಗೆ ಮಾಡಿದರೆ ಏನಾಗ್ತದೆ ಎನ್ನುವುದು ಹೇಳೋ ಬಗೆ ವಿಜ್ಞಾನ. ತಂತ್ರಸಾರ ಸಂಗ್ರಹದ ಗೆರೆ ಇದು. ಟೆಸ್ಟಲ್ಲಿ ಸಹ ಎಲ್ಲೆಲ್ಲಿದ್ದಲ್ಲ ಅವ್ರು ಕೊಟ್ಟದ್ರಲ್ಲಿ ಅದು ಹೇಳ್ತಾರೆ. ಹೀಗೆ ಇದೆ ನೋಡು, ಇದು ನಾನು ಅಬ್ರಿಜ್ ಮಾಡಿ ಕೊಟ್ಟ ಸಣ್ಣದಾದ ಕ್ಯಾಪ್ಸುಲ್ ನಿನಗೆ ಕೊಟ್ಟಿದ್ದೇನೆ, ಇಷ್ಟು ಮಾಡಿ ಸಾಕು ಅಂತ. ನಾವಿದ್ದೇವೆ. ನಮ್ಮ ಪಕ್ಕ ಅಕ್ಕ ಎಲ್ಲ ಯಾರಿದ್ದಾರೆ ಹೇಳಿ? ನಾವೇ. ನಾನು ಹೇಳಿ ಆಯ್ತಲ್ಲ ನಾವು ಅಂತ. ನಾವು ಅಂದರೆ ನಾವೇ. ನಾವಲ್ಲದವರು ಯಾರು? ನಾನು ಹೇಳಿಯ? ಮರಗಳು ನಾವಲ್ಲಲ್ಲ. ಅದನ್ನ ಮರಗಿಡಗಳು ಅದೆಲ್ಲ ಉಂಟಲ್ಲ, ಅದೆಲ್ಲ ನಾವಲ್ಲ. ಮತ್ತು ಪ್ರಾಣಿಗಳು, ಕ್ರಿಮಿಕೀಟಗಳು, ಅದು ನಾವಲ್ಲ ಅಲ್ವಾ? ಇದು ಎರಡು ಗುಂಪು ಆಚೆ ಈಚೆ ಉಂಟು. ಮರಮಟ್ಟುಗಳು ಮಾತಾಡುವುದಿಲ್ಲ, ಸದ್ದು ಮಾಡುವುದಿಲ್ಲ, ನಡೆದಾಡುವುದಿಲ್ಲ. ಪ್ರಾಣಿ ಕ್ರಿಮಿಕೀಟಗಳೆಲ್ಲ ಸದ್ದು ಮಾಡ್ತವೆ, ಮಾತಾಡೋದಿಲ್ಲ ಅಂದರೆ ಸದ್ದು ಮಾಡ್ತವೆ, ನಡೆದಾಡ್ತವೆ. ಹಾಂ, ಇದು 3 ಜಾತಿ ಆಯ್ತು ಈಗ ನಾವು ನೋಡಲಿಕ್ಕೆ. ಇಡೀ ಪ್ರಕೃತಿಯಲ್ಲಿ ಜೀವಜಾತಗಳು ಅಂದರೆ 3 ಬಗೆ. ಒಂದು ನಾವು, ನಮಗಿಂತ ಮುಂಚೆ ಬಂದವರು ಪ್ರಾಣಿಗಳು, ಕ್ರಿಮಿಕೀಟಗಳು ಎಲ್ಲ. ಅದಕ್ಕಿಂತ ಮುಂಚೆ ಬಂದದ್ದು ಮರಮಟ್ಟಗಳು, ಗಿಡಗಳು. ಮೊದಲು ದೇವರು ಮರಗಿಡಗಳನ್ನೆಲ್ಲ ನೆಟ್ಟ, ಆನಂತರ ಅದರಲ್ಲೆಲ್ಲ ಕಾಡು ಪ್ರಾಣಿಗಳನ್ನೆಲ್ಲ ಬಿಟ್ಟ. ಕಾಡು, ನಾಡು, ಕ್ರಿಮಿ, ಕೀಟ ಎಲ್ಲ ಬಿಟ್ಟ. ಅದನ್ನು ಅವುಗಳೆಲ್ಲ ಇರುವುದು ಎಲ್ಲಿ ಕೇಳಿದರೆ ಮರ, ಕಾಡು, ವನ ಇದರಲ್ಲೇ ಇರುವುದು, ಉರಿ ಬರುವುದಿಲ್ಲ. ಆನಂತರ ಮನುಷ್ಯರನ್ನು ತಂದುಬಿಟ್ಟ. ಅವ ಸ್ವಲ್ಪ ಕಾಡನ್ನು ಬೋಳಿಸಿದ, ಕಮ್ಮಿ ಮಾಡಿದ, ಸ್ವಲ್ಪ ನಾಡು ಊರು ಅಂತ ಮಾಡಿಕೊಂಡ, ಕೂತ ಪ್ರಾಣಿಗಳನ್ನೆಲ್ಲ ಓಡಿಸಿದ. ಅದನ್ನು ಮೊದಲು ತಿನ್ನಲಿಕ್ಕೆ ನಮಗೆ ದೇವರು ಮರ ಕೊಟ್ಟಿದ್ದಾರೆ. ಮರದಲ್ಲಿ ಹಣ್ಣಿದೆ, ಕಾಯಿದೆ, ಪುಷ್ಪ ಇದೆ, ಎಲೆ ಇದೆ, ಬೇರಿದೆ, ಎಲ್ಲ ತಿಂತೇವೆ ನಾವು. ಕೆಲವೊಮ್ಮೆ ಬೇರುಗಳ ಕಷಾಯ ಮಾಡ್ತೇವೆ, ಕೆಲವು ಹಣ್ಣುಗಳನ್ನು ತಿಂತೇವೆ, ಕೆಲವು ಕಾಯಿ ಬೀಜಗಳನ್ನು ತಿಂತೇವೆ, ಕೆಲವು ಎಲೆಗಳನ್ನು ತಿಂತೇವೆ. ಪ್ರಾಣಿಗಳು ಹಾಗೆ ಎಲೆ ತಿಂತಾವೆ, ಹಣ್ಣು ತಿಂತಾವೆ, ಹೂ ತಿಂತಾವೆ. ಹೀಗೆಲ್ಲ ಮೊದಲು ಊಟ ತಂದಿಟ್ಟ, ಮತ್ತೆ ಪ್ರಾಣಿಗಳನ್ನು, ಮನುಷ್ಯರನ್ನು ತಂದಿಟ್ಟ. ಈಗ ಯೋಚನೆ ಮಾಡುವ, ಮರಗಿಡಗಳೆಲ್ಲ ಬೆಳೀತಾವಲ್ಲ, ಸಣ್ಣದಿದ್ದು ದೊಡ್ಡದಾಗ್ತದಲ್ಲ. ಹೇಗೆ ದೊಡ್ಡದಾಗ್ತದೆ? ಎಳೆಯುವುದ ಮೇಲೆ ಅವುಗಳನ್ನು? ಎಳೆಯುವುದರಿಂದ ದೊಡ್ಡದಾಗೋದಿಲ್ಲ. ಮತ್ತೇನು ಮಾಡೋದು? ಅವುಗಳನ್ನು ನೀರು ಹಾಕಬೇಕು ಅಲ್ವಾ? ಮೇಲಿಂದ ಪುಸ್ಸ ನೀರು ಹಾಕಿ ಬಿಡುವ, ಮೇಲೆ ಬರಲಿ. ಅದು ನೋವಾಗ್ತದೆ, ಬೀಳುದು. ನೀರು ಹಾಕೋದು ಎಲ್ಲಿಗೆ? ಬುಡಕ್ಕೆ ನೀರು ಹಾಕೋದು, ಮಣ್ಣು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ. ಅದು ಮೇಲೆ ಮೇಲೆ ಹೋಗಿ ಹೋಗಿ ಬೆಳೆದು ಅಲ್ಲಿ ಮಾವಿನ ಹಣ್ಣು ಆಗ್ತದೆ, ತೆಂಗಿನಕಾಯಿ ಆಗ್ತದೆ. ಅದು ಊಟ ಮಾಡಿದ್ದೆಲ್ಲಿ? ಬೇರಿನಲ್ಲಿ ನೀರು ಕುಡ್ದದ್ದು, ಮಣ್ಣು ತಿಂದದ್ದು, ಗೊಬ್ಬರ ತಿಂದದ್ದು, ಮೇಲಕ್ಕೆ ಹಣ್ಣಾಯಿತು. ಪ್ರಾಣಿಗಳು ನೋಡಿ ತಿನ್ನೋದೆಲ್ಲಿ? ಬಾಯಲ್ಲಿ ಅಲ್ವಾ? ಬಾಲ ಬೆಳಿಬೇಕಾದ್ರೆ ಬಾಲದಲ್ಲಿ ತಿನ್ನೋದಿಲ್ಲ, ಬಾಯಲ್ಲೇ ತಿಂದದ್ದು ಬಾಲದವರೆಗೂ ಹೋಗ್ತದೆ.
ಅವು ಬೆಳೆಯೋದು ಹೇಗೆ ಕೇಳಿದರೆ ಅಡ್ಡಕ್ಕೆ. ಈಗ ಒಂದು ಬೆಕ್ಕಿನ ಮರಿ ಇದ್ದರೆ ಇಷ್ಟು ಸಣ್ಣದಿರ್ತದೆ, ದೊಡ್ಡದಾಯಿತು ಹೇಳಿದರೆ ಇಷ್ಟಾಯಿತು, ಇಷ್ಟಾಯಿತು. ನಾಯಿ ಮರಿ ಸಣ್ಣದಿರ್ತದೆ, ದೊಡ್ಡದಾಯಿತು ಅಂದರೆ 1 ಅಡಿ ಆಯಿತು. ಹುಲಿ ಮರಿ ಸಣ್ಣದಿರ್ತದೆ, ದೊಡ್ಡದೊಂದು 6 ಅಡಿ ಆಗ್ತದೆ. ಅದನ್ನು ಅವುಗಳು ಅಡ್ಡಕ್ಕೆ ದೊಡ್ಡದಾಗ್ತದೆ, ಮರಗಳು ಮೇಲಕ್ಕೆ ದೊಡ್ಡದಾಗ್ತವೆ, ಬಾಯಲ್ಲಿ ತಿಂತದೆ, ಬಾಲದವರೆಗೆ ಹೋಗ್ತದೆ, ಬುಡದಲ್ಲಿ ತಗೊಳ್ತದೆ ನೀರು ಗೊಬ್ಬರ, ಮೇಲಕ್ಕೆ ಹೋಗ್ತದೆ. ನೋಡಿ, ಮರದಲ್ಲಿ ಕೆಳಗಿಂದ ಮೇಲಕ್ಕೆ, ಪ್ರಾಣಿಯಲ್ಲಿ ಅಡ್ಡಕ್ಕೆ. ನಾವು ತಿನ್ನೋದೆಲ್ಲಿ? ಬಾಯಲ್ಲಿ. ಹೋಗುದು ಎಲ್ಲಿಗೆ? ಮೇಲಕ್ಕ ಇಲ್ಲ ಕೆಳಕ್ಕೆ. ಅಯ್ಯೋ, ನೋಡಿ ಅವುಗಳ ಪ್ರೋಗ್ರೆಸ್ ಮೇಲಕ್ಕಾಯ್ತು. ಯಾಕೆ ಕೇಳಿದರೆ ದರ್ ಫೀಡಿಂಗ್ಸ್ ಸ್ಟ್ರಕ್ಚರ್, ಅವುಗಳು ತಗೊಳ್ಳುವುದು ಬೇರಿನಿಂದ, ಬುಡದಿಂದ ಮೇಲಕ್ಕೆ ಹೋಯಿತು. ಪ್ರಾಣಿಗಳು ತಿಂದದ್ದು ಬಾಯಿಯಿಂದ ಬಾಲಕ್ಕೆ ಅಡ್ಡಕ್ಕೆ ಹೋಯಿತು. ನಾವು ತಿನ್ನುವುದು ಮೇಲಕ್ಕಾಗಿ ಕೆಳಕ್ಕೆ ಹೋಯಿತು. ಆದ್ದರಿಂದ ನಾವು ಬೆಳೀತಾ ಇಲ್ಲ, ಕೆಳಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನಾವು ಬೆಳಿಬೇಕು. ಏನು ಬೆಳಿಬೇಕು? ಮಂಡೆ ಬೆಳಿಬೇಕಲ್ವ, ತಲೆ ಬೆಳಿಬೇಕು. ಈಗ ತಿನ್ನುವುದರಿಂದ ಹೊಟ್ಟೆ ಬೆಳೀತದೆ, ಪ್ರಯೋಜನ ಆಗಲಿಲ್ಲ. ಜಾಸ್ತಿ ತಿಂದಾದರೆ ಹೊಟ್ಟೆ ಬೆಳೆದರೆ ನಾವೇ ಬಗ್ಲಿಕ್ಕೆ ಕಷ್ಟ ಆಗ್ತದೆ. ಅವ್ರು ಹೇಳ್ತಾರೆ, ಯಾವಾಗ ನಿಮ್ಮ ಸರ್ತ ನಿಂತಾಗ ಮಂಡೆ ಅಲ್ಲಾಡಿಸ್ಲಿಕ್ಕಿಲ್ಲ, ಸ್ವಲ್ಪ ಬೇಕಾದರೆ ಡೌನ್ ಮಾಡಲಿಕ್ಕೆ, ಹೆಡ್ ಡೌನ್ ಮಾಡಿದಾಗ ಕಣ್ಣು ಕೆಳಗೆ ಹೋಗ್ತದೆ. ನಿಮ್ಮ ಕಣ್ಣು ಕೆಳಗೆ ಹೋದಾಗ ನಿಮಗೆ ಹೆಬ್ಬೆರಳ ತುದಿ ಕಾಣ್ರೆ ನೀವು ಸ್ವಲ್ಪ ಸರಿ ಇದ್ದೀರಿ ಅಂತ ಅರ್ಥ. ಹೆಚ್ಚಿನವರಿಗೆ ಕಾಣೋದಿಲ್ಲ ಹೆಬ್ಬೆರಳ ಬೆರಳು, ಅವ್ರಿಗೆ ಹುಡುಕಬೇಕಾಗ್ತದೆ ಎಲ್ಲಿ ಉಂಟು ಅಂತ. ಯಾಕೆಂದರೆ ಹೊಟ್ಟೆ ಅಡ್ಡ ಬರ್ತದೆ. ಅದಕ್ಕೆ ನಾನು ಹೇಳಿದೆ, ಕುತ್ತಿಗೆ ಬೆನ್ನೆಲ್ಲ ಬಗ್ಗಿಸದೆ ನೇರ ಕೂತಾಗ ಯಾರಿಗೆ ಕುತ್ತಿಗೆ ಅಲ್ಲಾಡಿಸಿ ಕಣ್ಣು ಕೆಳಗಾಗಿ ಹೆಬ್ಬೆರಳು ಕಂಡ್ರೆ ಅವ ಸರಿ ಇದ್ದಾನೆ ಅಂತ ಅರ್ಥ. ಅದರಿಂದ ಬೆಳಿಬೇಕಾದ್ದು ತಲೆ. ಅದಕ್ಕೆ ದೇವರು ಏನು ಮಾಡಿದ? ಬಾಯಿ ಕೊಟ್ಟ. ತಿನ್ನಲಿಕ್ಕೆ ಮಾತ್ರ ಅಲ್ಲ, ಮಾತಾಡಲಿಕ್ಕೆ, ಓದಲಿಕ್ಕೆ, ಕಲೀಲಿಕ್ಕೆ, ಹೇಳಲಿಕ್ಕೆ, ಗೊತ್ತಿಲ್ಲದವ್ರಿಗೆ ಹೇಳಿಕೊಡ್ಲಿಕ್ಕೆ. ಇವುಗಳು ಮರಗಳಲ್ಲಿ ಇಲ್ಲ. ಶಾಲೆಗೆ ಮರಗಳು ಬರ್ತಾರಾ? ಇಲ್ಲ. ಪ್ಲೀಸ್ ಕಮ್ಮಿ ಹೇಳಿದರೆ ಇಲ್ಲ. ಒಳಗೆ ಕೂಡಿ ಹಾಕಿದರೆ ಕೋಣೆಯಲ್ಲಿ ಮರಗಳು ಹೊರಗೆ ಹೋಗ್ತಾವೆ, ಎಲ್ಲಿ ಉಂಟು ಜಾಗ ಅಂತ ನೋಡ್ತಾ. ಅವುಗಳಿಗೆ ಬೆಳಕು ಬೇಕು, ಹೊರಗೆ ಬೇಕು. ಪ್ರಾಣಿಗಳಿಗೆ ಕ್ಲಾಸ್ ಇಲ್ಲ. ಸ್ವಲ್ಪ ಚಾಟಿಯಲ್ಲಿ ಅಲ್ಲಾಡಿಸಿ ಹೇಳಿಕೊಡ್ತಾರೆ ಕೆಲವೊಮ್ಮೆ, ಲಾಗ ಹಾಕಲಿಕ್ಕೆಲ್ಲ ಪ್ರಯೋಜನ ಇಲ್ಲ. ಅದು ಆಚೆ ಹೋದ ನಂತರ ಮಾಡೋದಿಲ್ಲ. ಅವ ಚಾಟಿಯಲ್ಲಿ ಮಂಗನಿಗೆ ಹೊಡೆದು ಲಾಗ ಹಾಕು ಹೇಳಿದರೆ ಹಾಕುವುದಿಲ್ಲ. ಅದು ಮತ್ತೆ ಇವ ಹಾಕಿ ತೋರಿಸ್ತಾನೆ, ಹೀಗೆ ಲಾಗ ಹಾಕುವುದು, ಮಂಡೆ ಕೆಳಗೆ ಮಾಡಿ ಕುಂಡೆ ಮೇಲೆ ಮಾಡುವುದು ಅಂತ. ಅದು ಶುರು ಮಾಡ್ತದೆ. ಮತ್ತೆ ಇವ ಮಾಡಿದ ಮಂಡೆ ಸಮ ಇಲ್ಲ ಇವನಿಗೆ ಹೇಳಿ ಚಂದ ಮಾಡಿ ತೋರಿಸೋದು, ನೋಡಿ ಈಗಲ್ವಾ ಅಂತ. ಅವನಿಗೆ ಬರುವುದಿಲ್ಲ ಅದು. ಈಗ ಮನುಷ್ಯ ಮಂಗನನ್ನು ಕುಣಿಸಿದ್ದಲ್ಲ, ಮಂಗ ಮನುಷ್ಯನನ್ನು ಕುಣಿಸಿದ್ದು. ಅವ ಮನೆಯಲ್ಲಿ 10 ಸರ್ತಿ ಬಲ್ಟಿ ಹಾಕಿ ಬಂದಿದ್ದಾನೆ, ದಾರಿಯಲ್ಲಿ 1 ಸರ್ತಿ ತೋರಿಸ್ತಾನೆ ಮಂಗ ಮಾಡಿ. ಆದ್ದರಿಂದ ಅವುಗಳಿಗೆ ಪಾಠ ಇಲ್ಲ. ಪ್ರಾಣಿಗಳು ಕಲಿಯುವುದಿಲ್ಲ, ಅವುಗಳಿಗೆ ಕಲೀಲಿಕ್ಕೆ ಮಾತಾಡುವುದಿಲ್ಲ. ಏನು ಕಲಿತೆ ಕೇಳಿದರೆ ಅದು ಹೇಳುವುದಿಲ್ಲ. ಆದ್ದರಿಂದ ಮನುಷ್ಯನಿಗೆ ದೇವರು ಮಾತ್ರವೇ ಕಲಿಯುವ ಬುದ್ಧಿಶಕ್ತಿ, ತಲೆ, ಬಾಯಿಯ ಇನ್ನೊಂದು ಉಪಯೋಗ ಎಲ್ಲ ಕೊಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ಊಟ ಮಾಡುವುದು ಹೋಯಿತು, ಇಲ್ಲಿ ಊಟ ಮಾಡುವುದು ಒಂದು ಇಟ್ಟು. ಈಗ ಕಿವಿಯಲ್ಲಿ ಕೇಳಿಕೊಂಡ್ರೆ ಎಲ್ಲಿ ಹೋಗ್ತದೆ? ಈಗ ಮೇಲಕ್ಕೆ ಹೋಗ್ತದೆ. ಈಗ ಪ್ರೋಗ್ರೆಸ್ ಆಯಿತು. ಬಾಯಿಯಲ್ಲಿ ಹಾಕಿದರೆ ಕೆಳಗೆ ಹೋಗ್ತದೆ, ಕಿವಿಯಲ್ಲಿ ಹಾಕಿದರೆ ಮೇಲೆ ಹೋಗ್ತದೆ. ಇಷ್ಟೊಂದು ಗೊತ್ತಾದರೆ 3/4 ವಾಶಿ ಗೊತ್ತಾದಾಗೆ ಆಯ್ತು. ಈಗ ನಮಗೆ ನಾವು ಬಂದದ್ದು ಯಾಕೆ ಕೇಳಿದರೆ ಬೆಳಿಲಿಕ್ಕೆ ಅಲ್ವಾ? ಪ್ರೋಗ್ರೆಸ್ ಈಸ್ ದ ನೇಚರ್. ಸಹಜವಾದ ಕ್ರಿಯೆ ಏನು ಕಂಡ್ರೆ ಬೆಳವಣಿಗೆ ಎನ್ನುವುದು. ನೀವು ಹಲಸಿನ ಹಣ್ಣನ್ನು ಡಂಪ್ ಮಾಡಿಬೇಕಾದ್ರೆ ಅಲ್ಲೇ ಕೊಳತೋದ್ರು ಅದರ ಬೀಜ ಮೆಲ್ಲಕ್ಕೆ ಚುಗಿರ್ತದೆ. ಜಾಕ್ ಫ್ರೂಟ್, ಕುಜ್ಜೆ, ಅದರದ್ದು ಒಳಗೆ ಬೀಜದಲ್ಲಿ ಗಿಡ ಆಗೋದಿಲ್ವಾ? ಹೊರಗೆ ಬರೋದಿಲ್ಲ ಬೋಳೆಯ ಮರಿಗಳು. ಅಂದರೆ ನ್ಯಾಚುರಲಿ ಏನು ಕೇಳಿದರೆ, ಪ್ರಕೃತಿ ಏನು ಕೇಳಿದರೆ ಬೆಳೆಯುವುದು, ವಿಕಾಸಗೊಳ್ಳುವುದು. ಪೂರ್ಣ ವಿಕಾಸ ಅಂದರೆ ಮತ್ತೆ ಕೊಳೆಯುವುದು, ಸಾಯುವುದು, ಹಾಳಾಗುವುದು. ಅದರಿಂದ ಮನುಷ್ಯ ಬೆಳಿಬೇಕು. ಮೈ ಬೆಳೆಯುವುದಲ್ಲ, ಮನಸ್ಸು ಬೆಳೆಯುವುದು, ಮಾತು ಬೆಳೆಸುವುದು. ಹಾಗಾಗಿ ನಾವು ಕಲಿಬೇಕಾದ್ದು ಕಿವಿಯಲ್ಲಿ ಮುಖ್ಯ. ಅದು ಬದುಕಬೇಕಾದ್ರೆ ಬಾಯಲ್ಲಿ ತಿನ್ನಬೇಕು. ಉಪವಾಸ ಕೂತ್ರೆ ಮಾತು ಬರುವುದಿಲ್ಲ, ತಿನ್ನದೆ ಕೂತ್ರೆ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಕೆಲವೊಮ್ಮೆ ಬೆಳಿಗ್ಗೆ ಕ್ಲಾಸ್ ಮಾಡಲಿಕ್ಕೆ ಹೋದದ್ದುಂಟು. ಎಲ್ಲರೂ ಮಂಡೆ ಕೆಳಗಿಡ್ತಿದ್ರು. ನಾನು 10 ವರ್ಷ ಕ್ಲಾಸ್ ಮಾಡ್ತಿದ್ದೆ ಶಾಲೆಯಲ್ಲಿ. ಅದರದ್ದು ಇದು ಉಪಸಂಹಾರ ಇದ್ದಾಗೆ ಮಂಗಳ ಕಾರ್ಯಕ್ರಮ. B.Ed ಮಾಡಿದ ತಕ್ಷಣ ಕ್ಲಾಸ್ ಮಾಡುವ ಮೊದಲು ಕಲಿಯುವಾಗ ಒಂದು ಉಮೇದಿತ್ತು, ನಾನು ಕಲಿಸಬೇಕು, ಟೀಚರ್ ಆಗಬೇಕು ಅಂತ. ಆಯಿತು ಅಂತೇಳಿ ನಾನು ಕಲಿತು ಬಂದು ಟೀಚರ್ ಆದೆ. ಮತ್ತೆ ಬೇಡ ಕಂಡಿತ್ತು, ಸಾಕು ಕಂಡಿತ್ತು. ಆಗ ಹೋಗುವಾಗ ಕ್ಲಾಸ್ ನೋಡಿದ್ದೇನೆ ಎಲ್ಲ
ಬೆಳಿಗ್ಗೆ ಹೋದರೆ ನನಗೆ ಬೆಳಿಗ್ಗೆ ಕ್ಲಾಸ್ ಕೊಡ್ತಿದ್ರು, ಫಸ್ಟ್ ಕ್ಲಾಸ್ ನಂದೆ ಯಾವಾಗ ಇವತ್ತಿನ ಹಾಗೆ. ಕೊನೆಗೆಲ್ಲ ಮಂಡೆ ಕೆಳಗೆ ಆಗ್ತಿದ್ರು. ಏನು ಕೇಳಿದೆ, ಹಸಿವೆ ಆಗ್ತದಲ್ಲ, ಓ ಹೌದಲ್ಲ ಅಂತ ಯೋಚನೆ ಬಂತು ನನಗೆ. ಪಾಪ ಊಟ ಆದ ನಂತರ ಕ್ಲಾಸ್ ಮಾಡ್ತೇನೆ ಅಂತ ಊಟ ಆದ ನಂತರ ಎಲ್ಲರನ್ನು ಬರಲಿಕ್ಕೆ ಕೇಳಿದೆ, ಮತ್ತೆ ಕ್ಲಾಸ್ ಮಾಡಿದೆ. ನನಗೆ ಬಲಿಮಾರಲ್ಲಿ ಊಟ ಆದ ನಂತರ ಕ್ಲಾಸ್ ನಂದೆ, ಅಲ್ಲಿ ಸಾಮಾನು ಕೊಟ್ಬಿಟ್ಟಿದ್ದಾರೆ. ನಾನೇ ಕೇಳಿಕೊಂಡಿದ್ದಾನೆ ಆಯಿತು ಅಂತೇಳಿ. ನಾನು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡ್ತೇನೆ, ನಾನು ಮಾಡ್ತೇನೆ ಅಂದೆ. ಅದು ಅವ್ರು ಹೇಳಿದ್ರು ನನ್ನ ಹತ್ರ ಒಂದು ಸತಿ ಕಂಪ್ಲೇಂಟ್ ವಿದ್ಯಾಧೀಶರು, ಮಕ್ಕಳೆಲ್ಲ ಊಟ ಆದ ತಕ್ಷಣ 1 ಗಂಟೆ ರೆಸ್ಟ್ ಕಳ್ಕೊಳ್ತಾರೆ. ಯಾಕೆ ಹೇಳಿದೆ, ಎಷ್ಟು 4 ಗಂಟೆ ಹೇಳಿದೆ. ಹಗಲು ನಿದ್ದೆ ಮಾಡಬಾರ್ದು ಅಂತಿರೋದು. ಹಗಲು ನಿದ್ದೆ ಮಾಡಿದರೆ ಮಂಡೆ ಹಾಳಾಗ್ತದೆ ಅಂತಿರೋದು, ತಲೆ ಕೆಳಗೆ ಆಗಲಿಕ್ಕಿಲ್ಲ. ಯಾಕೆ ಮತ್ತೆ ಹೇಳ್ತೇನೆ, ನೆನಪಿಟ್ಟುಕೊಂಡು ಕೇಳಿ ಹೇಳ್ತೇನೆ. ಹಾಗಾಗಿ ಕ್ಲಾಸ್ ಊಟ ಆದ ನಂತರ ನಂದು ಒಂದೇ ಸರಿ ಅಂದರು. ಎಲ್ಲ ಕಂಬೈನ್ ಕ್ಲಾಸ್ ನಂದು ಯಾವತ್ತಲ್ಲಿ. ಊಟ ಆದ ತಕ್ಷಣ ನಾನು 1-1.5 ಗಂಟೆ ಕ್ಲಾಸ್ ಮಾಡ್ತಿದ್ದೆ. ಯಾರು ತಲೆ ಕೆಳಗೆ ಹಾಕಲಿಲ್ಲ. ಮತ್ತೆ ಹೇಳಿದೆ, ಊಟ ಆದ ತಕ್ಷಣ ಅವ್ರು ಹೇಳಿದರು ಎಲ್ಲರೂ ಮಂಡೆ ಕೆಳಗೆ ಹಾಕ್ತಾರೆ, ಯಾಕೆಂದರೆ ನಿದ್ದೆ ಬರ್ತದೆ ಅಂತ. ಹೊಟ್ಟೆ ತುಂಬಿದೆ ನೋಡಿ, ಬೆಳಿಗ್ಗೆ ಮಂಡೆ ಈಚೆ ಕೆಳಗೆ ಬಂದಿತ್ತು ಹೊಟ್ಟೆ ಖಾಲಿಯಿಂದ. ಊಟ ಆದ ನಂತರ ಮಂಡೆ ಈಚೆ ಕೆಳಗೆ ಬರ್ತದೆ, ಹೊಟ್ಟೆ ದೊಡ್ಡದಾಯ್ತಲ್ಲ ಅಂತ. ಆದರೆ ನಾವೇನು ಮಾಡಬೇಕು, ಅರ್ಧ ಊಟ ಮಾಡಬೇಕು ಇಷ್ಟೇ. ಖಾಲಿ ಇದ್ದರೂ ಮಂಡೆಲ್ಲ ಆಡ್ತದೆ, ಜಾಸ್ತಿ ಆದರೂ ಮಂಡೆಲ್ಲ ಆಡ್ತದೆ. ಅರ್ಧ ಊಟ. ತುಳುವಲ್ಲಿ ಮಾತ್ರ ಅದಕ್ಕೆ ಶಬ್ದ ಉಂಟು, ಬಂಜಾರ ಅನ್ನಾಗಿ ಹೇಳೋದು. ಬಂಜಾರ ಅಂದರೆ ಅರೆ ಬಂಜಿ ಅಂತ. ಅರೆ ಬಂಜಿ ಅರ್ಧ ಅಶನ, ಮತ್ತು ಕಾಲು ನೀರಿಗೆ ಅಂತ, ಮತ್ತು ಮುಕ್ಕಾಲು ಪೂರ ಅದಕ್ಕೆ ಗಾಳಿ ಅಂತ ಅರ್ಥ. ಗಾಳಿ ಆಡಲಿಕ್ಕೆ ಬಿಡಬೇಕು. ಮೂಗಿನವರೆಗೆ ತಿಂದರೆ ಗಾಳಿ ಬರ್ತದೆ. ನೀವೇ ಯೋಚನೆ, ಮೂಗಿನಲ್ಲಿ ಗಾಳಿ ಹೋಗೋದ್ರಿಂದ ಅವು ಮೂಗಿ ಊಟ ತಿಂದ ಹೇಳ್ತಾರೆ ಕೆಲವು. ಮೂಗಿನವರೆಗೆ ತಿಂದರೆ ಮತ್ತೆ ಗಾಳಿ ಹೋಗುದು ಇಲ್ಲಿಗೆ. ಆದ್ದರಿಂದ ಮೂಗಿನವರೆಗೆ ಬಿಡು, ಬಾಯಿವರೆಗೂ ತಿನ್ನಲಿಕ್ಕಿಲ್ಲ. ಕಂಠಪೂರ್ತಿ ಹೇಳ್ತಾರೆ, ಕಂಠಪೂರ್ತಿ ಕುಡಿದಿದ್ದಾನೆ ಅಂತ. ಕಂಠಪೂರ್ತಿ ಕುಡಿದ್ರೆ ಮತ್ತೆ ಕಿವಿಯಲ್ಲಿ ಬರ್ತದೆ ಹೊರಗೆ ಕುಡ್ದದ್ದು ಅಲ್ಲಾಡುವಾಗ. ಆದ್ದರಿಂದ ಕುತ್ತಿಗೆ ಪೂರ್ತಿ ಇಲ್ಲ, ಹೊಟ್ಟೆವರೆಗೆ ತಿನ್ನಲಿಕ್ಕೆ, ಹಾರ್ಟಿನವರೆಗೆ ನೀರಿಗೆ, ಮತ್ತು ಗಾಳಿ ಅಲ್ಲಿಂದ ಪಂಪಿಂಗ್. ಹಾಗೆ ಬಹಳ ಚಂದವಾಗಿ ಕಲಿಯುವ ಕೆಲಸಕ್ಕೆ ಇವತ್ತು ಆರಂಭ ಮಾಡಲಿಕ್ಕೆ ಶ್ರೀಪಾದರಾಜ್ಞೆ ನಾನೊಂದು ಸ್ವಲ್ಪ ಡೆಮೋನ್ಸ್ಟ್ರೇಷನ್ ಕ್ಲೇಸ್ ಮಾಡುತ್ತೇನೆ. ಅಂದರೆ ಪ್ರಾಯೋಗಿಕವಾದ ಕೆಲವು ಅಂಶಗಳು ಅಂತ. ಹೇಗೆ ಅಂತ ಹೇಳಲಿಕ್ಕೆ, ಯಾಕೆಂದ್ರೆ ನಿಮಗೊಂದು ತಲೆಯಲ್ಲಿ ಇಷ್ಟೆಲ್ಲ ಹಾಕಿಕೊಂಡು ಹೋಗ್ಬೇಕು ಮಾರ್ರೆ, ಮೊದಲೇ ಚಂದ ಇಲ್ಲ, ಮಂಡೆಯಲ್ಲಿ ಇನ್ನು ಹಾಳಾಗ್ತದೆ, ಒಳಗೆಲ್ಲ ತುಂಬಿಸ್ತಾರೆ, ನಾವು ಆರಾಮ ಇದ್ದೆವು ಅಂತ ಯೋಚನೆ ಮಾಡಬೇಡಿ ಹೇಳುತ್ತೇನೆ. ಅದು ಒಂದು ಕತೆ ಇತ್ತು. ಒಬ್ಬ ಆರಾಮವಾಗಿ ಜಾಲಲ್ಲಿ ಕೂತಿದ್ದ ಅಂಗಳದಲ್ಲಿ. ನಾನು ಹೋಗಿ ಕೇಳಿದ್ದೆ ಅವನ ಹತ್ರ, ಎಂಥದ್ದು ಮಾರ್ರೆ ಶಾಲೆಗೆ ಹೋಗಲಿಲ್ವಾ? ಯಾರಿಗೆ ಬೇಕು ಶಾಲೆ ಅಂದ. ಅಲ್ಲ ನೀನು ಕಲಿತು ದೊಡ್ಡವನಾಗೋದು ಬೇಡವಾ? ಹಾಗೆ ಎಂತ ಮಾಡೋದು, ದುಡ್ಡು ಮಾಡೋದು, ಕಾರ್ ಗಮ್ಮತ್ತಲ್ಲಿ ತಿರುಗುದು, ದೊಡ್ಡ ಮನೆ ಕಟ್ಟುದು ಹೇಳಿದೆ. ಮತ್ತೆ ಎಂತ ಮಾಡೋದು ಕೇಳಿದ. ಮತ್ತೆ ರಿಟೈರ್ಡ್ ಆಗ್ತದೆ, ಕೆಲಸ ಇಲ್ಲಲ್ಲ, ಮತ್ತೆ ಒಂದು ಸೋಫಾದಲ್ಲಿ ಕೂತ್ಕೊಂಡು ಈಗೆಲ್ಲ ಆಡ್ತದೆ, ಅಂಗಳದಲ್ಲಿ ಕೂತು ನಕ್ಷತ್ರ ಎಷ್ಟು ಲೆಕ್ಕ ಹಾಕೋದಂದೆ, ಅದೇ ಮಾಡ್ತಾ ಇದ್ದೇನೆ ಅಂದ ಅವರಿಗೆ. ಆಗ ಕೇಳಿದೆ, ನಿನಗೆ ನಕ್ಷತ್ರ ಲೆಕ್ಕ ಮಾಡಲಿಕ್ಕೆ ಹೇಳಿಕೊಟ್ರೆ ಕೇಳಿದೆ. ಅದು ಬರೋದಿಲ್ಲ, ನಾನು ಒಂದು ಹೇಳ್ತಾ ಇದ್ದೇನೆ, ನನ್ನ ಮಂಡೆ ಸಮ ಉಂಟ ನಿನಗೆ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ, ಯಾವ ನಕ್ಷತ್ರ ಗೊತ್ತಿಲ್ಲ, ಅದು ಹೇಗುಂಟು ಗೊತ್ತಿಲ್ಲ, ಎಷ್ಟು ದೂರ ಉಂಟು ಗೊತ್ತಿಲ್ಲ. ಹೌದಲ್ಲ ಅಂದ. ಮತ್ತೆ ಶಾಲೆ ಹೋಗ್ಬೇಕಕ್ಕೆ. ಆಕಾಶ ನೋಡಿದ್ರೆ ನಕ್ಷತ್ರ ಕಾಣ್ತದೆ, ನಿನ್ನೆ ನೋಡಿದ್ದೆ ನಕ್ಷತ್ರ ಇವತ್ತ. ಅದು ಆಕಾರ ಎಷ್ಟುಂಟು, ಎಷ್ಟು ದೂರ ಉಂಟದು, ಬೆಳಕು ಹೇಗೆ ಬರ್ತದೆ, ಹಗಲಿಗೆ ಯಾಕೆ ಕಾಣುವುದಿಲ್ಲ, ಅವುಗಳ ಮೂಮೆಂಟ್ಸ್ ಏನು, ನಕ್ಷತ್ರಗಳು ಅಡ್ಡಾಗುವುದಿಲ್ಲ ವಿಮಾನ ಹೋಗುವಾಗ, ಆಗುದಿಲ್ಲ ವಿಮಾನ ಹೋಗುವಾಗ. ನಿಮ್ಗೆ ಹೇಗೆ ಗೊತ್ತು ಮಾರ್ಯಾರೆ? ಹಗಲಿಗೆ ವಿಮಾನ ಹೋಗುವಾಗ ನಕ್ಷತ್ರ ಕಾಣ್ತದ, ಮತ್ತೆ ಅಡ್ಡ ಆಗದೈತ ಅಲ್ಲವ? ಸುಮಾರು ಕಷ್ಟ ಉಂಟು. ಕೆಲವೆಲ್ಲ ಪ್ರಶ್ನೆ ಕೇಳಿದ್ರೆ ಗೊತ್ತಿರುವುದಿಲ್ಲ ನಮಗೆ. ವಿಮಾನದಲ್ಲಿ ನಾನು ಹೋಗಿದ್ದೆ, ನನಗೆ ನಕ್ಷತ್ರ ಕಾಣಲಿಲ್ಲ. ಆಗ ಯಾಕೆ ಅವ್ರು ಕಡಿಕೆ ನೋಡ್ಲಿಕ್ಕೆ ಬಿಡ್ಲಿಲ್ಲ, ನನ್ನನ್ನು ಬಾಗಿಲು ಹಾಕಿದ್ದಾರೆ, ಆಚೆ ಕೈ ಹಾಕಿ ನೋಡ್ಲಿಕ್ಕಿಲ್ಲ. ನಾನು ಮಂಡೆ ಲೆಕ್ಕ ಮಾಡೋದು ಬಿಡ್ತಾರ ಅವರು? ಬಿಡುದಿಲ್ಲ. ಬಸ್ಸಲ್ಲಿ ಹೋಗೋದ್ರೆ ಮಂಡೆಯವರು ಹಾಕ್ಲಿಕ್ಕಿಲ್ಲ. ಮತ್ತೆ ಹಾಗಾಗಿ ಇಷ್ಟೆಲ್ಲ ತುಂಬಿಸುವುದು ಹೇಗೇನು ಗಲಾಟೆ ಯೋಚನೆ ಮಾಡಬೇಡಿ. ವ್ಯವಸ್ಥೆ ಹೇಗಿರ್ತದೆ ಅಂತ, ಸಬ್ಜೆಕ್ಟ್ಗಳು ಹೇಗಿರ್ತವೆ, ವಿಷಯಗಳು ಹೇಗಿರ್ತವೆ, ವಿಭಾಗ ಧರ್ಮಗಳು ಹೇಗಿರ್ತವೆ, ಅವೆಲ್ಲ ಬಹಳ ದೊಡ್ಡದಾದ ವಿಷಯಗಳು. ಒಂದು ಸರ್ತಿ ಹೇಳ್ತೇನೆ ನೋಡಿ, ಇದೆಂಥದ್ದು? ಹಾಂ, ಪುಷ್ಪ ಗೊತ್ತಾಯ್ತಲ್ಲ, ಪುಷ್ಪ ಗೊತ್ತಾಯ್ತು, ಕರೆಕ್ಟ್ ಗೊತ್ತಾಯ್ತು ಪುಷ್ಪ ಅಂತ. ಇರಲಿ ಬಿದ್ದರೆ ಬಿಡಲಿ. ಎಷ್ಟು ಉಂಟು ಪುಷ್ಪ ಇದರಲ್ಲಿ? ಒಂದು ಶಬ್ದ ಬಂತು, ಗೊತ್ತಿಲ್ಲ ಅಂತ ಬಂತಲ್ವಾ? ಗೊತ್ತಿಲ್ಲ. ನಾನು ಹೇಳ್ತೇನೆ, ನಂಗೆ ಗೊತ್ತು. ಒಂದು ಬೊಗಸೆ ಉಂಟು, ಅಂಜಲಿ ತುಂಬ ಉಂಟು. ಕರೆಕ್ಟಾ? ಸರಿ ತಾನೆ? ಈಗ ನಾನು ಎಷ್ಟು ಹೇಳಲಿಯಾ ನೋಡಿ. ಒಂದು ಮಾಲೆ, ಇನ್ನೊಂದು ಸಿಂಗಲ್, 2 ಆಯಿತು, ಅದು ಬೀರಲಿ. 3 ಮಾಲೆ, 2 ಮಾಲೆ, 3 ಮಾಲೆ, 4 ಮಾಲೆ,
ಕೆಳಗಿದ್ದು ಎಕ್ಕುತ್ತೇನೆ 5 ಮಾಲೆ, ಇನ್ನೊಂದು ಎಕ್ಕುತ್ತೇನೆ 6 ಮಾಲೆ, ಇನ್ನೊಂದು ಎಕ್ಕಿದ್ದೇನೆ 7 ಮಾಲೆ. 7 ಮಾಲೆಗಳುಂಟು, ಮತ್ತೊಂದು 4-5 ಬಿಡಿ ಉಂಟು, ಇರಲಿ. 7 ಮಾಲೆಗಳು ಕಂಡಿತು ನಿಮಗೆ, ಲೆಕ್ಕದಲ್ಲಿ ಸಿಕ್ಕಿತು. ಆದರೆ ಎಲ್ಲ ಒಂದೇ ಉಂಟಾ? ಇಲ್ಲಲ್ಲ, ಒಂದೊಂದು ಬೇರೆ ಬೇರೆ ಉಂಟು ನೋಡಿ. ಇದು ನೋಡಿ ಹಳದಿ ಮಾಲೆ, ಇದು ಬಿಳಿ ಮಾಲೆ, ಇದು ಇದು ಕೆಂಪು ಹಳದಿ ಬಿಳಿ ಮಾಲೆ. ಅಲ್ಲಿ ಹೇಳಿದ್ದು ಬಿಳಿ ಮಾಲೆ, ಅದು ಹಳದಿ ಮಾಲೆ, ಇದು ಕೆಂಪು ಹಳದಿ ಬಿಳಿ. ಹಾಂ, ಕಂಬೈನ್ 3 ಮಾಲೆ. ಇದು ಮತ್ತೆ ಬಿಳಿ ಮಾಲೆ ಬಂತಲ್ಲ, ಇದು ಬಿಳಿ ಮಾಲೆ ಅಲ್ವಾ? ಎಂತ ಹೇಳು ಈಗ ಇದಕ್ಕೆ? ಇದು ಬೇರೆ ಉಂಟಲ್ವಾ? ಇದು ಸಣ್ಣ ನಂದಿ ಬಟ್ಟಲ ಮಾಲೆ ಬಿಳಿ, ಇದು ದೊಡ್ಡ ನಂದಿ ಬಟ್ಟಲ ಬಿಳಿ ಮಾಲೆ. ಇದಕ್ಕೆ ಹೆಸರು ಬೇರೆ ಉಂಟು ನೋಡಿ. ಈಗ ಬಿಳಿ ಮಾಲೆ ಕೆಂಪು ಪುಷ್ಪ ಎಲ್ಲ ಹೇಳೋದಲ್ಲ, ಅದರ ಹೆಸರು ಹೇಳಬೇಕು. ನಿಮ್ಮನ್ನೆಲ್ಲ ನಾನು ಒಂದೇ ನಮೂನಿ ಹುಡುಗರು 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 ಹೇಳಿದ್ರೆ ಆಗ್ತದ? ಅದು ಜಡೆ ಇದ್ದದ್ದು ಹುಡುಗಿ, ಇದು ಹುಡುಗ ಹೇಳಿದರೆ ನನಗೆ ಅದು ಬೇರೆ ಇಲ್ಲೋ ಹೆಸರು ಹೇಳ್ತೀನಿ. ನಾನು ಈ ಹುಡುಗ, ನಾನು ಉಡುಪಿಯವ, ನಾನು ಕೆಮ್ಮಣ್ಣಿನವ, ನಾನು ಮಲ್ಪೆಯವ ಅಂತ ಶುರು ಮಾಡ್ತೀನಿ. ಹಾಗೆ ಇದಕ್ಕೆ ಹೆಸರು ದೊಡ್ಡ ನಂದಿ ಬಟ್ಟಲು, ಇದು ಸಣ್ಣ ನಂದಿ ಬಟ್ಟಲು, ಮತ್ತು ಇದು ಸಹ ಸಣ್ಣ ನಂದಿ ಬಟ್ಟಲೆ ಅಲ್ವಾ? ವ್ಯತ್ಯಾಸ ಎಂಥದ್ದು? ಇದರದ್ದು ತೊಟ್ಟು ನೋಡಿ, ಹಸಿರು ಕಾಣ್ತದೆ. ತೊಟ್ಟು ಅಂದರೆ ಚೊಟ್ಟು. ಇದರದ್ದು ಬಿಳಿಯೇ ಕಾಣ್ತದೆ. ಹಾಗಾದರೆ ಈ ನಂದಿ ಬಟ್ಟಲು ಜಾತಿ ಒಂದೇ, ಆದರೆ ಅದರದ್ದು ಕಾಲು ಬೇರೆ. ಕೆಲವು ಕೋಳಿಗಳಿಗೆ ಹಳದಿ ಇರ್ತದೆ, ಕೆಲವು ಹಕ್ಕಿಗಳಿಗೆ ಕೆಂಪು ಕಾಲು ಇರ್ತದೆ, ಇಲ್ವಾ? ಹಾಂ, ಮಂಡೆ ಒಂದೇ ನಮೂನೆ ಇದ್ದರೂ ಕಾಲು ಬೇರೆ ಇರ್ತದೆ. ನಮ್ಮಲ್ಲಿ ಹಾಗೆ ಉಂಟು? ಇಲ್ಲಲ್ಲ 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 ಸರಿ. ಕೆಲವು ಹಕ್ಕಿಗಳಿಗೆ ಕೆಂಪು ಕಾಲು, ಕೆಲವು ಹಳದಿ ಕಾಲು, ಕೆಲವು ಕಪ್ಪು ಕಾಲು. ನೋಡಿ, ಹೂವಿನಲ್ಲಿಯೂ ಹಾಗೆ ಒಂದೇ ನಂದಿ ಬಟ್ಟಲಾದರೂ ಅದರಲ್ಲಿ ಒಂದರಲ್ಲಿ ಪಚ್ಚೆ ಚೊಟ್ಟು, ಇನ್ನೊಂದರಲ್ಲಿ ಪಚ್ಚೆ ಇಲ್ಲ. ನೋಡಿ, ಇದು ಮತ್ತೆ ಇದು ಬಿಳಿ ತೊಟ್ಟು ನಂದಿ ಬಟ್ಟಲು, ಇದು ಬೇರೆ. ಇದು 3 ನಂದಿ ಬಟ್ಟಲೆ, ಆದರೆ 3ರದ್ದು ವ್ಯವಸ್ಥೆ ಬೇರೆ ಉಂಟು. ನೋಡಿ, ಇಷ್ಟೆಲ್ಲ ವ್ಯತ್ಯಾಸ ಇರ್ತದೆ. ಸಬ್ಜೆಕ್ಟ್ ಒಂದೇ ನಮೂನೆ ಇರ್ತದೆ. ಕೆಲವೊಮ್ಮೆ ವಿಜ್ಞಾನ ಅಂತ, ಇದು ಕೆಲವೊಮ್ಮೆ ಜೀವ ವಿಜ್ಞಾನ, ಇದು ಸಸ್ಯ ವಿಜ್ಞಾನ, ಇದು ಯೋಗ ವಿಜ್ಞಾನ. ವಿಷಯ ತಿಳಿಲಿಕ್ಕಿದ್ರೂ ಒಂಚೂರು ವ್ಯತ್ಯಾಸ. ನೋಡಿ, ಇದು ಎಷ್ಟು ದೊಡ್ಡದುಂಟು ನೋಡಿ. ಹೂ ಎಂತ ಹೇಳ್ತೀರಿ ಇದಕ್ಕೆ ಹೆಸರು? ಅನಂತ ಪುಷ್ಪ ಅಂತ ಕರೀತಾರೆ. ಕಪ್ ಆ್ಯಂಡ್ ಸಾಸರ್ ಅಂತ ಹೇಳ್ತಾರೆ. ಅಡಿಯಲ್ಲಿ ಕಪ್ಪು ಕಾಣ್ತದೆ, ಮೇಲೊಂದು ಸಾಸರ. ಅಂದರೆ ಇಂಗ್ಲೀಷಲ್ಲಿ ಅಡಿಯಲ್ಲಿ ಒಂದು ತಟ್ಟೆ, ಕಪ್ಪು ಮೇಲೆ ಇರ್ತದೆ, ಸಾಸರ ಮೇಲೆ ಇರ್ತದೆ. ಅಡಿಯಲ್ಲಿ ತಟ್ಟೆ, ಮೇಲೆ ತಟ್ಟೆ, ತಟ್ಟೆ ಮೇಲಿನ ತಟ್ಟೆ, ಎರಡು. ನಾವು ಹೇಳೋದು ಒಂದೇ ತಟ್ಟೆ. ಅಡಿ ತಟ್ಟೆ ಆದರೂ ಒಂದೇ, ಮೇಲೆ ತಟ್ಟೆ ಆದರೂ ಒಂದು. ಇದು ಇನ್ನೊಂದು ಬಗೆಯ ನಂದಿ ಬಟ್ಟಲು. ಅದರಲ್ಲಿ ಹೆಸರು 5 ಇರೋದು. ಇದರಲ್ಲಿ ಕಂಡಾಪಟ್ಟೆ ಹೆಸರು ಉಂಟು. ಹೆಸರು ಅಂದರೆ ಪೆಟಲ್ಸ್ ಜಾಸ್ತಿ ಉಂಟು, ಗಾತ್ರ ಸಣ್ಣದುಂಟು, ಪೆಟಲ್ಸ್ ಜಾಸ್ತಿ ಉಂಟು. ಡಬಲ್ ಉಂಟು ಇದರಲ್ಲಿ, ಅದು ಸಿಂಗಲ್ ಪೆಟಲ್ಸ್. ಇದು ತೋರಿಸಿದೆ ಆಗ ದೊಡ್ಡದು. ಇದು ಏನಾಯಿತು ಮಾಲೆ? ಅಲ್ಲ, ಇದು ಕಂಬೈಂಡ್. ಇದು ನಮ್ಮದು ಕಂಬೈಂಡ್ ಕ್ಲಾಸ್ ಇದ್ದಾಗಿದೆ. ಎಲ್ಲರೂ ಒಂದೇ ಕಡೆ ಕೂತಿದ್ದಾರೆ. ಒಂದನೇ ತರಗತಿಯವರಿದ್ದಾರೆ, ತರಗತಿ ಹೋಗದವರಿದ್ದಾರೆ, ತರಗತಿ ಮುಗಿದವರಿದ್ದಾರೆ. ಹಾಗೆ ಎಲ್ಲ ಬಗೆಯಲ್ಲಿ ಇಲ್ಲಿ ಉಂಟು. ಎಲ್ಲ ಬಗೆಯ ಪುಷ್ಪಗಳನ್ನು ಒಟ್ಟು ಮಾಡಿ ಅಲ್ಲಿ ಗರಿಕೆಯೂ ಹಾಕಿದೆ, ಶಮಿಪತ್ರವೂ ಹಾಕಿದೆ. ಇಷ್ಟು ಸಣ್ಣ ಎಲೆ ನೋಡಿ, ಮೈನ್ಯೂಟ್ ಅದರ ಎಲೆ. ಶಮಿ ಒಂದು ಕಡೆ ಹೇಳ್ತಾರೆ, ಅತಿಥಿ ಬಂದಂತೆ ಊಟ ಹಾಕ್ತಾನೆ ಅಂತ, ಬಡಿಸೋರು ಬೇಕಲ್ಲ, ಅವನು ಎಲೆ ಹಾಕೂತಿದ್ದಾನಂತೆ ಊಟ ಕೂತ್ಕೊಳ್ಳುವ. ಯಾವ ಎಲೆ ಹಾಕಿದ್ದಾನೆ? ಶಮಿ ಎಲೆ ಹಾಕಿದ್ದಾನೆ. ಶಮಿ ಅಂದರೆ ಬನ್ನಿ ಮರದ ಎಲೆ ಉಂಟಲ್ಲ, ಲಿಟ್ಲ್ ಸಿಂಗಲ್ ತೆಗೆದು ಇದು ಒಂದು ಬಂಚ್ ಅದರದ್ದು, ಬೇವಿನ ಸೊಪ್ಪಿನ ಹಾಗೆ. ಇದು ಅದರದ್ದು ಒಂದು ತೆಗೆದು ಹಾಕಿಟ್ಟಿದ್ದಾನೆ. ಊಟ ಹಾಕೋದು ಹೇಗೆ ಊಟ ಹಾಕ್ಬೇಕು ಹೇಳು? ಒಂದೊಂದೇ ಅನ್ನ ಹಾಕಬೇಕು. ಅದೇ ಹೇಳಿದ್ದು, ಬಡಿಸುವ ಚೆನ್ನಾಗಿದ್ದರೆ ಶಮಿಯ ಪತ್ರೆಯಲ್ಲಿ ಊಟ ಮಾಡ್ತಾನಂತವ. ನಾವು ಬಾಳೆಯಲ್ಲಿ ಇಡೀ ಹಾಕಿದ್ರು ಬಳಸುವ ಹೇಗೆ ಹಾಕ್ತಾ ಹೋದರೆ ಹಪ್ಪಳ ಅಲ್ಲಿ ಬಿದ್ದಿರ್ತದೆ ಗಾಳಿಯಲ್ಲಿ ಹಾರಿ. ಆದ್ದರಿಂದ ನಾವು ಸಬ್ಜೆಕ್ಟ್ಗಳು, ಪುಸ್ತಕಗಳು ತುಂಬ ಇವೆ, ಬಹಳ ವಿಷಯಗಳಿವೆ.
ಅದನ್ನು ನಮ್ಮ ಬಾಯೊಳಗೆ ಹಾಕುವಾಗ ಉಂಟಲ್ಲ, ಕಿವಿಯೊಳಗೆ ತುಂಬಿಸುವ ಉಂಟಲ್ಲ, ಚಂದ ಮಾಡಿ ನಿಧಾನಕ್ಕೆ, ಸೌಟಲ್ಲಿ ಅಲ್ಲ ಚಮಚದಲ್ಲಿ ಬಡಿಸ್ಬೇಕಾಗ. ಮಗುವಿಗೆ ನಾವು ಸೌಟಲ್ಲಿ ಹಾಕ್ತೇವೆ ಬಾಯಿಗೆ? ಅಲ್ಲಲ್ಲ, ನಮ್ಮಾಗೆ ಬಾಯಿ ಇಲ್ವ ಅದಕ್ಕೆ? ಉಂಟು. ಒಂದು ಎರಡು ಇಕ್ಕುಳದಲ್ಲಿ ಬಾಯಿ ಮಾಡಿ ಹಾಕುವ? ಇಲ್ಲ. ಅದಕ್ಕೆ ಚಂದ ಮಾಡಿ ಊಟ ಹಾಕ್ತೇವೆ ಮೆಲ್ಲ ಚಮಚದಲ್ಲಿ, ಸ್ಪೂನಲ್ಲಿಯೂ. ಅದರಲ್ಲಿ ಸ್ಪೂನಲ್ಲಿ ಬಿಸಿ ಆದರೆ ಗೊತ್ತಿಲ್ಲ, ಮತ್ತು ಕೈಯಲ್ಲಿ ಬೆರಳಲ್ಲಿ ನೋಡಿ ಒಮ್ಮೆ ಅದು ಚಪ್ಪೆಂಟೆಯನ್ನು ಮಾಡಿ. ಹಾಗೆ ಸಣ್ಣ ಸಣ್ಣ ವಿಷಯಗಳನ್ನು ಬಹಳ ಚಂದವಾಗಿ ನಿಧಾನಕ್ಕೆ ಕಲಿತರೆ ಏನು ಕಷ್ಟ ಇಲ್ಲ. ಒಂದು ದೊಡ್ಡ ಕಡುಬು ತಂದ, ಕಡುಬು ನೋಡಿದ್ದೀರಿ ಈಗ? ಅಸ್ಮಾಕಂ ದೇಶ ನಾಸ್ತಿ ಇಲ್ಲ ಹೇಳಬೇಡಿ. ಇವತ್ತು ಒಂದು ಕೇದಗೆ ಒಲಿಯಲ್ಲಿ ಮಾಡ್ತಾರೆ, ಗೊತ್ತುಂಟ? ಅದ್ಭುತ ಆಗೋದು, ಗೊತ್ತುಂಟು ಹೇಳಿದ್ರೆ ಖುಷಿ ಆಯ್ತು ಮಾರೆ. ಅದು ಒಮ್ಮೆಲೆ ತಿನ್ಲಿಕ್ಕೆ ಆಗ್ತದಾ? ಇಲ್ಲ. ಆದರೆ ಇಡೀ ಖಾಲಿ ಆಗೋದಿಲ್ಲ ಬಟ್ಲಲ್ಲಿ ಹಾಕಿದರೆ? ಆಗ್ತದೆ. ಮತ್ತೆ ಯಾಕೆ? ಅದಕ್ಕೆ ನಾವು ಒಡಕ್ಕಿಯನ್ನು ಹಾಕ್ಕೊಳ್ತೇವೆ, ಕಾಯಿ ಹಾಲು ಹಾಕ್ಕೊಳ್ತೇವೆ, ಉಪ್ಪಿನಕಾಯಲ್ಲಿ ಹಾಕ್ತೇವೆ, ರಸಾಯನ ಆಗ್ತದೆ, ಕುಂಬಳಕಾಯಿ ಚಟ್ನಿ ಆಗ್ತದೆ. ನೋಡಿ, ಅದು ಭಾರಿ ಫೇಮಸ್ಸು. ಕಾಚಿ ಕುಂಬಳ ಚಟ್ನಿ ಅದು ಹಿಂದೆ ಇತ್ತು, ಈಗ ಇಲ್ಲ. ಅಂಥದ್ದು ಕೆಂಪು ಕುಂಬಳಕಾಯಿ ಇತ್ತು ಚಟ್ನಿ, ಅದು ಬೇಕೆ ಹಿಂದಿನವರಿಗೆಲ್ಲ. ನೋಡಿ ಎಷ್ಟಾಯ್ತು ಮಾರ್ಯಾರೆ, ಎಷ್ಟು ಬಗೆ ನೋಡಿ. ಒಂದಕ್ಕೆ ಒಂದು ಕಡುಬು ತಿನ್ನಲಿಕ್ಕೆ ಪಂಚ ರೂಪಗಳು, ಪಂಚಭಕ್ಷ್ಯಗಳಿದ್ದಾಗ 5 ಡಿಶಸ್, ಸಬ್ ಡಿಶಸ್, 15 ಉಪದಂಶಗಳು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ನೆಕ್ಕಿಗೊಳ್ಳಿಕ್ಕೆ, ಉಪ್ಪಿಗೊಳ್ಳಿಕ್ಕೆ ಅಂತ. ಅದು ಇಲ್ಲದಿದ್ದು ಇದೊಳಗೋದಿಲ್ಲ. ಇನ್ನು ಬಿಟ್ಟು ಕೇಳುಂಟು ಮತ್ತೆ ತೆಂಗಿನೆಣ್ಣೆ ಹಾಕ್ಲಿಕ್ಕೆ ಉಂಟು. ಮತ್ತೆ ಅದಕ್ಕೆ ಕಾಂಬಿನೇಷನ್ ಫಸ್ಟ್ ಕ್ಲಾಸ್. ತೆಂಗಿನೆಣ್ಣೆ ಹಾಕಬೇಕು ಅದಕ್ಕೆ, ಮತ್ತೆ ಪುನಃ ಇನ್ನು ಕಾಯಿ ರಸ ಇದ್ದರೆ ಭಾರಿ ಚಂದ, ಮೆಣಸ್ಕಾಯಿನೂ ಖುಷಿ. ಒಬ್ಬೊಬ್ಬರ ಒಂದು ರುಚಿ. ಲೋಕಃ ಭಿನ್ನ ರುಚಿ ಅಂತ ಅವರವರ ಟೇಸ್ಟ್ ಬರ್ಸ್ಗಳು, ರುಚಿ ಕುಡಿಗಳು ಹೇಗಿರ್ತಾವೆ ಹಾಗೆ ಅವರದನ್ನು ಪ್ರಿಪೇರ್ ಮಾಡ್ತೇವೆ. ಹಾಗೆ ನೀವು ಮಹಾಭಾರತ ಅಂತ ಕಡುಬು ತಿಳ್ಕೊಳ್ಳಿ, ಆದರೆ ಇಷ್ಟು ಬಗೆಯಿಂದ ತಿನ್ನಲಿಕ್ಕೆ ಬರ್ತದೆ. ಹೇಗೆ ಬೇಕೋ ಓದಲಿಕ್ಕೆ ಬರೀ. ಖಾಲಿ ಒಬ್ಬ ಭೀಮಸೇನನ್ನೇ ಫಾಲೋ ಮಾಡೋದು, ಕೃಷ್ಣನನ್ನೇ ನೋಡೋದು, ಗಾಂಧಾರಿಯನ್ನೇ ಮಾತಾಡಿಸುವುದು, ಕುಂತಿಯನ್ನೇ ವಿಚಾರಿಸುವುದು, ವಿದುರನನ್ನೇ ಕೇಳುವುದು, ಸಂಜಯ ಆದರೆ ಸಂಜಯ, ಧೃತರಾಷ್ಟ್ರ ಧೃತರಾಷ್ಟ್ರ, ಭೀಷ್ಮ ಆದರೆ ಭೀಷ್ಮ. ಎಷ್ಟು ಆ್ಯಂಗಲ್ಗಳಲ್ಲಿ ನೋಡಿದ್ರು ಸಿಗುವುದು ಒಂದೇ ಮಹಾಭಾರತ. ಅಲ್ಲಿಗೆ ಬರ್ತದೆ. ಮತ್ತೆ ಮಹಾಭಾರತದಲ್ಲಿದ್ದಾನೆ ಭೀಷ್ಮನ ನೋಡ್ಲಿಕ್ಕೆ ಹೋದರೆ ಅವನದ್ದು ಅರಮನೆದ್ದು, ಅವನು ಪ್ರತಿಜ್ಞೆ ಮಾಡಿದ್ದು, ಮತ್ತು ಪಾಂಡವರೊಟ್ಟಿ ಇದ್ದದ್ದು, ಕೌರವರೊಟ್ಟಿ ಸೇರಿದ್ದು, ಸೇನಾ, ಎಲ್ಲ ಮೂಮೆಂಟ್ಸ್ಗಳಲ್ಲಿಯೂ ಮಹಾಭಾರತವನ್ನೇ ತೆಗಿಬೇಕಾಗ್ತದೆ. ಹಾಗೆ ಊಟದಲ್ಲಿ ಕಡುಬು ಮಾತ್ರ ಸಾಕು, ಅದೆಲ್ಲ ಬೇಡ ಹೇಳಿದರೆ ಆಗುವುದಿಲ್ಲ. ಎಲ್ಲವೂ ಬೇಕು ರುಚಿಗೆ ತಕ್ಕಂತೆ, ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ. ಇವತ್ತು ನಾವು ಕಂಬೈನ್ಡ್ ಕ್ಲಾಸ್ ಮಾಡೋದಾಗಲಿ ಅಥವಾ ಕಾಂಪೌಂಡ್ ಸಬ್ಜೆಕ್ಟ್ಸ್ ಮಾಡೋದಾಗಲಿ ಯಾಕೆ ಹೇಳಿದರೆ ಎಲ್ಲವನ್ನು ತಂದುಕೊಳ್ಳುವ, ಬೇಕಾದಾಗಿ ಉಪಯೋಗಿಸಿಕೊಳ್ಳುವ. ಎಷ್ಟು ಸಾಧ್ಯ ಉಂಟು ಅಷ್ಟು ಸಾಧ್ಯ ಅಂತ. ಆಗುವುದೇ ಕಷ್ಟ ಅಂತ ಆದರೆ ಇಲ್ಲಿ ಒಂದು ಹೂ ತರ್ತೇನೆ ನೋಡಿ, ಇನ್ನೊಂದು ತೋರಿಸ್ತೇನೆ. ಇನ್ನೊಂದು ಮೆಥಾಡಾಲಜಿ ಇದು ಹೂ ಖಂಡಿತ ಏನೋ ಕರೀತಾರೆ, ಗಂಟೆ ಹೂ ಕರೀತಾರೆ, ಕೋಳೆ ಹೂ ಕರೀತಾರೆ, ಕಾಳೆ ಹೂ ಕರೀತಾರೆ. ಕೋಳೆ ಹೋಗಿ ಕಾಳೆ ಆಗಿದೆ, ಮಿಠಾಯಿ ಅಂತಾರೆ, ಏನೋ ಅಂತಾರೆ, ಹಳದಿ ಹೂ. ಇದರಲ್ಲಿ ಒಂದು 5 ಕಾಣ್ತದೆ ಪೆಟಲ್ಸ್. ಇದು ನೋಡಿ ಎಷ್ಟು ಕಾಣ್ತದೆ ನೋಡಿ, ತುಂಬ ಕಾಣ್ತದೆ, ಒಳಗೆಲ್ಲ ಸೇರಿಕೊಂಡಿದೆ. ಹೀಗೆ ಕಮಲಗಳೆಲ್ಲ ಹೀಗೆ ಇರೋದು. ನಾನು ಕಮಲ ಎಲ್ಲ ತರಲಿಲ್ಲ, ನೀರಿನಲ್ಲಿದ್ದು. ಆ ಕಮಲಗಳೇನಾಗ್ತವೆ ಕೇಳಿದರೆ ಒಳಗೆ 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 ಪೆಟಲ್ಸ್ಗಳನ್ನು, ಪಕಳೆಗಳನ್ನು, ಎಸಳುಗಳನ್ನು ಇಟ್ಟುಕೊಳ್ತವೆ. ಹಾಗೆ ಮನುಷ್ಯನ ಸ್ಟೋರೇಜ್ ಕೆಪ್ಯಾಸಿಟಿ ಉಂಟಲ್ಲ, ಬ್ರಹ್ಮಕಮಲದ ಹಾಗೆ ಇನ್ಸರ್ಟ್ಸ್ ಮಾಡ್ತಾ 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 ಎಷ್ಟು ಹಾಕ್ಬೋದು. ನಿಮಗೆ ವಿಮಾನವನ್ನು ತಲೆಯಲ್ಲಿ ಹಾಕಿ, ಈಗ ಏನು ಮಾಡಿ ಗೊತ್ತುಂಟ, ವಿಮಾನದ ಯಂತ್ರವನ್ನು ಸೇರಿಸಬೇಕು. ಈಗ ಅದಕ್ಕೆ ಹೇಗುಂಟು ಅಂತ ತಿಳ್ಕೊಂಡು ಅದರ ರೆಕ್ಕೆಯನ್ನು, ಎಷ್ಟು ದೊಡ್ಡ ರೆಕ್ಕೆ ಅದರದ್ದು ಗೊತ್ತಿಲ್ಲಲ್ಲ. ನೋಡಿ ಎಷ್ಟು ಕಷ್ಟ ನಮಗೆ. ವಿಮಾನ ನೋಡಿದ್ದೇವೆ, ರೆಕ್ಕೆ ಎಷ್ಟು ಉದ್ದನ್ನು ಗೊತ್ತಿಲ್ಲ. ರೆಕ್ಕೆ ಉಂಟು ಅದಕ್ಕಿಲ್ವಾ? ಗ್ಯಾರಂಟಿ ಆಗ್ಬೋದು. ನಾವು ಅದು ಅಕ್ಕಿ ಅಲ್ಲ ನೋಡಿ, ನಾವು ತಯಾರು ಮಾಡಿ. ಹಾಗೆ ಒಳಗೆ ಒಂದು ವಿಷಯದೊಳಗೆ ಇನ್ನೊಂದು ವಿಷಯ ಸಿಕ್ಕಿಸೋದು, ಇನ್ನೊಂದು ವಿಷಯ ಫೋಲ್ಡರ್ ಒಂದೇ, ಅದರೊಳಗೆ ಮತ್ತೊಂದು ಹಾಕೋದು, ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಹಾಕೋದು. ಹೀಗೆ ಎಷ್ಟು ಹಾಕ್ಲಿಕ್ಕೆ ಬರ್ತದೆ. ಹೊಟ್ಟೆ ಒಂದೇ, ಎಷ್ಟು ಹಾಕಿದ್ದೇವೆ ನೋಡಿ, ಉಪ್ಪಿನಕಾಯಿ, ಕುಸಂಬರಿ, ಚಟ್ನಿ, ಪಲ್ಯ. ಅಯ್ಯೋ ಅಲ್ಲಿ ಬಾಗಿಲುಂಟ, ಸ್ಕ್ಯಾನ್ ಮಾಡುವ ಊಟ ಆದ ತಕ್ಷಣ ಎಲ್ಲ ಒಟ್ಟಿಗೆ ಉಂಟು. ಪಾಯಸ ಬೇರೆ ಅಂತ ಕಂಪಾರ್ಟ್ಮೆಂಟ್ ಇಲ್ಲ, ಹುಳಿ ಬೇರೆ ಇಲ್ಲ, ಸಾರು ಬೇರೆ ಇಲ್ಲ, ಮಜ್ಜಿಗೆ ಬೇರೆ ಇಲ್ಲ, ಎಲ್ಲ ಒಳಗೋದಾದ್ರೂ ಒಂದೇ. ನೀವು ಎರಡನ್ನು ಒಟ್ಟಿಟ್ಟು ಮಾಡೋದು, ಊಟವೂ ಮಾಡೋದು, ಈಚೆ ತೊಟ್ಟೆಯಲ್ಲಿ ಹಾಕೋದು. ನಾವೆಷ್ಟು ತಿಂದೆವು ಆ ತೊಟ್ಟೆಗೆ ಹಾಕೋದು. ಹಾಗೆ ತೊಟ್ಟೆ ನೋಡು ಹೇಗಿರ್ತದೆ, ನಮ್ಮ ಹೊಟ್ಟೆ ನೋಡು ಹೇಗಿರ್ತದೆ, ಹೊಟ್ಟೆ. ಆದರೆ ಏನಾಗ್ತದೆ, ಒಳಗೆ ಹೋದ ತಕ್ಷಣ ಮೈಂಡ್ ಇದೆ, ನಮಗೆ ಮನಸ್ಸಿದೆ, ಅದಕ್ಕಿಲ್ಲ. ಇದು ಸಪರೇಟ್ ಮಾಡ್ತದೆ. ಎಲ್ಲಿ ಏನೇನು ಬೇಕು ಸರಬರಾಜು ಮಾಡ್ತಾ ಇರ್ತದೆ. ಕೂಡಲೇ ಉಪ್ಪಿನದ್ದು ಎಲ್ಲಿಗೆ, ಸಾರು ಎಲ್ಲಿಗೆ, ಮತ್ತೊಂದು ಎಲ್ಲಿಗೆ, ವೇಸ್ಟ್ ಎಲ್ಲಿಗೆ, ಕೂಡಲೇ ಬಂದಾಯ್ತು ವೇಸ್ಟ್.
ಅಲ್ಲಿ ಡಸ್ಟ್ಬಿನ್ ಕೂಡಲೇ ರೆಡಿ ಉಂಟು. ಬಾಯಿ ಹಾಕಿದ ತಕ್ಷಣ ಡಸ್ಟ್ಬಿನ್ ಟಕ್ ಡಿಲೀಟ್ ಬಟನ್ ಇದ್ದಾಗೆ, ಬ್ಯಾಡ್ದಿದ್ದದ್ದು ಹೋಗಿ ಆಯ್ತಲ್ಲಿ ರಿಸೈಕಲ್ ಬಿನ್ನಿಗೆ. ಅಷ್ಟಲ್ಲ, ಎಷ್ಟು ಅದ್ಭುತ. ಹಾಳು ನೀರು ಹೋಗಲಿಕ್ಕೆ ಜಾಗ ಒಂದು ಬೇರೆ, ಹಾಳು ಪದಾರ್ಥ ಹೋಗಲಿಕ್ಕೆ ಒಂದು ಜಾಗ ಬೇರೆ. ಆದ್ದರಿಂದ ನೋಡಿ, ಒಂದರೊಳಗೊಂದು ಹೋಗುವ ವಿಧಾನ, ಕಲರ್ ಚೇಂಜ್ ಮಾಡುವ ವಿಧಾನ, ಕೂತಲ್ಲಿ ನೋಡಿ ಕೆಂಪು ಮಾಡ್ಬೋದು, ಹಳದಿ ಮಾಡ್ಬೋದು, ಬಿಳಿ ಮಾಡ್ಬೋದು. ಸತ್ವ ರಜಸ್ಸು ತಮಸ್ಸು ಎನ್ನುವುದು ಲೋಕದ ಕಾಂಬಿನೇಷನ್, 100 ಬಣ್ಣಗಳ ವೈಚಿತ್ರ್ಯ. ಇನ್ನೊಂದು ಸಬ್ಜೆಕ್ಟ್ಗಳು ಸ್ಟೋರ್ ಮಾಡುವ ಒಂದು ವಿಧಾನ ಹೇಳುತ್ತೇನೆ, ಅಲ್ಲಿ ಮತ್ತೆ ಸಾಕು ಮಾಡ್ತೇನೆ. ನಾನೇನು ತರಲಿಲ್ಲ, ನಿಮಗೆ ಹೇಳಲಿಕ್ಕೊಂದು ತೋರಿಸ್ಲಿಕ್ಕೊಂದು ಮಾಡ್ತೇನೆ ಅಷ್ಟೇ. ಇದು ಇನ್ನೊಂದು ರೀತಿಯ ಪ್ರಾಯೋಗಿಕವಾದ ಕಲಿಕೆ. ನೋಡಿರಿ, ಎಲ್ಲ ನೋಡಿರಿ. ಇದು ಎಂಥದ್ದು? ತಟ್ಟೆ ಅಲ್ಲವಾ? ಸರಿ, ನಮ್ಮದು ತಲೆ ಎನ್ನುವುದನ್ನು ತಟ್ಟೆ ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ. ಇದು ನಿಮ್ಮ ತಲೆ ಅಥವಾ ನನ್ನ ತಲೆ, ಏನೇ ಆಗಲಿ. ಈ ತಟ್ಟೆಗೆ ಏನೋ ತುಂಬಿಸಿದೆ ಅಲ್ವಾ? ಏನು ಗೊತ್ತಾಯಿತು ಕೆಳಗೆ ಬಿದ್ದದ್ರಿಂದ. ಸರಿ, ಬೀಳಲಿ, ಪರವಾಗಿಲ್ಲ. ಆಯ್ತು, ಕಾಣುವಾಗೆ ತುಂಬಿಸಿದೆ. ಏನು ತುಂಬಿಸಿದೆ? ಶೇಂಗಾ, ಗ್ರೌಂಡ್ ನಟ್. ಸರಿ ತಾನೆ? ಇದು ಎಲ್ಲಿ ಉಂಟು? ತಟ್ಟೆ ಎಲ್ಲಿ ಉಂಟು? ಹಬ್ಬ, ಸುಮಾರು ಅರ್ಥ ಬಂತು ಮಾರೆ. ನಾನು ಎಲ್ಲಿ ಉಂಟು ಕೇಳಿದ್ದಕ್ಕೆ ಸುಮಾರು ಅಂದರೆ ಎಷ್ಟು ಡಿಫ್ರೆಂಟ್ ಒಪಿನಿಯನ್ಸ್, ಅದು ಡಿಫರೆಂಟ್ ಕಲರ್ಸ್ ಇದ್ದಾಗಿ ಅದ್ಭುತವಾಯಿತು. ತಟ್ಟೆಯಲ್ಲಿ ಉಂಟು ಕೆಲವರು, ಮಂಡೆಯಲ್ಲಿ ಉಂಟು ಕೆಲವರು. ನಾನು ಕೇಳಿದ್ದು ಗ್ರೌಂಡ್ ನಟ್ ಎಲ್ಲಿರ್ತದೆ ಅಂತ. ಗ್ರೌಂಡಲ್ಲಿ ಅಲ್ವಾ? ಗ್ರೌಂಡ್ ನಟ್ ಗ್ರೌಂಡಲ್ಲಿ ಇರ್ತದೆ. ಗ್ರೌಂಡ್ ಮೇಲೆ, ಗ್ರೌಂಡ್ ಒಳಗೆ, ನೆಲದ ಒಳಗೆ ಎಷ್ಟೋ ಪದಾರ್ಥಗಳಿವೆ. ದಿ ಸಬ್ಜೆಕ್ಟ್ಸ್ ವಿಲ್ ಬಿ ಅವ್ಯಕ್ತ ಅಂತ, ಗೊತ್ತಾಗದ, ಗೊತ್ತಿಲ್ಲದ, ಗೊತ್ತು ಮಾಡಿಸಿಕೊಳ್ಬೇಕಾದ ಹಿಡನ್. ಕೆಲವು ವಿಷಯಗಳೆಲ್ಲ ಗೋಪ್ಯವಾಗಿ, ರಹಸ್ಯವಾಗಿ ಇರ್ತದೆ. ನಾವು ಅಗೆದು ಬಗೆದು ತೆಗೆದು ಮಾಡಬೇಕಾಗ್ತದೆ. ನೋಡು, ಒಂದಿಷ್ಟು ಹಾಕಿದ್ದೇನೆ, ಇದರಲ್ಲಿ ತುಂಬಿಸಿದ್ದೇನೆ. ಖಾಲಿ ಒಂದು ಗ್ರೌಂಡ್ ನಟ್ ಮಾತ್ರ ಸಾಲದಲ್ಲ, ಮತ್ತು ಬೇರೆ ಸಹ ತಂದಿದ್ದೆ. ಅದು ಡ್ರೈ ಫ್ರೂಟ್ಸೇ, ಗ್ರೌಂಡ್ ನಟ್ಸ್. ಇದು ಕೆಲವು ಡ್ರೈ ಮಾಡಿದ್ದು ತಂದಿದ್ದೇನೆ. ಏನು ಹಾಕಿದ್ದೇನೆ ತೋರಿಸ್ತೇನೆ ನಾನು. ನೋಡಿ, ಇದೇನು ಹಾಕಿದ್ದೇನೆ? ಗೋಡಂಬಿ, ಗೇರು ಬೀಜ. ಸರಿ, ಅದಿರಲಿ, ಮತ್ತೆ ನೋಡುವ, ಬಿದ್ದದ್ದಿರಲಿ. ಇದು ಎಂಥದ್ದು? ಬಾದಾಮಿ. ಓಕೆ, ಮತ್ತಷ್ಟು ಹಾಕಿದ್ದೇನೆ. ಇನ್ನು ಇದನ್ನು ಹಾಕಿದ್ದೇನೆ. ಏನದು? ದ್ರಾಕ್ಷಿ. ಸರಿ, ವರ್ಣ ಎಲ್ಲ ವರ್ಣನೆ ಇತ್ತು, ಮತ್ತು ಇದರಲ್ಲಿ ಯಾವುದು ಹಸಿ ಕಾಣುವುದಿಲ್ಲ. ಇನ್ನು ಹಾಕ್ತೇನಾ ನಾನು? ಹಾಕ್ಬೋದಾ? ಇಲ್ಲಲ್ಲ, ಸರಿ, ಇಲ್ಲಿಟ್ಟಿರ್ತೇನೆ. ಹಾಕ್ಲಿಕ್ಕೆ ಆಗ್ತದೆ ನೋಡ್ತೇನೆ. ತಂದಿದ್ದೇನೆ ನಾನು ಇನ್ನು ಸುಮಾರು. ದ್ರಾಕ್ಷಿ, ಗೇರು ಬೀಜ ಹಾಕಯ್ಯ. ಏನಾಯ್ತು? ಇದಾಯ್ತು, ಹಿಡಿದಿಲ್ಲಲ್ಲ? ಇನ್ನೆಂತ ಹಿಡಿತದೆ? ಏನು ಹಿಡಿದಿಲ್ಲ ಖಂಡಿತ. ನನಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆಂದರೆ ಗೇರು ಬೀಜ ಉಂಟಲ್ಲ, ಅದು ವಿಜ್ಞಾನ. ಅದರದ್ದು ಬೀಜ ಹೊರಗಿರುವುದು. ಹಲಸಿನಕಾಯಿಯಲ್ಲಿ ಬೀಜ ಎಲ್ಲಿಂಟು? ತೆಂಗಿನಕಾಯಿ, ಮಾವಿನ ಹಣ್ಣು, ಸೇಬು, ದ್ರಾಕ್ಷಿ, ಗೇರು ಹಣ್ಣು ಹೊರಗೆ. ವಿಶೇಷವಾಗಿ ಅರಿವು ಕೊಡ್ತದೆ, ಹೊರಗಿರ್ತದೆ. ನಾವು ಹೊರಗಿನಿಂದ ಅದನ್ನು ಅರಿಲಿಕ್ಕೆ ನೋಡ್ತೇವೆ. ವಿಜ್ಞಾನ ಹಾಕಿದ್ದೇನೆ, ಬಾದಾಮಿ ಹಾಕಿದ್ದೇನೆ. ಬಾದಾಮಿ ಐಹೊಳೆ ಕೇಳಿ, ಪಟ್ಟದ ಕಲ್ಲು ಎಲ್ಲಿ? ಸಮಾಜದಲ್ಲಿ ಉಂಟಲ್ವಾ, ಅದಕ್ಕೆ ಬಾದಾಮಿ ಹಾಕಿದ್ದೇನೆ. ನ್ಯಾಪ್ ಪ್ಯಾರ್ಲರ್ ಉಂಟು, ಒಂದು ಹೆಸರು ಸೇಮ್ ಉಂಟು. ಸಮಾಜ ಹಾಕಿದ್ದೇನೆ, ಸಮಾಜ ಹಿಡಿದಿದೆ, ವಿಜ್ಞಾನ ಹಿಡಿದಿದೆ. ದ್ರಾಕ್ಷಿ ಹಾಕಿದ್ದೇನೆ, ಅದು ಲ್ಯಾಂಗ್ವೇಜ್, ಭಾಷಾ ವಿಜ್ಞಾನ, ಭಾಷಾಶಾಸ್ತ್ರ. ಅದು ಸುಲಭ. ದ್ರಾಕ್ಷಿ ಭಾರಿ ಇಷ್ಟ, ಮೃದು ಇರ್ತದೆ, ಎಷ್ಟು ಒಳಗೋಗ್ತದೆ. ಆದ್ದರಿಂದ ಲ್ಯಾಂಗ್ವೇಜ್ ಪಾಠ ಅಂದರೆ ಭಾರಿ ಇಷ್ಟ ಎಲ್ಲರಿಗೂ. ಅದೇ ಮಾಡಿ ಹೇಳ್ತಾರೆ ಯಾವಾಗ ನೋಡಿದರೆ. ಅದು ತುಂಬಿತು ಅದರಲ್ಲಿ. ಈಗ ಗಣಿತಕ್ಕೆ ಜಾಗ ಇಲ್ಲಲ್ಲ. ನೆಲಗಡಲೆ ಹಾಕಿದ್ದೇನೆ, ಅದು ಬೇರೆ, ಔಟ್ ಆಫ್ ಸಬ್ಜೆಕ್ಟ್ಸ್ ಸಿಲೆಬಸ್. ಹೌದು, ಅವ್ಯಕ್ತ.
ಅದು ಎಂತ ಹೇಳ್ತಾರೆ ಗೊತ್ತಿಲ್ಲ, ಮಾಸ್ಟರ್ ಬಂದು ಹೇಳಿದ್ರೆ ಗೊತ್ತು. ಅದು ನೀತಿಕತೆ ಇರ್ಬೋದು, ಮಾರಲ್ ಸೈನ್ಸ್ ಇರ್ಬೋದು, ಅದು ಇನ್ನೇನೋ ಇರ್ಬೋದು. ಪಿ ಟಿ ಅಲ್ಲೇ ಬರ್ತದೆ, ಕೈಕಾಲು ಮೇಲೆ ಅಲ್ಲಾಡಿಸೋದು ಅಷ್ಟೇ ಅಲ್ವಾ, ಅದು ಬಿಡಿ. ಆದರೆ ಅದು ನೆಲಗಡಲೆ, ಅದು ಹೊರಗೆ, ಅದು ಗ್ರೌಂಡಲ್ಲಿ ಇಟ್ಕೊಳ್ಳಿ, ಹೊರಗೆ ಔಟ್ ಆಫ್ ಕ್ಲಾಸ್ ಅಂತ ಇಟ್ಕೊಳ್ಳಿ, ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಕ್ಲಾಸ್, ಅದು ನೆಲಗಡಲೆ ಹಾಕಿದ್ದೇನೆ. ಈಗ ಗಣಿತ ಆಗಲಿಕ್ಕೆ ನನಗೆ ಬೇಜಾರಾಗ್ತಾ ಉಂಟು. ಅದು ಗಟ್ಟಿ ಇದೆ ಮಾರೆ, ಗಟ್ಟಿ ಇದೆ, ಕಲ್ಲಿನ ಹಾಗೆ ಹಿಡಿದಿಲ್ಲ. ಒಂದು ಕೆಲಸ ಮಾಡಲಿಯಾ, ಇದನ್ನು ಹುಡಿ ಮಾಡ್ತೇನೆ, ಅದೀತ ಆಗೋದಿಲ್ಲ, ಕೈಯಲ್ಲಿ ಆಗೋದಿಲ್ಲ, ಕುಟ್ಟಬೇಕಾಗ್ತದಲ್ಲ. ಇರಲಿ, ಈಗ ಕುಟ್ಟಿದ್ದು ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ನಾನು ಸ್ವಲ್ಪ ಓದಿಕೊಂಡು ಜಾಸ್ತಿ. ಲಪೇತ ಸಿಕ್ಕತಾಸು ತೈಲಮ ಯತ್ನದ ಪೀಡೆಯನ್ನು ಭಾರಿ ಗಟ್ಟಿ ಚಮತ್ಕಾರ ಮಾಡಿಕೊಂಡು ಒಂದೊಮ್ಮೆ ಕೈಯಲ್ಲಿ ಹಿಂಡಿದರೆ ಎಳ್ಳಿನಲ್ಲಿಯೂ ಎಣ್ಣೆ ಬಂದಿತ್ತಂತೆ. ಹೇಗೆ ಎಳ್ಳಿನಲ್ಲಿ ಎಣ್ಣೆ ಬರ್ತದೆ, ಎಣ್ಣೆ ಉಂಟಲ್ಲ. ಅವು ಹೇಳ್ತಾನೆ ಸಿಕ್ಕತಾಸು ಅಂತ ಹೊಯ್ಗೆಯಲ್ಲಿ. ಈಗ ನಾನು ತೆಗೆದೆ ನೋಡಿ, ಹಿಡಿಲಿಲ್ವಾ ಹಿಡಿಲಿಲ್ಲ ಹೇಳಿದಲ್ಲಾಗ ನೀವು. ಹಾಗಾದರೆ ಗಟ್ಟಿಯಾದ ಗಣಿತವು ಪುಡಿ ಮಾಡಿ ಕೊಟ್ಟರೆ, ನಿಧಾನಕ್ಕೆ ಅದರ ಮೇಲೆ ನಾವು ಬಲಾತ್ಕಾರ ಮಾಡಿದರೆ ಒಳಗೆ ತುಂಬಿಸಬಹುದು. ಇದು ಪ್ರಾಕ್ಟೀಸ್. ಒಂದು ಸರ್ತಿ 5 ಬೆರಳು ಒಟ್ಟು ಮಾಡಿ ಕೊಟ್ಟರೆ, ಪೂರ್ತಿ ಕಾನ್ಸಂಟ್ರೇಟ್ ಮಾಡಿದರೆ, ಒಂದು ಫುಲ್ ಬ್ರೀತ್ ತಗೊಂಡ್ರೆ ಗುದ್ದಬಹುದು ಎಷ್ಟು ಸ್ಪೀಡಲ್ಲಿ. ಗೊತ್ತಾಯ್ತಾ? ಯಾರಿಗೆ ಗುದ್ದಲಿಕ್ಕೆ ಹೋಗಬೇಡಿ. ನಾವು ಫಿಸ್ಟ್ ಟೈಟ್ ಮಾಡಿಕೊಂಡು ಎಂತಹ ಕಲ್ಲು ಸಕ್ಕರೆಯನ್ನು ಸಹ, ಗಣಿತವನ್ನು ಸಹ ಅರೆದು ಹುಡಿ ಮಾಡಿ ಮತ್ತೆ ನುಂಗಬಹುದು. ಈಗ ಹಿಡಿಲಿಲ್ವಾ? ಇಲ್ಲ ಹೇಳಿದ್ದಲ್ಲ ನೀವು, ಸಕ್ಕರೆಯಂತೆ ಸಿಹಿಯಾದ ಪದಾರ್ಥ ಬೇಕೆ ಆದರೆ ಹೇಗೂ ತುಂಬಿಸ್ತೇವೆ. ಇನ್ನೆಂತ ಹಿಡಿತದೆ? ಏನಿಲ್ಲ, ನಾನು ತೋರಿಸ್ತೇನೆ. ನೀರು ಹಿಡಿಯಿತು, ಮಠದ ನೀರು ಹಿಡಿಯಿತು. ಈಗ ಸುರಿಗೆ ಮಠದ ನೀರು ಹಿಡಿಲಿಕ್ಕೆ ಕಲ್ತರೆ ಉಂಟಲ್ಲ, ಮತ್ತೆ ಎಲ್ಲ ಹಿಡಿತದಲ್ಲ. ಸಬ್ಜೆಕ್ಟ್ಗಳು ಮುಗೀತಾ? ನೀರು ಎಂಥದ್ದು ಗೊತ್ತುಂಟ? ಅದು ದೇವರು, ನಾರಾಯಣ. ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈ ನರಸು ನಮಃ ಅಯನಂತಸ್ಯ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಪ್ರಳಯದಲ್ಲಿ ಮಲಗಿದ್ದವನು ಯಾರು? ಒಬ್ಬನಲ್ವಾ? ಮತ್ತೆ ಬೆಳಕಾದಾಗ ಅರಳಿ ನಿಂತ ಕಮಲದಲ್ಲಿ ಬ್ರಹ್ಮದೇವ ಮೂಡಿ ಬಂದ ಅಲ್ವಾ? ಬ್ರಹ್ಮನಿಂದ ಮತ್ತೆ ರುದ್ರ, ಮತ್ತೆ ಗಣಪ, ಮತ್ತೆ ಎಲ್ಲ ಅಲ್ವಾ? ಸೃಷ್ಟಿಯ ಕ್ರಮ. ಹಾಗಾಗಿ ನಾರಾಯಣನ ಚಿಂತನೆ ಉಂಟಲ್ಲ, ದೇವರು ಗೊತ್ತೇ ಇಲ್ಲ, ಒಳಗೋಗ್ತಾನೆ, ಬೇಕೇ ಬೇಕು. ಇಲ್ಲದ ನೀರಿಲ್ಲದಿದ್ದರೆ ತಿಂದರೆ ಸಾಕಾಗ್ತದಲ್ಲ, ಬಾಯರ್ಗೆ ಆಗೋದಿಲ್ವಾ? ಎಕ್ರೆ ಬರ್ತದಲ್ಲ, ಮತ್ತೆ ಒಳಗೆ ಸೇರಿಸಲಿಕ್ಕೆ ನಾವು ಚಮಚದಲ್ಲಿ ದುಡ್ಲಿಕ್ಕೆ ಆಗ್ತದ? ಇಲ್ಲ. ಅದಕ್ಕೆ ಚೀನಾದವ್ರ ಹತ್ರ ಕಡ್ಡಿ ಕೊಡೋದು. ಈಗ ಎಷ್ಟು ಚೆನ್ನಾಗಿ ಆಯ್ತಲ್ಲ. ಎಲ್ಲ ಪದಾರ್ಥಗಳು ಸಬ್ಜೆಕ್ಟ್ಗಳಿದ್ದರೂ ಡ್ರೈ ಇರ್ತದೆ. ಸಬ್ಜೆಕ್ಟ್ಗಳು ಏನಿರ್ತದೆ? ಡ್ರೈ ಇರ್ತದೆ. ಅದು ವೆಟ್ಟಾಗಬೇಕಾದ್ರೆ ನೀರು ಹಾಕಬೇಕಾಗ್ತದೆ. ನೀರಿಲ್ಲದಿದ್ದರೆ ಅದು ಕೆಲಸ ಮಾಡುವುದಿಲ್ಲ. ಹೇಳಲಿಕ್ಕೆ ಸುಲಭ, ಡ್ರೈ ಫ್ರೂಟ್ಸ್ ತಿಂದು ಬದುಕ್ತೇನೆ ಅಂತ. ಡ್ರೈ ಫ್ರೂಟ್ಸ್ ತಿಂದರೆ ಮೋಷನ್ ಆಗೋದಿಲ್ಲ. ಹೊರಗಡೆ ಹೋಗದಿದ್ದರೆ ಏನಾಗ್ತದೆ? ಡ್ಯಾಮೇಜ್ ಆಗ್ತದೆ, ಎಲ್ಲ ಡ್ಯಾಮೇಜ್ ಆಗ್ತದೆ. ಗುಡಿಸದಿದ್ದರೆ ಆರೋಗ್ಯ ಕೆಡ್ತದೆ. ಮೊನ್ನೆ ಕೊರೋನಾದ ಕತೆ ಗೊತ್ತಿತ್ತುಂಟು ಎಲ್ಲರಿಗೆ. ಶುದ್ಧ ಇದ್ದರೆ, ಎಲ್ಲ ಶುದ್ಧ ಇದ್ದರೆ ಚೆನ್ನಾಗಿರ್ತದೆ. ಹಾಗಾಗಿ ಸಬ್ಜೆಕ್ಟ್ ಕ್ಲೀನ್ ಇರಬೇಕು, ತಪ್ಪು ಕಲಿಬಾರದು, ಖಾಲಿ ಡ್ರೈ ನಡೆಯುವುದಿಲ್ಲ. ಹೊರಗಿನ ಪಾಠಗಳೆಲ್ಲ ಸಾಮಾನ್ಯ ಖಾಲಿ ಡ್ರೈ ಇರ್ತದೆ, ಅದು ನಿಮ್ಗೆ ಈಗ ಅರ್ಥ ಆಗೋದಿಲ್ಲ ಬಿಡಿ. ಹಾಗಾಗಿ ನಾವು ಯೋಚನೆ ಮಾಡಿಕೊಂಡು ಇನ್ನು ಮುಂದಿನ ಪೀಳಿಗೆ ಸಶಕ್ತವಾಗಿ, ಸಜೀವವಾಗಿ, ಅಂದರೆ ಡ್ರೈ ಆಗಬಾರ್ದು. ಈಗ ಇವತ್ತಿನವರೆಗೆ ಮರಗಿಡಗಳೆಲ್ಲ ಡ್ರೈ ಆಗಿದೆ, ಒಣಗಿದೆ. ಈಗ ಮಳೆ ಬಂದ ತಕ್ಷಣ ಏನಾಗ್ತದೆ? ಎಲ್ಲ ಚಿಗುರ್ತದೆ. ಹಾಗಾಗಿ ಎಲ್ಲ ನೀರು ಹಾಕಿದ ತಕ್ಷಣ, ಈಗ ಆ ನೀರು ಹಾಕಿದ್ರೆ ಏನಾಗ್ತದೆ ಹೇಳಿ? ಈಗ ಮೇಲೆ ಬರ್ತದೆ, ಜಾಸ್ತಿ ಆಗ್ತದೆ, ವೃದ್ಧಿ ಆಗ್ತದೆ. ದೇವರ ವಿಜ್ಞಾನ, ದೇವರ ಶಾಸ್ತ್ರ, ದೇವರ ಚಿಂತನೆ ಮಾಡಿದರೆ ಇದ್ದದ್ದು ಬೆಳೀತದೆ, ಉಳಿದದ್ದಕ್ಕೆ ಅರ್ಥ ಬರ್ತದೆ. ಜಾಗ ಇಲ್ಲ ಹೇಳಬೇಡಿ. ದೇವರ ವಿಷಯ ಕಲೀಲಿಕ್ಕೆ, ಸ್ತೋತ್ರ ಕಲೀಲಿಕ್ಕೆ ಎಲ್ಲಿ ಪುರುಸೋತು ಅಂತ ಕೇಳಬೇಡಿ. ನೀರಿನಾಗೆ ಒಳಗೆ ಸೇರ್ತದೆ. ಸ್ವಲ್ಪ ಅಲ್ಲಾಡಿದ್ರೆ ಆಯ್ತು, ಒಳಗೆ ಸೆಟ್ ಆಗ್ತದೆ ಅಲ್ವಾ? ಹಾಗಾಗಿ ಚಂದವಾಗಿ ಎಲ್ಲ ಸಬ್ಜೆಕ್ಟ್ ನೋಡಿ. ಯಾವುದು ಗೊತ್ತಾಯ್ತು ನಿಮಗೆ? ಸಮಾಜ ಯಾವುದು, ವಿಜ್ಞಾನ ಯಾವುದು, ಗಣಿತ ಯಾವುದು, ಭಾಷೆ ಅಧ್ಯಯನ ಯಾವುದು, ಇಷ್ಟು ಅದರಾಚೆಗೆ ಏನಿಲ್ಲ. ಅದರೊಟ್ಟಿಗೆ 5ನೇದು ದೇವರು.
ಪಂಚವಿಜ್ಞಾನಗಳ ಜೊತೆಯಲ್ಲಿ ಪಂಚ ವಿಷಯಗಳ ಜೊತೆಯಲ್ಲಿ ನಾವು ಪ್ರಪಂಚವನ್ನು ಗೆಲ್ಲುವ ಕೈವಶ ಮಾಡಿಕೊಳ್ಳುವ ಅಲ್ವಾ? ಖುಷಿಯಾಯಿತು, ಸುಮಾರು ಹೊತ್ತಾಯಿತು. ಏನಾದರೂ ಕೇಳಲಿಕ್ಕಿದ್ರೆ ಹೇಳಿ ಹೇಳ್ತಾರೆ. ಎನಿ ಡೌಟ್ಸ್, ಎನಿ ಕ್ವಶನ್ಸ್ ಇನ್ ಎನಿ ಆ್ಯಂಗಲ್ಸ್? ಯಾವುದೇ ರೀತಿಯಾದ, ಯಾವುದೇ ಬಗೆಯಾದ, ಯಾವುದೇ ಏನು ಕೇಳಿದರೂ ತೊಂದರೆ ಇಲ್ಲ, ನಾನು ಹೇಳ್ತೇನೆ. ಹಾಂ ಕಮ ಎದುರುದು ಬೇಡ, ಹೇಳಿ. ಇಲ್ಲ ತಲೆ ಬಗ್ಗಿಸುವುದು? ಹಾಂ ಹಾಂ ಎಂತ ಹೇಳಿ, ನಮ್ಮ ಹೇಳು ಕ್ವಶನ್. ಕರೆಕ್ಟ್, ಅವನು ನೆನಪಿಟ್ಟುಕೊಂಡಿದ್ದಾನೆ. ಅರ್ಥ ಆಯ್ತಾ ಎಲ್ಲರಿಗೆ? ಹಾಂ, ಹಗಲಿಗೆ ಮಲಗಬಾರದು ಅಲ್ಲಿ ಶುರು ಮಾಡಿದ್ದು ನಾನು ಅಲ್ವಾ? ಯಾಕೆ ಅಂತ ಅಲ್ವಾ? ಗ್ಯಾರಂಟಿ ಅಲ್ಲ, ಹೇಳಬೇಕಾ? ಖಂಡಿತ ನೀವು ನಾಳೆಯಿಂದ ಕ್ಯಾರಿ ಔಟ್ ಮಾಡ್ತೀರಿ, ನೋ ಡೌಟ್. ಗ್ಯಾರಂಟಿ ಓತ್ ಖಂಡಿತ. ನಾಳೆಯಿಂದ ನಾನು ಬೆಳಿಗ್ಗೆ ಸೂರ್ಯನಿರುವಾಗ ಹಗಲಿಗೆ ಮಲಗುವುದಿಲ್ಲ. ಸತ್ಯ ತಾನೆ? ಎಲ್ಲರೂ ತಾನೆ? ಯಾಕೆಂದರೆ ನಾಳೆ ಹೇಳ್ತೇನೆ, ಬೇಡವಾ? ಇವತ್ತು ಹೇಳ್ಬೇಕಾ? ಹಾಂ ನೋಡಿ, ಅವರು ಇವತ್ತು ಹೇಳ್ಬೇಕು ಹೇಳ್ತಾ ಇದ್ದಾರೆ, ನಾಳೆ ಹೇಳ್ತೇನೆ ಹೇಳಿದ್ರು. ಅಲ್ಲ, ನಾನೊಂದು ನಿದ್ದೆ ಮಾಡಿ ಬರಲಿ, ನಾನು ನಿದ್ದೆ ಮಾಡಿ ಬರಲಿ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಸರಿ ಅಲ್ಲಲ್ಲ. ಮತ್ತು ಗೊತ್ತಿಲ್ಲ ಹೇಳಿ ನೀವು ಕೇಳಿ ಏನು ಬೇಕಾದ್ರೆ ಹೇಳು, ತಪ್ಪಲ್ವಾ? ನೋಡಿ, ಮೇಲೆ ಇರೋದು ಯಾರು? ಕರೆಕ್ಟ್ ತಾನೆ? ನೋಡಿ, ನಾನು ಮೇಲೆ ಇರೋದಂತ ತಕ್ಷಣ ಯಾರು ಎಂಥದ್ದು ಹೇಳಲಿಲ್ಲ, ಸೂರ್ಯ ಅಂತ ಹೇಳಿದ್ದೀನಿ, ಹೌದಾ? ಅಷ್ಟು ಖುಷಿಯಲ್ಲಿ ಗೊತ್ತಿರುವಾಗ ಸೂರ್ಯ ಬರುವಾಗ ನಾವು ಎದ್ದು ನಿಲ್ಲೋದು ಬೇಡ. ಮೇಲೆ ನಾವು ಬರುವಾಗ ಎದ್ದು ನಿಲ್ಲದಿದ್ದರೆ ಹೇಗೆ? ಮಲಗಿದ್ರೆ ಅಷ್ಟೇ, ಸಿಂಪಲ್. ಆಗಲಿಲ್ಲ ಬರೋ ಉತ್ತರ. ಸೂರ್ಯ ಬರುವ ಮೂಲಕ ಸೋಲಾರ್ ಎನರ್ಜಿ ಉಂಟಲ್ಲ, ಸೂರ್ಯ ಶಕ್ತಿ, ಅದು ನಮ್ಮನ್ನು ಮಾತಾಡಿಸ್ತದೆ, ಒಳಗೆ ಸೇರ್ತದೆ. ಹೇಗೆ ಒಳಗೆ ಹೋಗ್ತದೆ ಅದು? ಕಿವಿಯಿಂದ ಬಾಯ ಮಾಡಿ ನಿದ್ದೆ ಮಾಡಿದರೆ ಸೂರ್ಯ ಒಳಗೋಗುವ ಶಕ್ತಿ ಯಾವುದು ಕೇಳಿದರೆ ನೆತ್ತಿ. ಇಲ್ಲಿ ಮಧ್ಯದಲ್ಲಿ ಮಂಡೆ ಮೇಲೆ ಒಂದು ಸ್ಮೂತ್ ಜಾಗ ಉಂಟಲ್ಲ, ನೆತ್ತಿ ಅಂತಾರೆ. ಹಾಂ, ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಅದು ಮುಚ್ಚೇ ಇರ್ತದೆ. ಅದು ಮೈನ್ ಕ್ಯಾಚಿಂಗ್ ಸೆಂಟರ್. ಸೋಲಾರ್ ಎನರ್ಜಿಯನ್ನು ಸ್ವೀಕಾರ ಮಾಡುವ ನಮ್ಮ ಎಂತ ಹೇಳೋದಕ್ಕೆ ಅದೇ ಆ್ಯಂಟೆನ ಆ್ಯಂಟೆನ ಹೀಗಿರಬೇಕು, ಇದು ಹೀಗುಂಟಷ್ಟೇ. ಇರಲಿ, ಅದು ಮುಖ್ಯವಾದ ಸ್ವೀಕೃತಿ ಕೇಂದ್ರ. ಸೂರ್ಯ ಬರುವಾಗ ನಾವು ಮಲಗಿದರೆ ಅವ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಬರುವುದಿಲ್ಲ. ನಮ್ಮ ಬೆಡ್ರೂಮ್ ಎಲ್ಲಿ ಉಂಟು? ಅವಾಗಿಗೆ ಮುಸುಕಿ ಹಾಕಿ ಮಲಗಿದರೆ ಮುಸುಕಿ ಯಾರು ತೆಗೆಯುವುದು? ಮತ್ತೆ ಕೆಲವರು ಮಂಚದ ಅಡಿಯಲ್ಲಿ ಮಲಗಿರ್ತಾರೆ ಹೋಗಿ, ನಿದ್ದೆ ಜಾಸ್ತಿ ಆಗಿ. ಹೀಗಾಗಿ ಸೂರ್ಯ ಹುಡುಕಿಕೊಂಡು ಬರುವುದಿಲ್ಲ. ನಾವು ಸೂರ್ಯ ಬರೋ ಮುಂಚೆ ಎಚ್ಚರಾಗಿ ಇದನ್ನು ಓಪನ್ ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಅದು ಆ್ಯಸಿಡೀಸ್ ಓಪನ್ ಆಗಿರುತ್ತೆ, ನೀವು ಕ್ಯಾಪ್ ಆಗಿದ್ದು ಪರವಾಗಿಲ್ಲ. ಬಟ್ ನಿಜವಾಗಿ ನೆತ್ತಿಯಿಂದ ಸೂರ್ಯನ ಬೆಳಕು ಒಳಗೆ ಪ್ರವೇಶ ಮಾಡಿ 72,000 ಒಳಗೆ ಟ್ಯೂಬ್ಸ್ಗಳುಂಟು, ಬೆಳಕಿನ ಟ್ಯೂಬ್ಸ್ಗಳು. 72,000 ನಿಯರ್ ಬೈ ಮೈನ್ಲಿ. ಅದನ್ನು ಆಚೆಗೆ ಬೇಕಾದಷ್ಟು ಉಂಟು, 100 times ಮೋರ್ ಎಲ್ಲ ಉಂಟು. ಅದೆಲ್ಲ ಹೇಳಲಿಕ್ಕೆ ಹೇಳೋದಿಲ್ಲ ನಿಮಗೆ. 72,000 ಮುಖ್ಯ ಒಳಗೆ, 36,000 ಎಡದಲ್ಲಿ, 36,000 ಬಲದಲ್ಲಿ. ಅದಕ್ಕೆ ಇಡ ಕಂಟ್ರೋಲ್ ಮಾಡಿದ್ದು, ಇದು ಪಿಂಗಳ ಕಂಟ್ರೋಲ್ ಮಾಡಿದ್ದು, ಇದಕ್ಕೆರಡಕ್ಕೂ ಸಹ ಸೂರ್ಯ ಮತ್ತು ಚಂದ್ರರು ಜೋರಿದ್ದಾರೆ. ಏನಿ ಆ ಸೋಲಾರ್ ಎನರ್ಜಿ ಒಳಗೆ ಪಾಸಾಗಲಿಕ್ಕೋಸ್ಕರ ನಾವು ಸೂರ್ಯ ಬರುವ ಮುಂಚೆ ಎಚ್ಚರ ಇರಬೇಕು. ಎಚ್ಚರ ಮಾತ್ರ ಅಲ್ಲ, ಮೋರೆ ತೊಳೆದಿರಬೇಕು. ಮೋರೆ ಮಾತ್ರ ತೊಳೆಯೋದಲ್ಲ, ಒಂದಕ್ಕೆರಡಕ್ಕೆಲ್ಲ ಮುಗಿಸಿರಬೇಕು. ಅದು ಮಾತ್ರ ಅಲ್ಲ, ಅಂದರೆ ಕ್ಲೀನಾಗಿರಬೇಕು. ಅದು ಮಾತ್ರ ಅಲ್ಲ, ಮಿಂದಿರಬೇಕು. ಅದು ಮಾತ್ರ ಅಲ್ಲ, ರೆಡಿ ಟು ಅಂತ ಹೇಳಬೇಕು. ನಾನು ರೆಡಿಯಾಗಿದ್ದೇನೆ ಅಷ್ಟಾಗಬೇಕಾದ್ರೆ ಮಿನಿಮಮ್ ಸೂರ್ಯನಿಗಿಂತ ಬರುವ ಮುಂಚೆ 1 ಗಂಟೆ ಮುಂಚೆ ಆದರೆ ಹೇಳಬೇಕು. ಈಗ 6 ಗಂಟೆ ಸೂರ್ಯ ಬರ್ತಾನೆ, 5ಕ್ಕಾದರೂ ಹೇಳಬೇಕು. 4:15 ಆದರೆ ಭಾರಿ ಬೆಸ್ಟ್. 4ಕ್ಕಾದರೆ ಇನ್ನೂ ಚಂದ. ಎದ್ದು ಗಲಾಟೆ ಎಲ್ಲ ಮಾಡೋದಲ್ಲ, ಮತ್ತೆ ಓದುವುದು, ಜಪ ಮಾಡೋದು. ಅದಕ್ಕೆ ಇದು ಓಪನ್ ಮಾಡುವ ಐಸ್, ಇದು ಕಣ್ಣಿನಲ್ಲಿ ಸೂರ್ಯ ಇದ್ದು ಕಾಣಬೇಕಾದ್ರೆ ಕಣ್ಣು ಬೇಕು. ಎವೇಕಾಗುವುದು, ಎಚ್ಚರ ಆಗುವುದು ಅಂತ ಕಣ್ಣು ಬಿಡೋದು. ಕಣ್ಣು ಬಿಡಿದ ನಂತರ ಮತ್ತೆ ಮುಚ್ಚಲಿಕ್ಕೆ ಇಲ್ಲ. ಸೆಕೆಂಡ್ ಟ್ರಿಪ್ ನಿದ್ದೆ ಮಾಡೋದಲ್ಲ, ಮತ್ತೆ ಅಲ್ಲಿಂದ ಎದ್ದು ಹೋಗಿ ಬಾತ್ರೂಮಲ್ಲಿ ಒಂದು ನಿದ್ದೆ ಮಾಡ್ತಾ ಇದ್ದಾರೆ ಮತ್ತೆ ಹೇಳೋದಲ್ಲ ಮನೆಗೆ ಎಲ್ಲಿದ್ದಾನೆ ಹೇಳಿದರೆ, ಅದು ತಪ್ಪು ಮತ್ತೆ. ಹಾಗಾಗಿ ನಾನು 1 ಗಂಟೆ ಕೊಟ್ಟದ್ದು, ಜಾಸ್ತಿ ಬೇಡ ಅಂತ.
6 ಗಂಟೆ ಉದಯ ಆದರೆ 5 ಗಂಟೆ ಆದರೂ ಗ್ಯಾರಂಟಿ ಎಚ್ಚರಾಗಿ ಅಲ್ಲ, ಎಚ್ಚರಾಗಿ ಮಲಮೂತ್ರ ವಿಸರ್ಜನೆ ಮಾಡಿ, ಬಾಯಿ ತೊಳೆದು, ಸ್ನಾನ ಮಾಡಿ, ಗೋಪಿ ಹಚ್ಚಿ ರೆಡಿ ಆಗಬೇಕು. ಇಷ್ಟಾದರೂ ಆದರೆ ಬಚ ರೆಡಿ ಅಂತ ಅರ್ಥ. ಆ ನಂತರ ಸೂರ್ಯ ಹೋದ ನಂತರ ರಪಕ್ಕೆ ಓಡುವುದಲ್ಲ, ಅವನದ್ದು ಇನ್ನೂ ಬೆಳಕಿರ್ತದೆ. ನಕ್ಷತ್ರ ಬರುವವರೆಗೆ ಸೂರ್ಯ ಹೋಗಲಿಲ್ಲ ಅಂತ ಅರ್ಥ. ನಕ್ಷತ್ರ ಕಂಡರೆ ರಾತ್ರಿ ಆಯಿತು ಅಂತ ಅರ್ಥ. ಬೆಳಿಗ್ಗೆಯು ನಕ್ಷತ್ರ ಕಂಡರೆ ನೀವು ಎದ್ದದ್ದು ಸರಿ ಅಂತ ಅರ್ಥ. ಸೂರ್ಯ ಬಂದ ನಂತರ ಸೂರ್ಯ ಬರುವುದು ಚೂರು ಲೈಟ ಮೊದಲಾಗ್ತಾನೆ, ಸ್ವಲ್ಪ ಕಾಣ್ತದೆ ನೋಡಿ. ಬೆಳಗ್ಗೆ 6 ಗಂಟೆ ಮುಂಚೆ ಕಾಣ್ತದೆ, 5 ಗಂಟೆಗೆ ಕಾಣ್ತದೆ. ನಕ್ಷತ್ರ ಕಂಡಾಗ ಎದ್ದಿರಬೇಕು, ನಕ್ಷತ್ರ ಕಂಡ ನಂತರ ಮಲಗು. ಅರ್ಥ ಆಯ್ತು? ಎರಡೇ. ಬಾನಂಗಳದಲ್ಲಿ ನಕ್ಷತ್ರ ಖಂಡಿತ, ಯು ಕ್ಯಾನ್ ಸ್ಲೀಪ್. ಬಾನಂಗಳದ ನಕ್ಷತ್ರ ಖಂಡಿತ, ಯು ಗ್ಯಾರಂಟಿ ಎಚ್ಚರಾಗಿ ಹೇಳಬೇಕು. ಬೆಳಿಗ್ಗೆ ನಕ್ಷತ್ರ ಕಾಣೋ ಮುಂಚೆ ಎದ್ದೀರಿ, ನಕ್ಷತ್ರ ಹೋಗೋ ಮುಂಚೆ ಎದ್ದೀರಿ, ರಾತ್ರಿ ಕಂಡ ಬಳಿಕ ಮಲಗಿರಿ. ಇಷ್ಟು ಸಾಕು. ಇದು ನಮ್ಮ ಸಿಸ್ಟಮನ್ನು ಆರೋಗ್ಯವಾಗಿ ಕಾಪಾಡ್ತದೆ. ಇದಕ್ಕೆ ಗ್ಯಾರಂಟಿ ಬೇಕಾದರೆ ನಾನಿದ್ದೇನೆ. ಅಂದರೆ ಗ್ಯಾರಂಟಿ ನಾನಿದ್ದೇನೆ ಅಂದರೆ ನಾನು ಬೆಳಿಗ್ಗೆ ಹೇಳ್ತೇನೆ, ರಾತ್ರಿ ಮಲಗ್ತೇನೆ. ಆದ್ದರಿಂದ ಅಷ್ಟೇ. ಸೋಲಾರ್ ಎನರ್ಜಿಯನ್ನು ಪೂರ ಕುಡಿತೇನೆ. ದುಡ್ಡು ಕೊಡಬೇಕಾಗಿಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ, ಮೀಟ್ರ್ ಇಲ್ಲ, ಫ್ರೀ ಗಿಫ್ಟ್. ಯಾರದ್ದು? ದೇವರದ್ದು. ಗ್ಯಾರಂಟಿ ಅದು ದೇವರದ್ದು, ಫ್ರೀ ಯೋಜನೆ. ಬದುಕಿನವರೆಗೆ ಪೂರ. ಆದ್ದರಿಂದ ಚೆನ್ನಾಗಿ ಬದುಕಿರಿ. ಹಗಲಿಗೆ ಸೋಮಾರಿ ಆಗದೆ, ನಿದ್ದೆ ಮಾಡದೆ, ಒಳ್ಳೆ ರೀತಿಯಿಂದ ಎಚ್ಚರಾಗಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ತಗೊಳ್ಳಿ. ಇದು ಕೊನೆಗೆ ತಟ್ಟೆ ಮಾತ್ರ ನನಗಿರಲಿ, ಉಳಿದದ್ದೆಲ್ಲ ನಿಮಗಿರಲಿ, ಎಲ್ಲರಿಗೆ ಒಟ್ಟು ಸೇರಿ. ಪರವಾಗಿಲ್ಲ. ಅಂದರೆ ಕೊನೆಗೆ ಕ್ಲಾಸಲ್ಲಿ ತಗೊಂಡು ಕೊಡ್ತಾರೆ. ಎಲ್ಲರಿಗೂ ಮಗದೊಮ್ಮೆ ನನ್ನ ವಿಶೇಷವಾದ ವಂದನೆಗಳು. ನಮೋ ಮಹದ್ಭ್ಯ, ನಮೋ ಅರ್ಭಕೇಭ್ಯ ಅಂತ. ದೇವರು ದೊಡ್ಡವರಲ್ಲಿ ಇದ್ದಾನೆ, ಸಣ್ಣವರಲ್ಲಿ ಇದ್ದಾನೆ. ಆದರೆ ಸಣ್ಣವರು ದೊಡ್ಡದಾಗಬೇಕಲ್ಲ. ಹಾಗಾಗಿ ಎಲ್ಲರಿಂದಲೂ ಸಹ ನೀವು ಪೂಜನೀಯರಾಗಿ, ಯೋಗ್ಯರಾಗಿ. ಒಂದು ಸರ್ತಿ 2 ಕಲ್ಲುಗಳು ಮಾತಾಡಿದವು ಸುಮ್ಮನೆ. ಅವುಗಳು ಮಾತಾಡಿದ್ದು ಮೌನದಲ್ಲೇ. ಆಗ ಒಂದು ಕಲ್ಲು ಹೇಳ್ತದೆ, ನಿಮಗೆ ದಿನ ಹೊಡಿತಾರಲ್ಲ, ಎಂತ ಮಾಡೋದು ಅಂತದೆ. ಇನ್ನೊಂದು ಕಲ್ಲು ಹೇಳ್ತದೆ, ನಾನು ಅದಕ್ಕೆ ತಪ್ಪಿಸಿಕೊಂಡು ಕೂತಿದ್ದೇನೆ, ಎಂಥದಿಲ್ಲ ನನಗೆ ಪೆಟ್ಟು ಹೇಳ್ತದೆ. ದಿನ ಪೆಟ್ಟು ಹಾಕಿ 1-2 ತಿಂಗಳಾದಾಗ ಆ ಪೆಟ್ಟು ತಿಂದ ಕಲ್ಲನ್ನು ನೀರಿನಲ್ಲಿ ಮುಳುಗಿಸಿ ಪಂಚಗವ್ಯ ಅಧಿವಾಸ ಮಾಡಿ ಮತ್ತು ಅದೊಂದು ಗರ್ಭಗುಡಿಗೆ ಹೋಗಿ ನಿಲ್ಲಿಸಿ ಗೋವಿಂದೋ ಅಂತ ಪೂಜೆ ಮಾಡಿದ್ವಿ. ಇನ್ನೊಂದು ಕಲ್ಲು ನೋಡ್ತದೆ ಎಲ್ಲಿ ಉಂಟು ಅಂತ. ಅದಕ್ಕೆ ಪೂಜೆ ಮಾಡುವಾಗ ಒಳಗೋಗಲಿಕ್ಕೆ ಇದನ್ನು ಮೆಟ್ಟಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಪೆಟ್ಟು ತಿನ್ನದ ಕಲ್ಲು ಕಾಲಡಿಯಲ್ಲಿ ಮೆಡ್ತಾ ಇದ್ದಾರೆ. ಉಳಿಪೆಟ್ಟು ತಿಂದ ಕಲ್ಲು ಎಲ್ಲರೂ ಕೈ ಮುಗಿದು ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ತಪ್ಪಿಸಿಕೊಂಡ್ರೆ ಏನಾಗ್ತದೆ? ಕಲೀಲಿಕ್ಕೆ ಹೋಗಲಿಲ್ಲ, ಅಲ್ಲಿ ಜೋರು ಮಾಡ್ತಾರೆ ಅಂತ ತಪ್ಪಿಸಿಕೊಂಡಿತ್ತು, ದೂರಕ್ಕೆ ಉಳಿಯಿತು. ಆ ಕಲ್ಲನ್ನು ನಾಳೆ ಮೆಟ್ಲಿಕ್ಕೆ ಆಗಿದ್ದಾರೆ. ಮೆಟ್ಟಲಿಗೆ ಅದು ಕಲ್ಲು, ದೇವರಿಗೆ ಇದು ಕಲ್ಲು. ಅದಕ್ಕೆ ನಾವೇನಾಗಬೇಕು? ನೀವು ಯೋಚನೆ ಮಾಡಿ. ಮೆಟ್ಟಲಾಗ್ತೀರಾ, ದೇವರಾಗ್ತೀರಾ ಅಂತ. ನಾನು ಕೇಳೋದಿಲ್ಲ ಪ್ರಶ್ನೆ ಯಾರಿಗೂ. ಏನಾಗಬೇಕೆನ್ನುವುದು ನೀವೇ ಯೋಚನೆ ಮಾಡಿಕೊಂಡು ಅದಾಗಲಿಕ್ಕೆ ನಿಮ್ಮನ್ನು ಅಪ್ಪ ಅಮ್ಮ ಹೆತ್ತದ್ದು ತಂದದ್ದು ಅಂತ ತಿಳ್ಕೊಳ್ಳಿ. ದೇವರ ಕೃಪೆಗೆ ಪಾತ್ರರಾಗಿ. ಕೃಷ್ಣ ಆಚಾರ್ಯರಿಗೆ ಮೊದಲನೇ ಪಿರಿಯಡ್ ಕೊಟ್ಟಿದ್ದು ಭಾಳ ಸಾರ್ಥಕ ಆಗಿದೆ ನಮಗೆ ಇವತ್ತು. ಅವರ ಸಮಾಜ ವಿಜ್ಞಾನ, ಗಣಿತ, ಭಾಷಾಜ್ಞಾನ, ಎಲ್ಲದಕ್ಕೆ ಹೆಚ್ಚಾಗಿ ಅಧ್ಯಾತ್ಮ ವಿದ್ಯೆಯು ಕೂಡ ಎಲ್ಲದಕ್ಕೂ ಒಂದು ಮಂಗಳಾಚರಣೆಯನ್ನು ಹೇಳಿ ಶುರು ಮಾಡಿದ್ದಾರೆ ಶಾಲೆಗೆ. ಭಾಳ ಧನ್ಯವಾದಗಳು ಸರ್, ನಮಸ್ಕಾರಗಳು ನಿಮಗೆ. ರೋಹಿತ್ ಚಕ್ರತೀರ್ಥ ಅವರು 2 ನಿಮಿಷ ಮಕ್ಕಳಿಗೆ ಹೇಳಬೇಕು ಅಂದ್ಕೊಳ್ತೀನಿ ಸಬ್ಜೆಕ್ಟ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಆಚಾರ್ಯರು ಎಲ್ಲವನ್ನೂ ಹೇಳಿ ಮುಗಿಸಿ ಆಗಿದೆ, ಹಾಗಾಗಿ ಹೊಸದಾಗಿ ಹೇಳುವಂಥದ್ದೇನೂ ಇಲ್ಲ. ಸಮಯ ಕೂಡ ಆಗಿದೆ. ನೀವು ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತೇವೆ ನಾವು, ಏಕಾಗ್ರತೆ ಒಂದು ಅರ್ಧ ಮುಕ್ಕಾಲು ಗಂಟೆ. ಅದರ ನಂತರ ಅವರ ಮನಸ್ಸು ಅಲ್ಲಿ ಇಲ್ಲಿ ಬಳ್ಳಿ ಹೋಗ್ತದಲ್ಲ, ಬೆಳಕನ್ನು ಹುಡುಕಿಕೊಂಡು ಬಳ್ಳಿ ಹೋದ ಹಾಗೆ ಇವರ ಮನಸ್ಸು ಕೂಡ ಹೋಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾನು ಅವರು ಎಲ್ಲ ವಿಚಾರವನ್ನು ಕೂಡ ಹೇಳಿರೋದ್ರಿಂದ ಏನನ್ನೂ ಹೊಸದಾಗಿ ಹೇಳೋದಿಲ್ಲ. 1-2-3 ವಿಚಾರಗಳನ್ನಷ್ಟೇ ಹೇಳ್ತೇನೆ. ಸುಬ್ರಹ್ಮಣ್ಯ ಚಂದ್ರಶೇಖರ್ ಅಂತ ಒಬ್ಬರಿದ್ರು, ಕೇಳಿದ್ದೀರಾ? ಯಾರಾದರೂ ಹೆಸರು ಕೇಳಿದ್ದೀರಾ? ಎಸ್ ಚಂದ್ರಶೇಖರ್ ಅಂತ. ಅವರು ದೊಡ್ಡ ವಿಜ್ಞಾನಿಯಾಗಿದ್ದರು, ನಮ್ಮ ದೇಶದಲ್ಲೇ ಹುಟ್ಟಿದವರು. ಸರ್ ಸಿ ವಿ ರಾಮನ್ ಅಂತ ಕೇಳಿದ್ದೀರಾ? ಅವರ ಸೋದರ ಅಳಿಯ ಎಸ್ ಚಂದ್ರಶೇಖರ್ ಅಂತ. ಅವರು ಇಲ್ಲಿ ನಮ್ಮ ದೇಶದಲ್ಲಿ ಕಲಿತು ಆಮೇಲೆ ಎಲ್ಲ ಆಗಿನ ಕಾಲದ ಹುಡುಗರು ಮಾಡ್ತಾ ಇದ್ದ ಹಾಗೆ, ಬುದ್ಧಿವಂತ ಹುಡುಗರು ಮಾಡ್ತಾ ಇದ್ದ ಹಾಗೆ ಅವರು ಕೂಡ ವಿದೇಶಕ್ಕೆ ಹೋಗಿ ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಶಿಕಾಗೋ ಅಂತ ಒಂದು ಊರಿನಲ್ಲಿ
ಅವರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ. ಅವರು ಅಲ್ಲಿಂದ ಪ್ರತಿ ವಾರ ಒಂದು ದೂರದ ಊರಿಗೆ, ಸುಮಾರು 80 ಮೈಲಿ ದೂರದಲ್ಲಿದ್ದಂತಹ ಒಂದು ಊರಿಗೆ ಪಾಠ ಮಾಡಲಿಕ್ಕೆ ಹೋಗ್ತಾಯಿದ್ರು. ಪಾಠ ಮಾಡಲಿಕ್ಕೆ ಹೋಗಿ, ಅವರಲ್ಲಿ ಆಗ ಕಾರೆಲ್ಲ ಏನೂ ಇರಲಿಲ್ಲ, ಅವರು ಟ್ರೈನ್ ಹತ್ಕೊಂಡು ಟ್ಯಾಕ್ಸಿ ಮಾಡಿಕೊಂಡೆಲ್ಲ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಅಲ್ಲಿ ಪಾಠ ಮಾಡಿ ಮತ್ತೆ ವಾಪಸ್ ಬರ್ತಾಯಿದ್ರು. ಪ್ರತಿ ವಾರಾಂತ್ಯದಲ್ಲಿ ಅವರು ಹೋಗಬೇಕು. ಅಲ್ಲಿ ಅವರಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದರು, ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದರು ಅಂತ ಕೇಳಿದರೆ, ಒಬ್ಬನೇ ವಿದ್ಯಾರ್ಥಿ, ಇಬ್ಬರು ಕೂಡ ಇರಲಿಲ್ಲ. ಈಗ ನೀವು ಇಲ್ಲಿ 30 ಜನ ಇದ್ದೀರಿ, ಅವರಿಗೆ ಇದ್ದದ್ದು ಒಬ್ಬನೇ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗೆ ಹೋಗಿ ಪಾಠ ಮಾಡಿ ಇವರು ವಾಪಸ್ ಬರಬೇಕು. ಆವಾಗ ಒಬ್ಬರು ಸ್ನೇಹಿತರು ಕೇಳಿದರು, ಅಲ್ಲ ಸ್ವಾಮಿ, ನೀವು 80 ಮೈಲಿ ಇಲ್ಲಿ ಟ್ಯಾಕ್ಸಿ, ಸೈಕಲು, ಟ್ರೈನು ಎಲ್ಲ ಹತ್ಕೊಂಡು ಇಳ್ಕೊಂಡೆಲ್ಲ ಹೋಗಿ ಪಾಠ ಮಾಡಿ ಬರ್ತೀರಲ್ಲ, ಒಬ್ಬ ವಿದ್ಯಾರ್ಥಿಗೆ ಯಾಕೆ ಹೋಗಬೇಕು ನೀವು ಅಂತ ಕೇಳಿದರು. ಅದಕ್ಕೆ ಚಂದ್ರಶೇಖರ್ ಹೇಳಿದರು, ನಾನು ಗುರು, ಅವನು ನನ್ನ ಪಾಠವನ್ನು ಕೇಳಬೇಕು ಅಂತ ಬಯಸಿದ್ದಾನೆ, ಅವನು ಶಿಷ್ಯ, ನಾನು ನನ್ನ ವಿಚಾರಗಳನ್ನು ಅವನಿಗೆ ಹೇಳಬೇಕು. ಇದು ನನ್ನ ಒಂದು ಬದ್ಧತೆ. ಎರಡನೇ ಬದ್ಧತೆ ಏನು ಅಂತ ಹೇಳಿದರೆ, ಅವನು ಒಳ್ಳೆಯ ವಿದ್ಯಾರ್ಥಿ. ಅವನು ದೊಡ್ಡ ವಿದ್ಯಾರ್ಥಿ ಆಗಿದ್ದರೆ ಇವರಿಗೂ ಮನಸ್ಸಿಗೆ ಬರ್ತಿತ್ತೇನು, ನಾನು ಇಷ್ಟು ದೂರ ಹೋಗಿ ಪ್ರಯೋಜನ ಇಲ್ಲ ಅಂತ. ಅವನು ಒಳ್ಳೆಯ ವಿದ್ಯಾರ್ಥಿ, ಹಾಗಾಗಿ ಒಬ್ಬನೇ ಇರಲಿ 10 ಜನ ಇರಲಿ, ನಾನು ಪಾಠ ಮಾಡೋದು ನನ್ನ ಸಂಕಲ್ಪ ಆಗಿರೋದ್ರಿಂದ ಹೋಗಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಆ ವಿದ್ಯಾರ್ಥಿ, ಅವರು ಪಾಠ ಮಾಡಿದ ವಿದ್ಯಾರ್ಥಿ, ಅದಾಗಿ ಒಂದು 15-20 ವರ್ಷ ಆಗುವಷ್ಟರಲ್ಲಿ ಒಂದು ನೊಬೆಲ್ ಪ್ರಶಸ್ತಿ ತಗೊಂಡ. ಅಂದರೆ ನಮಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, 10 ಜನ ಇದ್ದಾರಾ, 100 ಜನ ಇದ್ದಾರಾ, 1000 ಜನ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಅವರ ಗುಣಮಟ್ಟ ಏನಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅಲ್ವಾ? ಕೃಷ್ಣನಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು? ಅರ್ಜುನ ಒಬ್ಬನೇ. ಎಷ್ಟು ಜನ ಇದ್ರು? ಒಬ್ಬನೇ ಇದ್ದದಲ್ವಾ? ಒಬ್ಬನೇ ವಿದ್ಯಾರ್ಥಿ ಇದ್ದದಲ್ವಾ ಕೃಷ್ಣನಿಗೆ? ಹಾಗೆ ನಮಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ಮುಖ್ಯ ಆಗುವುದಿಲ್ಲ. ನಾನು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಸೇರಿಕೊಂಡು ಹೇಳ್ತಾ ಇರುವಂಥ ಮಾತು, ಇವತ್ತು ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ ಈ ಒಂದು ಶಾಲೆ, ನಾಳೆ ಇದು ಬೆಳೆಯಬಹುದು. ದೊಡ್ಡ ದೊಡ್ಡ ಸಭಾಂಗಣಗಳಲ್ಲಿ ಪಾಠ ಮಾಡುವಂತಹ ಅಥವಾ ಭಾಷಣಗಳನ್ನು ಮಾಡುವ, ಕೇಳುವ ಅವಕಾಶಗಳು ಕೂಡ ಈ ಶಾಲೆಯ ಭವಿಷ್ಯತ್ತಿನಲ್ಲಿ ಬರಬಹುದು. ಹಾಗಾಗಿ ನಾವು ಸಣ್ಣ ಶಾಲೆಯಲ್ಲಿದ್ದೇವೆ, ನಮಗೆ ಇಷ್ಟೇ ಜನ ಟೀಚರ್ಸು, ಇಷ್ಟೇ ಜನ ಸ್ಟೂಡೆಂಟ್ಸು, ಇಷ್ಟೇ ಜನ ವಿದ್ಯಾರ್ಥಿಗಳು, ಗೆಳೆಯರು ಇದ್ದಾರೆ ಅಂತ ನೀವು ಖಂಡಿತವಾಗಿಯೂ ಯಾವತ್ತೂ ಭಾವಿಸಬಾರದು. ಗುಣಮಟ್ಟ ಬಹಳ ಮುಖ್ಯ. ಗುಣಮಟ್ಟದ ವಿಚಾರಕ್ಕೆ ಬಂದಾಗ, ಆನೆ ಕೇಳಿದ್ದೀರಾ? ನೋಡಿದ್ದೀರಾ? ಮುಟ್ಟಿದ್ದೀರಾ? ಮಾತಾಡ್ಸಿದ್ದೀರಾ? ಇಲ್ವಾ? ಆನೆ ಮರಿ ಹಾಕ್ತದ ಅಥವಾ ಅಂಗಡಿಯಿಂದ ತಗೊಂಬರೋದಾ? ಮರಿ ಹಾಕ್ತದಲ್ವಾ? ಆನೆ ಮರಿ ಹಾಕಲಿಕ್ಕೆ ಎಷ್ಟು ತಿಂಗಳು ತಗೊಳ್ತದೆ? 18 ತಿಂಗಳು ತಗೊಳ್ತದೆ. ಎಷ್ಟು? 18. ನಮ್ಮ ತಾಯಿಯರು 9 ತಿಂಗಳು ತಗೊಂಡಿದ್ದಾರಲ್ವಾ? ಇದು ಆನೆ ಡಬಲ್, 18 ತಿಂಗಳು ತಗೊಳ್ತದೆ. 18 ತಿಂಗಳು ತಗೊಂಡಿದ್ದಕ್ಕೆ 4-5 ಮರಿ ಒಟ್ಟಿಗೆ ಹಾಕಿಬಿಡ್ತದ? ಇಲ್ಲ. ಎಷ್ಟು ಮರಿ ಹಾಕ್ತದೆ? ಒಂದೇ ಅಲ್ವಾ? ಆನೆ ಮರಿ ಹಾಕೋದು ಒಂದೇ. ನಮ್ಮನೇಲಿ ಬೆಕ್ಕಿರ್ತದಲ್ವಾ, ನಾಯಿ ಇರ್ತದಲ್ವಾ, ಅದೆಷ್ಟು ಮರಿ ಹಾಕ್ತದೆ? ಒಂದೊಂದೇ ಹಾಕುದಾ? ನಂದು ಚಂದ ಕಡಿಮೆ ಆಗ್ತದೆ, ಹಾಳಾಗ್ತದೆ ಹೇಳಿ ಒಂದೇ ಮರಿ ಹಾಕ್ತದೆ? ಅದು ಇಲ್ಲ. ಎಷ್ಟಾಗ್ತದೆ? 5-6 ಮರಿಗಳನ್ನು ಹಾಕ್ತದೆ ಅಲ್ವಾ? ಬೆಕ್ಕು 5-6 ಮರಿಗಳನ್ನು ಹಡೆಯಬಹುದು, ಆದರೆ ಆನೆ ಒಂದೇ. ಹಾಗಾಗಿ ನಮಗೆ ಸಂಖ್ಯೆ ಮುಖ್ಯ ಅಲ್ಲ, ನಮಗೆ ಯಾವುದು ಮುಖ್ಯ? ಗುಣಮಟ್ಟ. ಸೊ ಇದೇ ತತ್ವವನ್ನು ನಾವು ನಮ್ಮ ಶಾಲೆಯಲ್ಲಿ ಕೂಡ ಅಳವಡಿಸಿಕೊಂಡಿದ್ದೇವೆ, ಎಲ್ಲ ವಿಷಯಗಳಲ್ಲೂ ಕೂಡ. ಇವತ್ತು ಕೆಲವು ಶಾಲೆಗಳಲ್ಲಿ ದೊಡ್ಡ ಟೆಕ್ಸ್ಟ್ ಬುಕ್ ಕೊಡ್ತಾರೆ, ಎಷ್ಟು ಪೇಜ್ ಇರ್ತದೆ? 300, 400, 500 ಅಲ್ವಾ? ಆಮೇಲೆ ಅದರಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು. ಎಷ್ಟು ಮಾಡಬೇಕು? ಒಂದು ದಿವಸಕ್ಕೆ 50, 75 ಮಾಡಬೇಕು ಅಲ್ವಾ? ಅದರಿಂದ ಜ್ಞಾನ ಬರ್ತದಾ? ಹಾಗೆ ಜ್ಞಾನ ಬರುವುದಾಗಿದ್ದರೆ 500 ಪುಟದ ಪುಸ್ತಕ ಓದಿದವರೆಲ್ಲರೂ ಕೂಡ ಒಂದೊಂದು ನೊಬೆಲ್ ಪ್ರಶಸ್ತಿ ತಗೋಬೇಕಿತ್ತಲ್ವಾ? ತಗೊಂಡಿದ್ದಾರಾ? ಇಲ್ಲ. ಸೊ ನಮಗೆ ಎಷ್ಟು ಪುಟಗಳನ್ನು ಓದ್ತೇವೆ ಅನ್ನೋದು ಮುಖ್ಯ ಅಲ್ಲ, ಆ ಪುಟಗಳಲ್ಲಿ ಏನನ್ನು ಓದ್ತೇವೆ ಅನ್ನೋದು ಮುಖ್ಯ ಅಲ್ವಾ? ಹಾಗೆ ಎಷ್ಟು ದೊಡ್ಡ ದೊಡ್ಡ ಆನ್ಸರ್ ಬರಿತೇವೆ ಅನ್ನೋದು ಮುಖ್ಯ ಅಲ್ಲ. ಚಂದ್ರಶೇಖರ್ ಅವರದ್ದೇ ಮತ್ತೊಂದು ಉದಾಹರಣೆ ಕೊಡುವುದಾದರೆ, ಅವರ ಕಾಲದಲ್ಲಿ ಉದ್ದುದ್ದ ಬರಿಬೇಕಿತ್ತು. ಈಗಲೂ ಕೆಲವು ಕಡೆ ಇದೆ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ 4 ಪೇಜ್ ಬರೆದ್ರೆ 5 ಮಾರ್ಕ್ ಕೊಡ್ತಿದ್ರು, 3 ಪೇಜ್ ಬರೆದ್ರೆ 1 ಮಾರ್ಕ್ ಕಟ್. ಹಾಗಾಗಿ ಜಾಸ್ತಿ ಮಾರ್ಕ್ ಸಿಗಬೇಕಾದ್ರೆ ಏನು ಬರಿಬೇಕು? ಉದ್ದಕ್ಕೆ ಬರ್ಕೊಂಡು ಹೋಗಬೇಕು, ಪುಟಗಟ್ಟಲೆ ಬರಿಬೇಕು. ಆಗ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರು ಕಾಲೇಜಲ್ಲಿ ಚಿಕ್ಕದಾಗಿ ಉತ್ತರ ಬರಿತಾ ಇದ್ರಂತೆ, 4 ಸಾಲು. ಆಗ ಮೇಷ್ಟ್ರು ಹೇಳ್ತಾ ಇದ್ರು, ಇಲ್ಲಪ್ಪ, ಈ ಥರ ಉತ್ತರ ಬರೆದ್ರೆ ಮಾರ್ಕ್ ಸಿಗುವುದಿಲ್ಲ, ನೀನು 2 ಪೇಜ್ ಬರಿಬೇಕು. ಆಗ ಅವ್ರು ಕೇಳ್ತಾ ಇದ್ರು, ನಿಮಗೆ ಬೇಕಾದ ಉತ್ತರ ಇದರಲ್ಲಿ ಉಂಟೋ ಇಲ್ವೋ? ಉತ್ತರ ಉಂಟು.
ನಮಗೆ ಬೇಕಾದ ಉತ್ತರ ಉಂಟು, ಆದರೆ ಅದನ್ನು ವಿಸ್ತರಿಸಬೇಕು. ವಿಸ್ತರಿಸಿದರೆ ಮಾತ್ರ ನಾವು ಮಾರ್ಕ್ ಕೊಡಬಹುದು, ಇಲ್ಲದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವರು ಹೇಳ್ತಾ ಇದ್ರು, ನೀವು ಮಾರ್ಕ್ ಕೊಡದಿದ್ರೆ ಕತ್ತೆ ಬಾಲ ಅಲ್ವಾ, ನಾವು ಹೇಳ್ತೇವಲ್ಲ, ಮಾರ್ಕ್ ಕೊಡದಿದ್ರೆ ಕತ್ತೆ ಬಾಲ. ಆದರೆ ನಾನು ಬರೆದಿರುವ ಉತ್ತರ ಸರಿಯಾಗಿದೆ ಅಂತ ನನಗೆ ಮನವರಿಕೆ ಆಗಿದೆ, ನಿಮಗೂ ಮನವರಿಕೆ ಆಗಿದೆ, ಅಷ್ಟಾದರೆ ಸಾಕು ಅಂತ ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಂದರಲ್ಲೂ ಕೂಡ ನಾವು ಏನನ್ನು ನೋಡಬೇಕು, ಗುಣಮಟ್ಟವನ್ನು ನೋಡಬೇಕು ಅಲ್ವಾ. ದುಂಬಿ ಎಲ್ಲ ಊರಿನ ಎಲ್ಲ ಹೂಗಳನ್ನು ಹೋಗಿ ಮಾತಾಡಿಸಿ ಏನು ತರ್ತದೆ? ದಳ ಕಿತ್ಕೊಂಡು ಬರ್ತದ? ಇಲ್ಲ ಅಲ್ವಾ, ಮಕರಂದವನ್ನು ಹೀರುತ್ತದೆ. ಮಕರಂದವನ್ನು ಹೀರಿ ಅದನ್ನು ತಂದು ಜೇನುಗೂಡು ಕಟ್ತದೆ. ಜೇನುಗೂಡು ಎಷ್ಟು ದೊಡ್ಡದಿರ್ತದೆ? ದೊಡ್ಡದಿರ್ತದೆ. ಒಂದು ರೂಮಿನಷ್ಟು ದೊಡ್ಡದಿರ್ತದ? ಒಂದು ಗುಡಾಣದಷ್ಟು ದೊಡ್ಡದಿರ್ತದ? ಇಲ್ಲ, ಸಣ್ಣದು ಅಲ್ವಾ. ಜೇನುಗೂಡು ಸಣ್ಣದು, ಆದರೆ ಅದಕ್ಕೆ ಹನಿ ತುಂಬಿಸ್ಲಿಕ್ಕೆ ಜೇನನ್ನು ತುಂಬಿಸ್ಲಿಕ್ಕೆ ಎಷ್ಟು ಮರಗಳನ್ನು ಅದು ಸಂದರ್ಶನ ಮಾಡಬೇಕು, ಎಷ್ಟು ಹೂವುಗಳನ್ನು ಮಾತಾಡಿಸ್ಕೊಂಡು ಬರಬೇಕು? ಲಕ್ಷಾಂತರ ಅಲ್ವಾ. ಸೊ ನಮಗೆ ಫೈನಲಿ ಕಾಣುವ ಪ್ರಾಡಕ್ಟ್ ಏನು, ಅದು ಸಣ್ಣದು, ಆದರೆ ಅದು ಗುಣಮಟ್ಟದಲ್ಲಿ ಅತ್ಯುತ್ತಮ. ಯಾಕೆ? ಎಷ್ಟು ವರ್ಷ ಇಟ್ಟರೂ ಕೆಡುವುದಿಲ್ಲ. 5-10 ವರ್ಷ ಅಲ್ಲ, 1000-2000 ವರ್ಷ ಇಟ್ಟರೂ ಕೂಡ ಕೆಡದೇ ಇರುವಂಥ ಆಹಾರ ಯಾವುದು ಅಂತ ಹೇಳಿದರೆ ಜೇನು. ಹಾಗಾದರೆ ಗುಣಮಟ್ಟದಲ್ಲಿ ಅತ್ಯುತ್ಕೃಷ್ಟ ಅಲ್ವಾ. ಸೊ ಹಾಗಾಗಿ ನಮಗೆ ಸಂಖ್ಯೆ ಬೇಡ. ನಮ್ಮ ಕ್ಲಾಸಿನಲ್ಲಿರೋದು 5 ಜನ 10 ಜನ ಇರಲಿ, ನಮ್ಮ ಪುಸ್ತಕದಲ್ಲಿ ಇರೋದು 100 ಪುಟ ಇರಲಿ, ಆದರೆ ಅದರಲ್ಲಿ ತುಂಬಿಸುವ ವಿಷಯ ಏನಿದೆ ಅದು ಬಹಳ ಮುಖ್ಯ. ಹಾಗಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್, ಇವತ್ತೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಏನು ಹೇಳ್ತಾರೆ? ನೀವು ಬೆಳಿಗ್ಗೆ ಇಷ್ಟು ಗಂಟೆ ಓದಬೇಕು, ಸಂಜೆ ಇಷ್ಟು ಗಂಟೆ ಅಧ್ಯಯನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇಷ್ಟು ಪ್ರಾಬ್ಲಮ್ಗಳನ್ನು ಮಾಡಬೇಕು, ಇದನ್ನೆಲ್ಲ ಹೇಳ್ತಾರೆ. ಆದರೆ ಅದರ ಜೊತೆಗೆ ನಾವು ಮರೆಯುವ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಗುಣಾತ್ಮಕ ಕಾಲ, ಗುಣಾತ್ಮಕ ಸಮಯ. ಈಗ ಅವರು ಹೇಳಿದರು 5 ಗಂಟೆ ಏಳಬೇಕು ಅಂತ ಹೇಳಿದರು. 5 ಗಂಟೆ ಎದ್ದು ನೀವು 7 ಗಂಟೆವರೆಗೆ ಒಂದೇ ಪೇಜಲ್ಲಿದ್ದರೆ ಉಪಯೋಗ ಉಂಟಾ? ಇಲ್ಲ ಅಲ್ವಾ. ಸೊ ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಹೆಚ್ಚು ವಿಷಯಗಳನ್ನು ನೀವು ತಿಳಿಯಬಹುದು. ಅವರು ಬೆಳಿಗ್ಗೆ ಏಳಬೇಕಂತ ಹೇಳಿದ ಯಾಕೆ? ಮಧ್ಯಾಹ್ನ ಎದ್ದು ಓದ್ಬೋದಲ್ಲ, ಮಧ್ಯಾಹ್ನ ಬೇಕಾದಷ್ಟು ಸಮಯ ಉಂಟು, ಓದ್ಬೋದಲ್ಲ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತು ಓದುವ ಆ ಒಂದು ವಿಷಯಕ್ಕೆ ಏನು ಮಹತ್ವ ಅಂತ ಹೇಳಿದರೆ, ಆವಾಗ ಕಡಿಮೆ ಸಮಯದಲ್ಲಿ ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ವಿಜ್ಞಾನ ಕೂಡ ಇದನ್ನೇ ಹೇಳ್ತದೆ. ಅಧ್ಯಾತ್ಮ ಮಾತ್ರ ಅಲ್ಲ, ವಿಜ್ಞಾನವೂ ಇದನ್ನೇ ಹೇಳ್ತದೆ. ನಿಮಗೆ ಬೆಳಿಗ್ಗೆ ಏಳುವಾಗ ನಿಮ್ಮ ದೇಹದಲ್ಲಿರುವ ಹಾರ್ಮೋನುಗಳು ಅವುಗಳು ನಿಮಗೆ ಏಕಾಗ್ರತೆಯನ್ನು ಕೊಡ್ತವೆ, ನಿಮಗೆ ಅಧ್ಯಯನಕ್ಕೆ ಪೂರಕವಾದ ವಾತಾವರಣವನ್ನು ಕೊಡ್ತವೆ. ಹಾಗಾಗಿ ಬೆಳಿಗ್ಗೆ ನೀವು ಕೂತು 5-6 ಗಂಟೆವರೆಗೆ 1 ಗಂಟೆ ಸಮಯ ನೀವು ಕಳೆಯುವುದಕ್ಕೂ ಮಧ್ಯಾಹ್ನ 3 ಗಂಟೆ 4 ಗಂಟೆ ಕೂತ್ಕೊಂಡು ಓದುವುದಕ್ಕೂ ವ್ಯತ್ಯಾಸ ಇದೆ. ಮಧ್ಯಾಹ್ನ 4 ಗಂಟೆ ಓದುವ ಸಮಯದಲ್ಲಿ ಅದೇ ವಿಷಯವನ್ನು ನೀವು 1 ಗಂಟೆ ಬೆಳಿಗ್ಗೆ ಕೂತು ಓದಬಹುದು. ಗೊತ್ತಾಯ್ತಾ? ಸೊ ಪ್ರತಿಯೊಂದರಲ್ಲೂ ನಾವು ಏನು ತರಬೇಕು? ಗುಣಾತ್ಮಕತೆ. ಹಾಗಾಗಿ ಮಧ್ವಾಚಾರ್ಯರ ಕೃತಿಗಳಲ್ಲೂ ಕೂಡ ಏನಿದೆ? 1000 ಗಟ್ಟಲೆ ಪುಟ ಬರೆದಿದ್ದಾರಾ? ತುಂಬ ಸಮಯ ಉಂಟು ನನಗೆ ಜೀವನದಲ್ಲಿ ಅಂತ ಹೇಳಿ ಸುಮಾರು ಬರಿತಾ ಹೋಗಿದ್ದಾರಾ? ಇಲ್ಲ. ಏನು ಮಾಡಿದ್ದಾರೆ? ಸಂಕ್ಷಿಪ್ತ ಆದರೆ ಸಮಗ್ರ ಅಲ್ವಾ. ಸೊ ಹಾಗಾಗಿ ನಮ್ಮ ಜೀವನದ, ನಮ್ಮ ಶಾಲಾ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದು ಸಮಯ ಇರಬಹುದು, ಓದಿನ ವಿಚಾರ ಇರಬಹುದು, ಪಾಠವನ್ನು ಕೇಳುವ ವಿಚಾರದಲ್ಲಿ ಇರಬಹುದು ಅಲ್ವಾ. ಪ್ರತಿಯೊಂದರಲ್ಲೂ ಕೂಡ ನಾವು ಏನನ್ನು ಬಯಸಬೇಕು, ಏನನ್ನು ನಿರೀಕ್ಷಿಸಬೇಕು, ಏನನ್ನು ಮಾಡಬೇಕು ಅಂತ ಹೇಳಿದರೆ ಗುಣಾತ್ಮಕತೆ. ಅದರಲ್ಲಿ ಕ್ವಾಲಿಟಿ ಇರಬೇಕು. ಕ್ವಾಂಟಿಟಿ ಬೇಕು, ಹೌದು, ಕ್ವಾಂಟಿಟಿ ಖಂಡಿತ ಬೇಕು. ಈಗ ಇಷ್ಟೇ ಮಕ್ಕಳು ಸಾಕು ಅಂತ ಇವರು ಯಾರು ನಿಲ್ಲಿಸುವುದಿಲ್ಲ. ನಾಳೆ ಇನ್ನಷ್ಟು ಜನ ಸೇರ್ತಾರೆ, ಶಾಲೆ ದೊಡ್ಡದಾಗ್ತದೆ, ಸಂಖ್ಯೆ ಬೇಕು ನಿಜ, ಆದರೆ ಅದರ ಜೊತೆಗೆ ಕ್ವಾಲಿಟಿಯನ್ನು ಕೈ ಬಿಡಬಾರದು. ಕರೆಕ್ಟಾ? ಒಂದು ಗುಡಾಣದಲ್ಲಿ ಸಾರು ಮಾಡಿ ಬರೀ ನೀರಾದರೆ ಪ್ರಯೋಜನ ಉಂಟಾ? ಇಲ್ಲ. ಒಂದು ತಪ್ಪಲೆಯಲ್ಲಿ, ಸಣ್ಣ ತಪ್ಪಲೆಯಲ್ಲಿ ಸಾರು ಮಾಡಿದರೂ ಕೂಡ ಹೇಗಿರಬೇಕು? ಚಪ್ಪರಿಸಿ ತಿನ್ನುವ ಹಾಗಿರಬೇಕು ಅಲ್ವಾ. ರಸಾಯನ ಒಂದು 100 ಜನಕ್ಕೆ ರಸಾಯನ ಮಾಡಬೇಕು ಅಂತ ಹೇಳಿ ದೊಡ್ಡ ಒಂದು ಪಾತ್ರೆಯಲ್ಲಿ ರಸಾಯನ ಮಾಡೋದಾ? ಅಲ್ಲ. ಸಣ್ಣ 1 ಗ್ಲಾಸ್ ರಸಾಯನ ಕುಡಿದ್ರೂ ನಮಗೆ ಕುಡ್ದ ಹಾಗೆ ಅನಿಸ್ಬೇಕು ಅಲ್ವಾ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಾವು ಏನು ಮಾಡೋಣ? ಗುಣಾತ್ಮಕತೆಯನ್ನು ಬೆಳೆಸೋಣ. ಕ್ವಾಲಿಟಿ ಬೇಕು. ನಾನು ಓದುವ ವಿಚಾರದಲ್ಲಿ ಕ್ವಾಲಿಟಿ ಇದೆಯಾ? ನಾನು ಬರೆಯೋ ವಿಚಾರದಲ್ಲಿ ಕ್ವಾಲಿಟಿ ಇದೆಯಾ? ನನ್ನ ಒಟ್ಟು ವ್ಯಕ್ತಿತ್ವದಲ್ಲಿ ಕ್ವಾಲಿಟಿ ಆ್ಯಡ್ ಆಗಿದೆಯಾ? ಈ ಶಾಲೆಗೆ ಬಂದ ಮೇಲೆ ನಾವು ಪ್ರತಿ ಸಲನೂ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಆ ಚಿಂತನೆ ಇವತ್ತಿನಿಂದ ಶುರುವಾಗಲಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಶಾಲೆ ಬೆಳೆಯಲಿ ಮತ್ತು ನೀವು ಕೂಡ ಬೆಳೆಯಿರಿ. ಎಲ್ಲ ಅರ್ಥದಲ್ಲೂ ನೀವು ಕೂಡ ಈ ಶಾಲೆಗೆ ಸೇರಿದ ಮೇಲೆ ಬೆಳೀಬೇಕು ಅಂತ ನಾನು ಹಾರೈಸ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೋಹಿತ್ ಚಕ್ರತೀರ್ಥ ಅವ್ರಿಗೆ ಧನ್ಯವಾದಗಳು. ಎಲ್ಲ ಮಕ್ಕಳಿಗೂ ನಿದ್ದೆ ಬರ್ತಾ ಇದೆಯಾ?
ನಿದ್ದೆ ಯಾಕೆ ಬರ್ತದೆ? ಅವ್ರು ಹೇಳಿದ್ದಾರೆ ಈಗಷ್ಟೇ. ಹೊಟ್ಟೆ ತುಂಬಿದೆ ಅಲ್ವಾ? ಹಾಂ, ಹೊಟ್ಟೆ ತುಂಬಿದ್ದು ಜಾಸ್ತಿ ಆಗಿದೆಯಾ? ಇಲ್ಲ, ಆಗಲಿ. ಇವಾಗ ಇದು ಶಾಲಾ ಕಾರ್ಯಕ್ರಮನೇ ಅಲ್ಲ, ಅಂದರೆ ಹೇಗಿದ್ರು ಪಾಠ ಕಲೀಲೇಬೇಕಿತ್ತು ಈ ಪೀರಿಯಡಲ್ಲಿ ನೀವು, ಹೌದಲ್ವಾ? ಆದ್ದರಿಂದ ಪ್ರಿಪೇರ್ ಯುವರ್ ಸೆಲ್ಫ್. ಸ್ವಲ್ಪ ಎಲ್ಲ ರಜದಲ್ಲಿ ಸ್ವಲ್ಪ ಹಾಗೆ ಆಗಿದೆ ಅನಿಸುತ್ತೆ. ಈಗ ಶಾಲಾ ಪೀರಿಯಡಲ್ಲೇ ಪಾಠ ಆಗ್ತಿರೋದ್ರಿಂದ ಕೇಳಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಆಯಿತು. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಯುತ್ತೆ ಈ ಕಾರ್ಯಕ್ರಮ. ಮತ್ತೆ ಸ್ವಲ್ಪ ಬ್ರೇಕು, ಮತ್ತು ಆಮೇಲೆ ನಿಮಗೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಈಗ ಮಠದ ದೇವಾನಂದ ಪ್ರಸನ್ನಾಚಾರ್ಯರು ನಮ್ಮ ಉದ್ದೇಶ ಏನು ಮಾಡ್ತಾರೆ. ಪರಮ ಪೂಜ್ಯ ಪರ್ಯಾಯ ಶ್ರೀಕೃಷ್ಣ ಪೂಜಾ ದೀಕ್ಷಿತರಾಗಿರ್ತಕ್ಕಂಥ ಪರಮ ಪೂಜ್ಯ ಪುತ್ತಿಗೆ ಶ್ರೀಪಾದರು ಸುಗುಣೇಂದ್ರ ಚಿತ್ತ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಈಗಾಗಲೇ ಇವತ್ತು ಅವರ ಒಂದು ಆಶಯದಂತೆ ಸುಗುಣ ಸ್ಕೂಲ್, ಸುಗುಣ ಪಾಠಶಾಲೆ ಹೇಗೆ ಪ್ರಾರಂಭ ಆಗಿದೆ, ಬಹಳ ಒಳ್ಳೆಯ ಅತ್ಯುತ್ತಮ ರೀತಿಯಲ್ಲಿ ಪ್ರಾರಂಭ ಆಗಿದೆ. ಯಾಕೆಂತೇಳಿದರೆ ನಮ್ಮ ಮಠದ ವಿದ್ವಾಂಸರಾಗಿರ್ತಕ್ಕಂತಹ ರಾಮನಾಥಾಚಾರ್ಯರು ಬಂದು ನಿಮಗೆ ಯಾವ ರೀತಿ ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಕಲಿಸಲಿಕ್ಕೆ ಆಗ್ತದೆ, ಯಾವ ಉದ್ದೇಶ ನಾವು ಇಟ್ಕೊಂಡಿದ್ದೇವೆ ಎಂಬುದನ್ನು ಸ್ಪಷ್ಟವಾಗಿ ಅನೇಕ ವಿಷಯಗಳನ್ನು ನಿಮಗೆ ಹೇಳಿಕೊಟ್ಟಿದ್ದಾರೆ. ಸ್ವಾಮೀಜಿಯರ ಆಶಯವೇ ಹಾಗೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಇಟ್ಟುಕೊಂಡು ಅದರ ಮಹತ್ವವನ್ನು ತಿಳಿಸಿಕೊಟ್ಟುಕೊಂಡು ಈಗಿನ ಕಾಲದ ಶಿಕ್ಷಣವನ್ನು ಕೂಡ ಸೇರಿಸಿಕೊಂಡು ಈ ಶಾಲೆಯನ್ನು ಬೆಳೆಸಬೇಕು ಎಂಬುದು ಅವರ ಉದ್ದೇಶ. ಯಾಕೆಂತ ಹೇಳಿದರೆ ಈಗ ಎಲ್ಲ ಕಡೆ ಕೂಡ ನಮ್ಮ ಶಿಕ್ಷಣವನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ಅವನತಿ ಅಂದರೆ ಅದರ ಬಗ್ಗೆ ಕಡೆಗಣಿಸಿ ಉಳಿದ ಶಿಕ್ಷಣ, ಪಾಶ್ಚಾತ್ಯ ಶಿಕ್ಷಣವೇ ಅದರ ಬಗ್ಗೆ ಹೆಚ್ಚಿನ ಪ್ರಚಾರ, ಇಲ್ಲದ ಪ್ರಚಾರ, ಸಲ್ಲದ ಪ್ರಚಾರವನ್ನು ಕೊಟ್ಟು ಅದನ್ನು ಬೆಳೆಸಿ ಅದೇ ನಾವು ಹೆಮ್ಮೆ ಪಡುವಂತಹ ಒಂದು ನಮ್ಮತನವನ್ನು ನಾವು ತನ್ಮೂಲಕ ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಬಂದಿದೆ. ಅದನ್ನು ಆದಷ್ಟು ಕಡಿಮೆ ಮಾಡಿ ಋಷಿಮುನಿಗಳು ಏನು ಅಪಾರವಾದ ಜ್ಞಾನವನ್ನು ಇಲ್ಲಿ ನಮಗೆ ಬಿಟ್ಟು ಹೋಗಿದ್ದಾರೆ, ಅದನ್ನು ನಾವು ಸ್ವಲ್ಪವಾದರೂ ಸಂಗ್ರಹ ಮಾಡಬೇಕು. ಆಚಾರ್ಯ ಅನೇಕ ವಿಷಯಗಳನ್ನು ಹೇಳಿದರು. ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ಪೂರಕವಾಗಿರುವಂಥದ್ದು. ಬ್ರಾಹ್ಮೇ ಮುಹೂರ್ತೆ ಚೋತ್ಯಾಯ ಧ್ಯಾಯೇ ದೇವಂ ಅತಂದ್ರಿತಃ, ಅದಕ್ಕೆಲ್ಲ ಅವರು ಹೇಳಿದ ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಇರುವಂಥದ್ದು. ಅತಂದ್ರಿತಃ ಅಂತೇಳಿ, ತಂದ್ರ ಅಂದರೆ ಆಲಸ್ಯ. ಬ್ರಾಹ್ಮೇ ಮುಹೂರ್ತೆ ಚೋತ್ಯಾಯ ಧ್ಯಾಯೇ ದೇವಂ ಅತಂದ್ರಿತ ಅಂತೇಳಿ ಆಲಸ್ಯ ಬಿಟ್ಟವನಾಗಿ. ಯಾಕಂದರೆ ಆಲಸ್ಯ ಸೂಚನೆ ನಮಗೆ ಸಿಗುತ್ತೆ. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಹೇಳುವುದೇ ಕಷ್ಟ ಆಗುತ್ತೆ. ಅದು ಅತಂದ್ರೆ ಅಭ್ಯಾಸ ಮಾಡಿದಾಗ ಇದೆಲ್ಲವೂ ಕೂಡ ನಮ್ಮ ಯಾವ ವಿಷಯವೂ ಕೂಡ ಆಚಾರ್ಯ ಹೇಳಿದಾಗ ಯದಿಹಾಸ್ತಿ ತದನ್ಯತ್ರ ಅಂತ ಹೇಳಿಬಿಟ್ಟಿದ್ದಾರೆ. ವ್ಯಾಸರೇ ಬರೆದಿದ್ದರಲ್ಲಿ ಎಲ್ಲದರಲ್ಲಿ ಉಂಟು. ಮೊದಲು ಕಷ್ಟಪಟ್ಟರೆ ನಂತರ ಸುಖ. ಮೊದಲು ಸುಖವಾಗಿ ನಿದ್ದೆ ಮಾಡಿದರೆ ನಂತರ ಕಷ್ಟ. ಮೊದಲು ಪೆಟ್ಟು ತಿಂದರೆ ಮೂರ್ತಿ, ಮತ್ತೆ ಪೆಟ್ಟು ತಿನ್ನದೆ ಹಾಯಾಗಿದ್ದರೆ ಎಲ್ಲರೂ ತುಳ್ಕೊಂಡೋಗಿ ಸದಾ ತುಳಿತಕ್ಕೆ ಒಳಗಾಗತಕ್ಕಂಥ ಕಲ್ಲು. ಒಂದು ಮೂರ್ತಿ, ಒಂದು ಕಲ್ಲು, ಎರಡೇ ಇರುವಂಥದ್ದು. ಅದರಲ್ಲಿ ಎಲ್ಲವನ್ನೂ ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ಸಾತ್ವಿಕ ಸುಖದ ಲಕ್ಷಣವನ್ನು ನಾನು ಹೇಳಿದೆ. ಯಾಕೆಂದರೆ ನೀವು ಕಷ್ಟಪಟ್ಟರೆ ಎತ್ತದಗ್ರೇ ವಿಷಮೇವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಮಿದ್ದಿ ಅಂತ ಭಗವದ್ಗೀತೆಯಲ್ಲೇ ಹೇಳಿ. ಹಾಗಾಗಿ ಎಲ್ಲ ವಿಷಯಕ್ಕೂ ಕೂಡ ನಾವು ಹೇಳ್ತಕ್ಕಂಥ, ನಾವು ಅನುಭವಿಸ್ತಕ್ಕಂಥ ಜೀವನಕ್ಕೆ ಪೂರಕವಾದ ಎಲ್ಲ ಮಾಹಿತಿ ಇರುವುದು, ಎಲ್ಲ ಶಿಷ್ಟಾಚಾರ ಇರೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೇ. ಪಾಶ್ಚಾತ್ಯ ಸಂಸ್ಕೃತದಲ್ಲಿ ಇಲ್ಲ. ಅಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಶಿಕ್ಷಕರು ಎದುರಾಗಿ ಓದುವಲ್ಲಿ ವಿದ್ಯಾದದಾತಿ ವಿನಯಂ ವಿನಯಾತ್ ಪಾತ್ರತಾಂ ಪಾತ್ರತಾ ಧನಮಾಪ್ನೋತಿ, ಹೀಗೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಎಸ್ಸೆನ್ಸ್ ಹೇಳ್ತಾರಲ್ಲ ಅವರೆಲ್ಲ ಸಂಗ್ರಹ ಮಾಡಿ ಬಿಟ್ಟು ಹೋಗಿದ್ದಾರೆ. ಆ ಜೇನನ್ನು ನಾವು ಸ್ವೀಕಾರ ಮಾಡ್ತಕ್ಕಂಥ ಒಂದು ವಿನಮ್ರ ಭಾವ ನಮ್ಮಲ್ಲಿರಬೇಕು. ಆ ವಿನಮ್ರತೆ ಇದ್ದರೆ, ಬಗ್ಗಿದ್ರೆ ಏನಾಗುತ್ತೆ, ಕೊಡದಲ್ಲಿ ತುಂಬಿದ ಕೊಡ ಅದು ಬಗ್ಗಬೇಕು. ನೀರು ಪೂರೈಸ್ಕೊಳ್ಬೇಕಾದ್ರೆ ಕೊಡ ಬಗ್ಗಬೇಕಾಗತ್ತೆ. ಕೊಡವನ್ನು ಅದನ್ನು ಸ್ವಲ್ಪ ಬಗ್ಗಿಸಿದರೆ ನೀರು ತುಂಬಿಕೊಂಡು ಬರ್ತದೆ. ಆಮೇಲೆ ತುಂಬಿದ ಕೊಡ ತುಳುಕುವುದಿಲ್ಲ. ಪೂರ್ತಿ ತುಂಬಿದಾಗ ಅದು ಶಬ್ದ ಮಾಡೋದಿಲ್ಲ. ರಿಕ್ತ ಘಟ ಏನಿದೆ ಅದು ಶಬ್ದ ಮಾಡಲಿಕ್ಕೆ ಮಾಡಿ, ಅಂದರೆ ಅರ್ಧಂಬರ್ಧ ಓದಬಾರ್ದು. ಪೂರ್ತಿ ಓದಿದಾಗ ನಾವು ಒಂದು ಪರಿಪೂರ್ಣ ವ್ಯಕ್ತಿಗಳಾಗಿ ತುಳುಕುವುದಿಲ್ಲ. ಅದರಲ್ಲಿ ಮತ್ತೆ ಅದು ಅವರಿಗೆ ಗೊತ್ತಿದ್ದ ವಿಷಯದ ಬಗ್ಗೆ ಮಾತ್ರ ಅವರು ಹೆಚ್ಚು ಹೇಳಲಿಕ್ಕೆ ಸಮರ್ಥರಾಗ್ತಾರೆ. ಕೇಳಿದರೆ ಮಾತ್ರ ಹೇಳ್ತಾರೆ. ಈ ರೀತಿಯಾಗಿ ಅನೇಕ ವಿಷಯಗಳು
ಪ್ರತಿಯೊಂದನ್ನು ಕೂಡ ನಾವು ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಕಲಿಬಹುದು ಎಂಬುದನ್ನು ಒಂದು ದಿಕ್ಸೂಚಿ ಒಂದು 2-3 ಸ್ಯಾಂಪಲಲ್ಲಿ ಅವರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ, ಶ್ರೀ ಭಾರತರ ಆತ್ಮೀಯ ಶಿಷ್ಯರು ಕೂಡ ಆಗಿದ್ದಾರೆ, ದೊಡ್ಡ ವಿದ್ವಾಂಸರಾಗಿದ್ದಾರೆ. ಹಾಗಾಗಿ ಇನ್ನು ಶ್ರುತಿ ಅಂತ ಹೇಳಿದರೆ ಏನು? ಕೇಳುವಂಥದ್ದು. ನಮ್ಮ ವೇದಕ್ಕೆ ಏನು ಹೆಸರು? ಶ್ರುತಿ ಅಂದರೆ ಆಗ ಪುಸ್ತಕ ಇರಲಿಲ್ಲ, ಪುಸ್ತಕದ ಅವಶ್ಯಕತೆ, ಎಲ್ಲರೂ ಕೇಳುವುದೇ. ಈಗ ನಾವೆಲ್ಲ ಕೇಳುವುದನ್ನು ಬಿಟ್ಟಿದ್ದೇವೆ. ಕೇಳಿದ್ದನ್ನು ಅದನ್ನು ನೆನಪಿಟ್ಕೊಳ್ಬೇಕು. ಅವಧಾನ ಅಂತೇಳಿ ಅವರು ಶತಾವಧಾನಿಗಳು 100 ಕಡೆಯಿಂದ ಒಮ್ಮೆಲೆ ಹೇಳಿದ ವಿಷಯಗಳನ್ನು ಸ್ಟೋರ್ ಮಾಡೋ ಕೆಪಾಸಿಟಿ ಅದು ಬೇಕು ನಮಗೆ. ಇವತ್ತು ಎಲ್ಲ ಶಾಲೆ ಮುಗಿದು ಯಾರು ಮನೆಗೆ ಹೋಗೋರು ಯಾರಿದ್ದಾರೆ, ಅಥವಾ ನೀವು ಇಲ್ಲಿರುವವರು ಯಾರಿದ್ದಾರೆ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳಿ. ರಾಮನಾಥಾಚಾರ್ಯ ಏನು ಪಾಯಿಂಟ್ಸ್ಗಳು ಹೇಳಿದ್ದಾರೆ ಅಂತ ಬರ್ಕೊಳ್ಳಿ. ಇದು ಮಾಡಬೇಕು ಪ್ರತಿ ಸರ್ತಿ ಮಾಡಿ, ಇವತ್ತಿಗೆ ಅಂತೇಳಿ ಅಲ್ಲ, ಯಾವ ದಿವಸವೂ ಕೂಡ ಪಾಠ ನಾನು ಏನು ಕೇಳ್ಕೊಂಡಿದ್ದೇನೆ ನೀವು ಒಮ್ಮೆ ಬರೆದ್ರೆ 8 ಸರ್ತಿ ಓದಿದ್ದಕ್ಕೆ ಸಮಾನ ಅಂತೇಳಿ. ಅದು ಒಮ್ಮೆ ಕೈಯಿಂದ ಬರೆದ್ರೆ ನೀವು ಈಗ ಬರೆಯೋದು ಅಭ್ಯಾಸ ಹೋಗಿದೆ, ಟೈಪ್ ಮಾಡೋದು ಅಥವಾ ಮೊಬೈಲ್ ಇಲ್ಲ, ಬರಿಬೇಕು. ಕೈಯಲ್ಲಿ ಬರೆದಾಗ ಕೈಯ ಮೂಲಕ ನಮ್ಮ ನರೆ ಮಂಡಲಕ್ಕೆ ಕೆಲಸ ಆಗುತ್ತೆ. ಅದು ನಿಮಗೆ ನೆನಪಿಟ್ಕೊಳ್ಳಿ ಸುಲಭ ಆಗುತ್ತೆ. ನೋಡಿ ನೀವು ಎಷ್ಟು ಪಾಯಿಂಟ್ಸ್ ಅವರು ಹೇಳಿದ್ದಾರೆ ಅಂತೇಳಿ ಒಂದು ನೀಟಾಗಿ ಬರೀರಿ. ನೆನಪಿದ್ದರೆ ಬರೀರಿ, ಗೀಚಿ, ಅದಕ್ಕೆ ಒಂದು ಫಾರ್ಮಲಿಟಿ ಬೇಕಂತಿಲ್ಲ. ಹಾಗೇ ಮಾಡ್ತಾ ಬನ್ನಿ. ಅದೇ ಡೈರಿ ಬರೆಯುವ ಅಭ್ಯಾಸ, ಅದು ಡೈರಿ ಬರೆಯೋ ಅಭ್ಯಾಸಕ್ಕೆ ಹೋಗುತ್ತೆ. ಆಗ ಒಳ್ಳೆ ನೀವು ಇನ್ನೂ ದೊಡ್ಡವರು ಆಗುವಾಗ ಅದು ನೋಡಿದಾಗ ಅಥವಾ ನೆನಪು ಯಾವುದೋ ಮರ್ತೋಗಿ ನೋಡಿದಾಗ ರೆಫರೆನ್ಸು ಭಾಳ ಖುಷಿ ಆಗುತ್ತೆ. ಜ್ಞಾನಕ್ಕಿಂತ ದೊಡ್ಡ ಖುಷಿ ಕೊಡುವ ಅಂಶವೇ ಇಲ್ಲ. ಹಾಗೆ ಆ ಪಾಯಿಂಟ್ ಶ್ರುತಿ ಯಾಕೆಂತ ಹೇಳಿದರೆ ಕೇಳಿ ತಿಳ್ಕೊಳ್ಳಿ. ಆ ಪುಸ್ತಕದಲ್ಲಿ ಉಂಟು ಅಂತೇಳಿ ಪುಸ್ತಕವನ್ನು ನಾವು ಸೆಕೆಂಡ್ರಿ ಆಗಿ ಇಟ್ಕೊಳ್ಬೇಕು. ಅಗತ್ಯ ಇದ್ದರೆ ಮಾತ್ರ ಓದು, ಇಲ್ಲದ್ರೆ ನಾನು ಇಲ್ಲಿಯೇ ರೆಕಾರ್ಡ್ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಎಷ್ಟೂ ಓದಿದ ವ್ಯಕ್ತಿಗಳು ಕೂಡ ಜೀವನ ಪೂರ್ತಿ ಓದಿದರೂ ಕೂಡ ಕೊನೆಗೆ ಹೇಳುವ ಮಾತು ಏನು ಹೇಳಿದೆ, ನಾನು ಕಲಿತದ್ದು ಕಡಿಮೆ, ಇಷ್ಟು ಕಲ್ತಿದ್ದೇನೆ ಹೇಳ್ತಾರೆ. ಹಾಗಾದರೆ ಅವರಿಗೂ ಕಾಣದಿದ್ದದ್ದು ಎಷ್ಟೋ ಉಂಟು ಅಂತೇಳಿ ಆಯಿತು. ಏನು ಓದದವನು ಎಲ್ಲ ತಿಳ್ಕೊಂಡಾಗೆ ಇರ್ತಾನೆ. ನೀವು ಎಲ್ಲ ತಿಳ್ಕೊಳ್ಬೇಕಾದ್ರೆ ಓದಲಿಕ್ಕೆ ಪ್ರಾರಂಭ ಮಾಡಿ. ಅಂದರೆ ಶ್ರುತಿ ಅದನ್ನು ಸ್ಟೋರ್ ಮಾಡಲಿಕ್ಕೆ ಅಷ್ಟು ದೊಡ್ಡ ಒಂದು ಅವಕಾಶವನ್ನು, ದೊಡ್ಡ ಏನು ಬೈಟೆ ಟೆಗ ಅಂತೆಲ್ಲ ಹೇಳ್ತೇವಲ್ಲ ನಾವೀಗ, ಅದಕ್ಕಿಂತ 1000 ಪಟ್ಟು ಮೇಲೂ ಈ ಸ್ಟೋರೇಜ್ ನಮಗೆ ದೇವರು ಸಣ್ಣ ಇದರಲ್ಲಿ ಕ್ಯಾಪ್ಸಲ್ ಹಾಕಿ ಕೊಟ್ಟಿದ್ದಾರೆ. ನಾವು ಚೂರೂ ಉಪಯೋಗ ಮಾಡೋದು. ಹಾಗಾಗಿ ನೀವು ಯಾವುದೇ ಪಾಠವನ್ನು ಓದುವಾಗ ಶ್ರುತಿ ಕೇಳಿ ಅದನ್ನು ನೆನಪಿಟ್ಕೊಳ್ಳುವ ಪ್ರೊಸೆಸ್ಸಿಗೆ ನೀವು ಚಾಲನೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಅದನ್ನು ಮನನ ಮಾಡಿದಾಗ ಅದೇನಾಗುತ್ತೆ ಹೇಳಿದರೆ ಸ್ಟೋರ್ ಆಗಿ ನಿಮ್ಗೆ ಯಾವತ್ತು ಬೇಕಾದರೆ ಅದು ಓಪನ್ ಆಗುತ್ತೆ. ಅದೇ ತತ್ವವನ್ನು ಆಚಾರ್ಯ ಶತಾವಧಾನ, ಆ ಅವಧಾನದ ಮೂಲಕ ಅದು ನಿಮಗೆ ಎಲ್ಲಿ ನಡ್ಕೊಂಡು ಹೋಗುವಾಗಲೂ ಯೋಚನೆ ಮಾಡ್ಕೊಂಡು ಹೋಗಲಿಕ್ಕಾಗುತ್ತೆ. ಸುಮ್ಮನೆ ಇದ್ದಾಗಲೂ ನಿಮಗೆ ಬೇಸರ ಆಗೋದಿಲ್ಲ. ನಾವು ಓದಿದ್ದನ್ನೇ ಮೆಲ್ಕು ಹಾಕಲಿಕ್ಕಾಗುತ್ತೆ. ಆ ಪ್ರೊಸೆಸ್ಸನ್ನು ನೀವು ತಿಳ್ಕೊಳ್ಬೇಕು. ಈಗ ಶ್ರುತಿ ಅಂತೇಳಿ, ಅಂಥ ಶ್ರುತಿಯೇ ವೇದ. ಹೀಗೆ ಅನೇಕ ವಿಷಯಗಳನ್ನು ನಮ್ಮ ಎಲ್ಲ ಸಂಸ್ಕೃತಿಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕಾಗತ್ತೆ. ಅಂಥ ಒಂದು ಪ್ರಾಯೋಗಿಕತೆಗೆ ಸ್ವಾಮೀಜಿಯವರು ಇದನ್ನು ಈ ಶಾಲೆ ಆಗುತ್ತೆ. ಹಾಗಾಗಿ ಇಲ್ಲಿ ಓದಿದವರೆಲ್ಲ ಟಾಪ್ ಕ್ಲಾಸ್ ಆಗಿ ಬರಬೇಕು. ಅದಕ್ಕೆ ನಮ್ಮ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥ ನಮ್ಮ ಊರಿನವರೇ. ಈ ಚಕ್ರತೀರ್ಥ ಅಂದರೆ ಎಲ್ಲಿ ದೂರ ಇಲ್ಲ, ಇಲ್ಲೇ ಇದೆ ಚಕ್ರತೀರ್ಥ. ಅಲ್ಲಿ ಇದ್ದು ಅಲ್ಲಿ ಹುಟ್ಟಿ ಬೆಳೆದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮಾತ್ರವಲ್ಲ, ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕೆಂಬುದಕ್ಕೆ ತುಂಬ ಕಟಿಬದ್ಧರಾಗಿದ್ದವರು. ಅವರ ಒಂದು ಪೋಷಕತ್ವವು ಕೂಡ ಅವರ ರಕ್ಷೆ ಕೂಡ ಈ ಶಾಲೆಗಿದೆ. ಅದು ನಮಗೆ ಭಾಗ್ಯ. ಅವರೇ ಹೇಳಿದ್ದಾರೆ, ಸುಮಾರು ಜನ ಬರೋದು ಅಥವಾ ಸುಮಾರು ಜನ ನಾವು ಇಷ್ಟೇ ಜನ ಅಂತ ಹೇಳೋದು ಹಾಗೆಲ್ಲ. ಬಂಗಾರಿನ ಅಂಗಡಿಗೆ ದಿವಸಕ್ಕೆ 2 ಜನ ಬರ್ತಾರೆ. ಮೀನಿನ ಮಾರ್ಕೆಟ್ನಲ್ಲಿ ಜನ. ಮೀನಿಗಿರುವ ಬೆಲೆ ಬಂಗಾರಿಗಿರುವ ಬೆಲೆ ವ್ಯತ್ಯಾಸ ಇದೆ. ಬಂಗಾರ 1 ಪವನ್ ತಗೊಳ್ಬೇಕಾದ್ರೆ ನಾವು ವರ್ಷಗಟ್ಟಲೆ ಸಂಪಾದನೆ ಮಾಡಿ ಉಳಿಸ್ಬೇಕಾಗತ್ತೆ. ಮೀನು ಯಾವತ್ತು ಬೇಕಾದ್ರೆ ತಗೊಂಡೋಗ್ಬೋದು. ಹಾಗೆ ಅಂತೇಳಿ ಅಂದರೆ ಕ್ವಾಲಿಟಿಯಲ್ಲಿ ನಿಮಗೆ ಕಮ್ಮಿ ಇದ್ದರೂ ಕೂಡ ನೀವು ಅದನ್ನು ಮನಸ್ಸಿಗೆ ತಗೊಳ್ಳಿ, ಅದು ಮುಂದೆ ಹೋಗ್ತಾಯಿದೆ. ಅದನ್ನು ಜೇನಿಯನ್ನು ಹೇಳಿದ್ರು ಅವರು, ಜೇನಿನ ಹಾಗೆ ನಾವು ಸಂಗ್ರಹ ಮಾಡುವ ಮಧುಕರ ವೃತ್ತಿ ಅಂತ ಹೇಳ್ತೇವೆ. ಅದನ್ನು ನೀವು ಇಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಈ ಶಾಲೆಗೆ ಎಲ್ಲ ಶಿಕ್ಷಕರು ಕೂಡ ಕಟಿಬದ್ಧರಾಗಿದ್ದಾರೆ ನಿಮಗೆ ತಿಳಿಸಿಕೊಡಲಿಕ್ಕೆ. ಆ ತಿಳಿಸಿಕೊಡುವ ಪ್ರೋಸೆಸ್ಸನ್ನು ನೀವು ಚೆನ್ನಾಗಿ ಇಲ್ಲಿ ಓದಬೇಕು. ಇದು ಒಂದು ರೀತಿಯ ಶಿಕ್ಷಣದ ಬಗ್ಗೆ ಕೂಡ ಹೇಳ್ತಾರೆ. ಅರಣಿ ಮತನದ ಹಾಗೆ ಆ ಜ್ಞಾನ ಬೆಳೆದು ನೀವು ಕೇಳೋದು ಮಾತ್ರ ಅಲ್ಲ, ಪ್ರಶ್ನೆಯನ್ನು ಕೂಡ ಹಾಕಬೇಕು. ಪ್ರಶ್ನೆ ಬಂದದ್ದು ಕೂಡಲೇ ನೀವು ಹೊರಗೆ ಬರಬೇಕು. ಪ್ರಶ್ನೆ ಬಂದರೆ ಮಾತ್ರ
ಗುರುಗಳಿಗೆ ನಿಮಗೆ ಎಷ್ಟು ರೀತಿಯ ಅರ್ಥ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಅರಣ್ಯೋ ನಿಹಿತೋ ಜಾತವೇದ ಗರ್ಭ ಇವ ಸುಭೃತೋ ಗರ್ಭಿಣಿ ಬಿ ಅಂತೇಳಿದೆ. ಅಂದರೆ ಆ ಅರಣ್ಯ ತಿಕ್ಕಾಟ ಆದಾಗಲೇ ಬೆಂಕಿ ಬಂದಾಗೆ ಗುರು ಶಿಷ್ಯ ಸಂವಾದ ಆದಾಗ ಪ್ರಶ್ನೆ ಉತ್ತರ ಹೀಗೆ ಆದಾಗ ಅದು ಸರಿಯಾಗಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿ ಅವಕಾಶ ಇದೆ. ನೀವು ಬರೀ ಕೇಳೋದು ಮಾತ್ರ ಅಲ್ಲ, ನೀವು ಪ್ರಶ್ನೆಯನ್ನು ಹೇಳ್ಬೋದು. ನಿಮಗೆ ಯಾವ ಪ್ರಶ್ನೆಗಳಿದ್ದು ಕೂಡ ಪ್ರಾಮಾಣಿಕವಾಗಿ ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳಿ. ಉತ್ತರ ಪಡೆಯದ ಸಮಾಧಾನ ಆಗಲಿಲ್ಲ ಎಂಬ ಪರಿಸ್ಥಿತಿ ಬರಬೇಕು. ಅಲ್ಲಿ ತನಕ ನೀವು ಪ್ರಶ್ನೆಯನ್ನು ಕೇಳಬೇಕು. ಹಾಗೆ ಮಾಡುವ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅಂಥ ವ್ಯವಸ್ಥೆಯನ್ನು ನಮಗೆ ಪೂಜ್ಯ ಸ್ವಾಮೀಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಪ್ರಮೋದ ದಂಪತಿಗಳಿದ್ದಾರೆ, ತುಂಬ ಶಿಕ್ಷಕಿಯರೆಲ್ಲ ಇದ್ದಾರೆ. ಒಳ್ಳೆಯ ಶ್ರದ್ಧೆಯಿಂದ ನಿಮಗೆ ಹೇಳಿಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಇದು ಸುಗುಣ ಶಾಲೆಯ ವೈಶಿಷ್ಟ್ಯ. ಇದರ ಸದಾವಕಾಶವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಬಂದ ಎಲ್ಲ ಅತಿಥಿಗಳು ಮತ್ತು ನಮ್ಮ ಈ ಹಿತೈಷಿಗಳು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಪಾಠಶಾಲೆಯ ವಿಚಾರಗಳನ್ನು ನಮ್ಮ ಪ್ರಮೋದ್ ಅವರು ತಿಳಿಸ್ತಾರೆ. ಪದಗಳು ಆಚಾರ್ಯರಿಗೆ ನಮಸ್ಕಾರಗಳ ಪರವಾಗಿ. ಈಗ ಶಾಲೆಯ ಪ್ರಾಂಶುಪಾಲರು ಬಂದು ಒಂದು ಆಚಾರ್ಯರಿಗೆ ಒಂದು ವೇದವ್ಯಾಸ ಅರ್ಪಣೆ ಆದಂಥ ಒಂದು ಫಲ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತೇನೆ. ವೇದವ್ಯಾಸ ಪೂಜೆ ಆಗಿದೆ ನಮಗೆ ಇವತ್ತು. ಯಾಕಂದರೆ ಆಚಾರ್ಯ ಹೇಳಿದಾಗೆ ಇತಿಹಾಸ ತದನ್ಯತ್ರ ವೇದವ್ಯಾಸರೆಲ್ಲ ಹೇಳಾಗಿದೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಆದ್ದರಿಂದ ವೇದವ್ಯಾಸರು ಹೇಳಿದ ಅವರೇ ಮೂಲ ಗುರುಗಳು. ಆದ್ದರಿಂದ ಅವರಿಂದ ನಮಗೇನು ವಿದ್ಯೆಯನ್ನು ಹರಿಬೇಕು ಅದು ನಮಗೆ ಮಧ್ವಾಚಾರ್ಯರು ಮತ್ತು ಆಚಾರ್ಯರ ಮೂಲಕ ನಮಗೆ ಒಂದು ತಲುಪಲಿ, ಸರಿಯಾದ ಜ್ಞಾನವನ್ನು ಎಲ್ಲ ಮಕ್ಕಳು ಪಡೆಯೋಂಗಾಗಲಿ ಅನ್ನೋ ಕಾರಣಕ್ಕೆ ಪ್ರಾಂಶುಪಾಲ ಆಲ್ರೆಡಿ ನಡೀತಾ ಇದ್ದಾರೆ. ನೀವೆಲ್ಲರೂ ಒಂದು ಮಾತು ಹೇಳಿದರೆ ಹೇಳಿ ಅವರಿಗೆ ಸಮರ್ಪಣೆ ಮಾಡಬಹುದು. ಶ್ರೀ ಗುರುಭ್ಯೋ ನಮಃ. ಕೊನೆಗೆ ಮಾತನಾಡುವವರಿಗೆ ವಿಷಯ ಇರುವುದಿಲ್ಲ, ಎಲ್ಲ ಮುಗಿಸುತ್ತಾರೆ ನಮಗೆ ತಂಗಳು. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹತ ಕ್ವಚಿತ್ ಅಂತ ಎಲ್ಲವೂ ಅಸ್ಮಿನ್ ಆಚಾರ್ಯ ಎಲ್ಲ ಹೇಳಿಬಿಟ್ರು. ಇನ್ನು ಹೇಳುವಂಥದ್ದು ಯಾವುದೂ ಇಲ್ಲ. ನಾವು ನಮ್ಮ ಗುರುಗಳು ಮೊನ್ನೆ ಭಾಷಣ ಹೇಳಿದರು. ಅವರು ಕಲಿತಿರುವಾಗ ಅವರಿಗೆ ವಿದ್ಯಾಮಾನ್ಯ ಪಾಠ ಮಾಡಿಸಿರುವಾಗ ಕೆಲವು ಸಂದರ್ಭದಲ್ಲಿ ಭಾಷಣ ಮಾಡಲಿಕ್ಕೆ ಇರ್ತದೆ. ಆಗ ಇವರು ಉಳಿದ ಅವರ ಶಿಷ್ಯ ಗುರುಗಳು ನನಗೆ ಮೊದಲು ಅವಕಾಶ ಕೊಡಿ ಅಂತ ಕೇಳಿದಂತೆ. ಯಾಕೆಂದರೆ ಉಳಿದವರು ಹೇಳಿಬಿಟ್ರೆ ಮತ್ತೆ ಹೇಳಿಕೇನಿಲ್ಲ ಅಂತ ಹೇಳಿ. ಇವತ್ತೀಗ ಆಚಾರ್ಯರು ಎಲ್ಲವನ್ನೂ ಹೇಳಿಬಿಟ್ರು, ನನಗೆ ಹೇಳಿಕೇನಿದೆ ಏನಿಲ್ಲ. ಆದರೂ ನಿಮಗೆ ಅಗತ್ಯವಾದಂಥ ಪ್ರಾಕ್ಟಿಕಲ್ ಆಗಿ ಎಲ್ಲ ವಿವಿಧ ಜಾತಿಯ ಹೂಗಳನ್ನು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತಂದುಕೊಂಡು ಪ್ರಾಯೋಗಿಕವಾಗಿ ನಿಮಗೆ ಕರೀಲಿಕ್ಕೆ ಅನುಕೂಲವಾಗುವಂತೆ ನೀವು ಹೇಳಿಕೊಟ್ಟಿದ್ದಾರೆ ನೋಡಿ. ಆದರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಒಳ್ಳೆಯ ಜೀರ್ಣ ಆಗಬೇಕಾದ್ರೆ ನೀರು ಬೇಕು, ನೀರೇ ನಾರಾಯಣ ಅಂತ ಹೇಳಿದರು. ಭಗವಂತನ ಚಿಂತನೆ ಇದ್ದುಕೊಂಡು ನಾರಾಯಣ ಸ್ಮರಣೆ ಮಾಡುತ್ತಾ, ಅಂದರೆ ಇಲ್ಲಿ ವೈದಿಕ ವಿದ್ಯೆಯನ್ನು ಕಲಿತು ಭಗವಂತನ ಸ್ಮರಣೆ ಮಾಡುತ್ತಾ ಅವನ ಬಗ್ಗೆ ಚಿಂತನೆ ಮಾಡ್ತಾ ನೀವು ಕಲಿತರೆ ಈ ಲೌಕಿಕ ವಿದ್ಯೆ ನಿಮಗೆ ಜೀರ್ಣ ಆಗ್ತದೆ, ನಿಮಗೆ ಅತ್ಯಂತ ಸುಲಭವಾಗಿ ನಿಮಗೆ ಬರ್ತದೆ ಎನ್ನುವುದನ್ನು ಚೆನ್ನಾಗಿ ಪ್ರಾಯೋಗಿಕವಾಗಿ ಅವರು ತೋರಿಸಿದ್ದಾರೆ. ನೀರು ಬೇಕು, ಜೀರ್ಣ ಆಗಬೇಕಾದ್ರೆ ನೀವು ತಿಂದ ನೀರು ಬೇಕು, ಜೀರ್ಣ ಆಗೋದಿಲ್ಲ, ಬೇರೆ ಬೇರೆಯಾಗಿರ್ತದೆ. ಆ ರೀತಿ ನಿಮಗೆ ಮನದಟ್ಟಾಗುವಂತೆ ತಿಳಿಸಿಕೊಟ್ಟು ತುಂಬ ಉಪಕಾರ ಮಾಡಿದ್ದಾರೆ. ಇವತ್ತಿನ ನಮ್ಮ ಈ ಕ್ಷಣಗಳು ಕಳೆದದ್ದು 11 ಆದರೂ ಕೂಡ ನಮ್ಗೆ ಗೊತ್ತಾಗಲಿಲ್ಲ. ಅವರ ಭಾಷಣ ಭಾಳ ಉದ್ದ ಅಂತ ಅವರು ಕಂಡಿರ್ಬೋದು, ನಮ್ಗೆ ಕಾಣಲಿಲ್ಲ. ಭಾಳ ಚುಟುಕಾಗಿ ಮುಗಿಸಿದ್ರು. ಇನ್ನೂ ಹೇಳಲಿಕ್ಕೆ ತುಂಬ ವಿಷಯ ಇತ್ತು, ನಮಗೆ ಕೇಳುವ ಆತುರ ಹಸಿವು ನಮಗಿತ್ತು. ಆದರೆ ಸಮಯಕ್ಕೆ ಅವಕಾಶ ಇಲ್ಲ. ಅವರೇ ಕಂಡಿದ್ದು, ನಾನೇನು ತುಂಬ ಮಾತಾಡಿದ್ದೀನೇನೋ, ಸಮಯ ಹಾಳು ಮಾಡಿದ್ದೀನಿ ಅಂತ ಅವರೇ ಕಂಡು ಅವರು ಆದಷ್ಟು ಬೇಗ ಮುಗಿಸಿಬಿಟ್ರು. ಅವ್ರದ್ದು ಭಂಡಾರ, ಜ್ಞಾನ ಭಂಡಾರ ಅದು. ಅವರ ಮಿದುಳಿರುವಂಥದ್ದು ಉಂಟಲ್ವ, ಜ್ಞಾನ ಭಂಡಾರ ಅದು. ಕೆದಕಿದಷ್ಟು ಉಂಟು, ಕೆದಕಿದಷ್ಟು ವಿಷಯಗಳು ಹೊರಗೆ ಬರ್ತವೆ. ಕೆದಕಲಿಕ್ಕೆ ನಮಗೂ ಸಾಮರ್ಥ್ಯ ಇಲ್ಲ, ನಮ್ಮದು ಕತ್ತಿ ಬಡ್ಡು, ನಮ್ಗೆ ಅಗಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇನ್ನೂ ಅವಕಾಶ ಸಿಕ್ಕಿದಾಗಲೇ ನಾವು ಅವ್ರನ್ನ ಕರೆಸಿಕೊಂಡು ಅವರಿಂದ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಿಮಗೆ ಮಾತ್ರ ಅಲ್ಲ, ನಮಗೂ ಅಧ್ಯಾಪಕರಿಗೂ ಎಲ್ಲರಿಗೂ ಕೂಡ ಅವರಿಂದ ತಿಳ್ಕೊಳ್ಬೋದುಂಟು. ಅವ್ರು ಗುರುನಾಮ ಗುರು. ಆದ್ದರಿಂದ ನಮಗೆಲ್ಲ ಅವರು ಗುರುಗಳೇ. ವಯಸ್ಸಿನಲ್ಲಿ ಚಿಕ್ಕದಾಗಿಯೂ ಕೂಡ ನಮಗೆ ವಿದ್ಯೆಯಲ್ಲಿ ಭಾಳ ಎತ್ತರದಲ್ಲಿ ಇದ್ದಾರೆ ಅವರು. ಅವರಲ್ಲಿ ತಿಳ್ಕೊಳ್ಳಿಕ್ಕೆ ತುಂಬ ಇದೆ. ಈ ಸಂದರ್ಭದಲ್ಲಿ ನಮಗೆ ಇಷ್ಟು ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಯತ್ಕಿಂಚಿತ್ ನಮ್ಮ ಶಾಲೆಯ ವತಿಯಿಂದ ಕಾಣಿಕೆಯನ್ನು ಕೊಡಬೇಕು ಅಂತ ಫಲವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಅರ್ಪಿಸ್ತಾ ಇದ್ದೇನೆ.